ನಮಸ್ತೆ ಎಲ್ರಿಗೂ. ಆ ಬರೀ ನನ್ನ ವಾಯ್ಸ್ ಮಾತ್ರ ಬರುತ್ತೆ, ನಿಮ್ದು ಯಾರ್ದು ವಾಯ್ಸ್ ಬರೋದಿಲ್ಲ. ಎಲ್ಲಾರನ್ನೂ ಮ್ಯೂಟ್ ಮಾಡಿದೀವಿ. ಯಾಕಂದ್ರೆ ಪ್ರತಿಯೊಬ್ಬರದ್ದು ಅನ್ಮ್ಯೂಟ್ ಅಲ್ಲಿ ಇದ್ರೆ ನಿಮ್ದೆಲ್ಲರದು ಧ್ವನಿಗಳು ಒಟ್ಟಿಗೆ ಬರುತ್ತೆ. ಹೊಸದಾಗಿ ಜಾಯಿನ್ ಆಗಿರೋದ್ರಿಂದಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ಕೊಡ್ತೇನೆ. ಕೆಲವೊಬ್ರು ಈ ಬ್ಯಾಚ್ ನಲ್ಲಿ ಹಳಬ್ರು ಕಡಿಮೆ ಇದ್ದಾರೆ, ಬಟ್ ಆದ್ರೂ ಕೆಲವೊಂದು ಮುಖಗಳಿದ್ದಾರೆ ನಮ್ಮ ಟ್ಯಾರೋ ಕಾರ್ಡ್ಸ್ ಬ್ಯಾಚ್ ನವರು. ಆ ನಮ್ಮ ಪ್ರತಿ ಕ್ಲಾಸ್ ಯಾವಾಗ್ಲೂ 7:30ಕ್ಕೆ ಶುರುವಾಗತ್ತೆ. 7:15ಕ್ಕೆ ನಾವು ಝೂಮ್ ಲಿಂಕ್ ನ ಶೇರ್ ಮಾಡ್ತೀವಿ ಗ್ರೂಪ್ ನಲ್ಲಿ. ಯಾಕೆ ಅಂದ್ರೆ ನೀವೆಲ್ರೂ ರೆಡಿ ಆಗಿ ಕುತ್ಕೊಳ್ಳಿ ಅಂತ. 7:30ರಿಂದ 9:30ವರೆಗೂ ಈ ಒಂದು ಕ್ಲಾಸ್ ನಡೆಯುತ್ತೆ. ಸತತವಾಗಿ 5 ದಿನಗಳ ಕಾಲ ಈ ಕ್ಲಾಸ್ ಇರುತ್ತೆ. ಆ ಈಗ ಈ ಬ್ಯಾಚ್ ಅವ್ರಿಗೆ ನಾಳೆ ಒಂದು ಬ್ರೇಕ್ ಕೊಡ್ತಾ ಇದೀವಿ. ನಾಳೆ ಬ್ರೇಕ್ ಕೊಟ್ಟು ಮತ್ತೆ 11ನೇ ತಾರೀಕಿಂದ 4 ದಿನ ಇರುತ್ತೆ. ಇವತ್ತು ಸೇರಿ 5 ದಿನದ ಕ್ಲಾಸ್ಗಳಿರುತ್ತೆ. ಆ ಮತ್ತೆ ರೆಕಾರ್ಡಿಂಗ್ ಬಂದು ಈಗ 9:30ಗೆ ಕ್ಲಾಸ್ ಮುಗಿದ್ಮೇಲೆ ಇದನ್ನ ಝೂಮ್ ಇಂದ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನಂತರ ಝೂಮ್ ಇಂದ ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ. ಈಗ ನೀವು ಬೇರೆ ಕ್ಲಾಸ್ ನ ಅಟೆಂಡ್ ಮಾಡಿದ್ರೆ ಗೊತ್ತಿರಬಹುದು, ನಿಮ್ಗೆ ಝೂಮ್ ಅಲ್ಲೇನೆ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಎಲ್ಲ ಕೊಡ್ತಾರೆ ಜಾಯಿನ್ ಆಗ್ಲಿಕ್ಕೆ. ಬಟ್ ನಿಮ್ಗೆ ಈಸಿಯಾಗಿ ನೋಡೋದಕ್ಕೋಸ್ಕರ, ಯಾಕಂದ್ರೆ ತುಂಬಾ ಜನ ವಯಸ್ಸಾದವರು ನಮ್ ಕ್ಲಾಸ್ ನಲ್ಲಿ ಇರ್ತಾರೆ. ಹಾಗಾಗಿ ಯೂಸರ್ ಐಡಿ ಪಾಸ್ವರ್ಡ್ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಬರೋದಿಲ್ಲ ಅವ್ರಿಗೆ. ಹಾಗಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅದು ಒಂದು ಪ್ರೈವೇಟ್ ಲಿಂಕ್ ಆಗಿರುತ್ತೆ. ಆ ಲಿಂಕ್ ನ ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡಿಲ್ವೋ ಮತ್ತೆ ಯಾರ್ಯಾರು ಮತ್ತೆ ಕ್ಲಾಸ್ ನ ರಿವೈಸ್ ಮಾಡ್ಬೇಕು ಅನ್ನಿಸುತ್ತೋ ಅವ್ರು ಮಾತ್ರ ವ್ಯೂ ಮಾಡಿ ಅದನ್ನ ನಿಮ್ಮ ಫ್ರೆಂಡ್ಸ್ಗಾಗ್ಲಿ ಬೇರೆಯವ್ರಿಗಾಗ್ಲಿ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಹಣ ಪಾವತಿಸಿ ಈ ಒಂದು ಕ್ಲಾಸ್ಗೆ ಜಾಯಿನ್ ಆಗಿರ್ತೀರಾ. ಇಟ್ಸ್ ಅ ಪೇಯ್ಡ್ ಕ್ಲಾಸ್. ಸೊ ಹಾಗಾಗಿ ನೀವು ಉಚಿತವಾಗಿ ಇನ್ನೊಬ್ಬರಿಗೆ ಇದನ್ನ ಶೇರ್ ಮಾಡಿ ಲಿಂಕ್ ನ ಶೇರ್ ಮಾಡೋದು ಬೇಡ, ನಮ್ಮ ಒಂದು ವಿನಂತಿ. ಮತ್ತೆ ಕ್ಲಾಸ್ಗೆ ಇವತ್ತು ಸುಮಾರು 105 ಜನ ಜಾಯ್ನ್ ಆಗಿದ್ದಾರೆ. ಆದ್ರೆ ಗ್ರೂಪ್ ನಲ್ಲಿ 80 ಜನ ಇದ್ದೀರಾ, 83 ಜನ ಇದ್ದೀರಾ. ಪ್ರತಿದಿನ ಕ್ಲಾಸ್ ರೆಕಾರ್ಡಿಂಗ್ ನಿಮ್ಗೆ ಬಂದೇ ಬರುತ್ತೆ. ಕೆಲವೊಮ್ಮೆ ಏನಾದ್ರೂ ಇಂಟರ್ನೆಟ್ ತೊಂದರೆಗಳಿಂದಾಗಿ ರೆಕಾರ್ಡಿಂಗ್ ಬಂದಿಲ್ಲ ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಮಾರನೇ ದಿನ ನೆಕ್ಸ್ಟ್ ಡೇ ಬೆಳಗ್ಗೆ ಶೇರ್ ಮಾಡ್ತೀವಿ, ಬಟ್ ರೆಕಾರ್ಡಿಂಗ್ ಬಂದೇ ಬರುತ್ತೆ. ಯಾರು ಗ್ರೂಪ್ ನಲ್ಲಿ ಪದೇ ಪದೇ ರೆಕಾರ್ಡಿಂಗ್ ಕಳಿಸಿಲ್ಲ ಆತರ ಕನ್ಫ್ಯೂಷನ್ಸ್ ಬೇಡ. ಮತ್ತೆ 1-2 ದಿನ 3 ದಿನ ಕ್ಲಾಸ್ ಆಗ್ತಿದಂಗೆನೆ ಒಂದೇ ದಯಾನಂದ್ ಅವ್ರು ಯೂಶುವಲಿ ಹೇಗ್ ಶೇರ್ ಮಾಡ್ತಾರೆ ಅಂದ್ರೆ, ಒಂದೇ ಪ್ಯಾರಾಗ್ರಾಫ್ ನಲ್ಲಿ ಮೊದಲನೇ ದಿನದ ಲಿಂಕ್, 2ನೇ ದಿನದ ಲಿಂಕ್, 3ನೇ ದಿನದ ಲಿಂಕ್ ಆತರ ಪೇಸ್ಟ್ ಮಾಡಿ ಅದನ್ನ ಶೇರ್ ಮಾಡ್ತಾರೆ. ಸೊ ಅದನ್ನ ನೋಡಿ ಅದ್ರಲ್ಲೇನೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಕ್ಲಾಸ್ ಅಂತ ಲಿಂಕ್ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ ಇವತ್ತಿನ ಲಿಂಕ್ ಎಲ್ಲಿ ಅಂತ. ಯಾಕಂದ್ರೆ ಪ್ರತಿ ಬಾರಿನೂ ನಾವು ಹೇಳ್ತಿರ್ತೀವಿ, ಆದ್ರೂ ಒಂದ್ 10-20 ಜನ ಮೆಸೇಜ್ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ಲಿಂಕ್ ಕಳಿಸಿ ಅಂತ. ಆ ತರ ಮೆಸೇಜ್ಗಳು ಬಂದಾಗ ಕೆಲವೊಂದು ಇಂಪಾರ್ಟೆಂಟ್ ಮೆಸೇಜ್ಗಳು ಪಾರ್ಟಿಸಿಪೆಂಟ್ಸ್ ಸ್ಕಿಪ್ ಆಗುತ್ತೆ. ಹಾಗಾಗಿ ನಾನು ವಿನಂತಿಸ್ಕೊಳ್ಳೋದು, ಯಾರಾದ್ರೂ ಈ ಕ್ಲಾಸ್ ಅನ್ನ ಆರಂಭಿಸೋದಿಕ್ಕೆ ಯಾವ್ದಾದ್ರು ಒಂದು ಭಜನೆಯಿಂದ ಶುರು ಮಾಡ್ಲಿಕ್ಕೆ ಬಯಸ್ತೀರಾ? ಯಾರಾದ್ರೂ ಭಜನೆ ಹಾಡುವರು? ನೀವು ಅಲ್ಲಿ ಹ್ಯಾಂಡ್ ರೈಸ್ ಅಂತ ಇದೆ, ಅದ್ರ ಮೇಲ್ಗಡೆ ನೀವು ಪ್ರೆಸ್ ಮಾಡ್ಬೇಕು. ಆಗ ಅದು ಹ್ಯಾಂಡ್ ರೈಸ್ ಆಗುತ್ತೆ. ನಾನಿಲ್ಲಿ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ, ಆಗ ನೀವು ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡಬಹುದು. ಮುಂದೇನು ಅಷ್ಟೇ, ಯಾರಿಗಾದ್ರೂ ಪ್ರಶ್ನೆಗಳೇನಾದ್ರೂ ಇದ್ದಾಗ ನಿಮ್ಮ ಫೋನ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ನಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಇರುತ್ತೆ ನೋಡಿ, ಹಿಂಗೊಂದು ಆಪ್ಷನ್ ಇರುತ್ತೆ. ನೀವು ವಿಡಿಯೋನಲ್ಲಿ ಈ ತರ ತೋರಿಸಿದ್ರೆ ನನ್ಗೆ ಗೊತ್ತಾಗೋದಿಲ್ಲ, ತುಂಬಾ ಜನ ಇರೋದ್ರಿಂದಾಗಿ. ಸೊ ಹ್ಯಾಂಡ್ ರೈಸ್ ಬಟನ್ ಮೇಲೆ ನೀವು ಅದ್ರ ಮೇಲ್ಗಡೆ ಹಿಂಗೆ ಟ್ಯಾಪ್ ಮಾಡಿದಾಗ ಹ್ಯಾಂಡ್ ರೈಸ್ ಆಗುತ್ತೆ. ನಾನು ಅನ್ಮ್ಯೂಟ್ ಮಾಡ್ತೀನಿ. ಚೈತ್ರ ಪ್ರಮೋದ ಹಾಡ್ತೀರಾ? అయ్యతాం బొమ్మ బొమ్మ నగడ్ది నగడ్ నగడ్తోం బజు మోహరే బాదనిత్తన దుర్దిన్న ధిత్తాం ధిత్తాం తోం 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 గణపతి నాం సదా बोलो तोम तोम गणपति नाम सदा धिक्किड़ताम धिक्किड़ताम धिक्किड़ता तोम धिक्किड़ता तोम भज मोहरे धिक्किड़ताम तोम धिक्किड़ता तोम भज मोहरे
भाद नित्ता न धड़ दिन न धित्ताम धित्ताम तोम गणपति नाम सदा बोलो तुम गणपति नाम सदा तैया ताम बुम्म नगड़ नगड़ दोम बज मोहरे भाद नित्ता न धड़ दिन न धित्ताम तोम गणपति नाम सदा बोलो तुम गणपति नाम सदा बोलो तुम गणपति नाम सदा. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಚೈತ್ರ ಅವರೇ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಜನ ವಿಡಿಯೋನ ಆನ್ ಮಾಡ್ಕೊಂಡಿಲ್ಲ. ಇದು ನಿಮ್ಗೆ ನೇರವಾಗಿ ಕ್ಲಾಸ್ ಇತ್ತು ಅಂದ್ರೆ ನೀವೆಲ್ಲರೂ ಮುಖಾನ ಪರದೆ ಹಾಕೊಂಡಂತೂ ಬರ್ತಿರ್ಲಿಲ್ಲ ಅಲ್ಲ ಕ್ಲಾಸ್ಗೆ. ಇದ್ರಲ್ಲೂ ಸಹ ನೀವು ಪ್ರತಿದಿನ 7:30ಗೆ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕ್ಲಾಸ್ ನ ಅಟೆಂಡ್ ಮಾಡಿ. ನನಗೂ ನೋಡ್ಲಿಕ್ಕೆ ನಿಮ್ಮನ್ನೆಲ್ಲ ಖುಷಿ ಆಗುತ್ತೆ. ಬರೀ ನಾನ್ ಮಾತ್ರ ರೆಡಿ ಆಗಿ ಬಂದ್ರೆ ಸಾಕ. ನೀವು ಫ್ರೆಶ್ ಅಂದ್ರೆ ನಿಮ್ಗೂ ಫ್ರೆಶ್ ಫೀಲ್ ಆಗತ್ತೆ. ಆ ಮನೆ ವಾತಾವರಣದಿಂದ ಹೊರಗೆ ಬಂದಾಗ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ 2 ಅವರ್ ನಮ್ ಜೊತೆನಲ್ಲಿ ಕಳೀತೀರಾ. ಸೊ ಹಾಗಾಗಿ ನೀವು ಸಹ ಸ್ವಲ್ಪ ರೆಡಿ ಆಗಿ ನೀವು ವಿಡಿಯೋನ ಆನ್ ಮಾಡ್ಕೊಂಡು ಕ್ಲಾಸ್ ನಲ್ಲಿ ಕುಳಿತುಕೊಳ್ಳಿ. ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ತರ. ಫ್ಯಾಮಿಲಿನಲ್ಲಿ ಇರೋರ್ಗೆ ಏನು ಮಾಡೋದಿಕ್ ಆಗೋದಿಲ್ಲ. ಇಟ್ಸ್ ಓಕೆ, ನಡೆಯುತ್ತೆ. ಯಾರಾದ್ರೂ ಹಳೆ ಸ್ಟೂಡೆಂಟ್ಸ್ ಇಂದ ನಮ್ಮ ಹೊಸ ಸ್ಟೂಡೆಂಟ್ಸ್ಗೆ ಕೆಲವೊಂದು ಒಳ್ಳೆ ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳೋ ಹಾಗಿದ್ರೆ ಹೇಮಲತಾ ಮೇಡಮ್, ನೀವು ಸೀಟ್ ಥೆರಪಿ ಮಾಡಿಲ್ವಾ? ಇಲ್ವಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿಲ್ಲ ನಾನು. ಕಲರ್ ಥೆರಪಿ ಅಷ್ಟೇನಾ? ಕಲರ್ ಥೆರಪಿ ಅಷ್ಟೇ ಮಾಡಿದ್ದು. ಸರಿ. ಅತ್ಯಂತ ಸುಂದರವಾದ ಕ್ಲಾಸು. ನಿಮ್ಮ ಮಾತುಗಳು, ನಿಮ್ಮ ವಾಯ್ಸ್ ನನಗೆ ಇವತ್ತಿಗೂ ಏನ್ ಕಲರ್ ನೋಡ್ತಾ ಇದ್ರು ನೀವು ಹೇಳಿದ್ದೊಂದು ಪಿಕ್ಚರ್ ನನ್ ಮುಂದೆ ಬರ್ತಾ ಇರುತ್ತೆ. ಅಂಡ್ ರಿಯಲಿ ಐ ಆಮ್ ಲಕ್ಕಿ ಟು ಗೆಟ್ ಸಚ್ ಎ ಕ್ಲಾಸ್ ಅನ್ಸ್ತಿತ್ತು. ಅಂಡ್ ಇವತ್ತು ಅಷ್ಟೇ ನಾನು ಕಾಯ್ತಾ ಇದ್ದೆ, ಎಷ್ಟು ದೂರ ಇದೆಯಲ್ಲಪ್ಪ, ಬರ್ಲಿಲ್ಲ ಕ್ಲಾಸ್ ಅಂತ. ಸೊ ಹೋಪ್ ನನ್ನ ಮೆಮರಿಗೆ ಇದೆಲ್ಲ ಬರುತ್ತೆ ಅಂತ ನಾನು ಇವಾಗ ಧೈರ್ಯವಾಗೆಲ್ಲ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಸೊ ತುಂಬಾ ಆಸೆಯಿಂದ ಕಾತುರತೆಯಿಂದ ಕಾಯ್ತಾ ಇದ್ದೀನಿ ನಾನು ನಿಮ್ಮ ಕ್ಲಾಸ್ಗೋಸ್ಕರ. ಅಂಡ್ ನೀವು ನಿಮ್ಮ ತುಂಬಾ ಆರೋಗ್ಯ ನಂಗೆ ಹೇಗೆ ಸುಧಾರಿಸ್ತಾ ಇದೆ? ಕೆಲವೊಂದು ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀರಾ, ಮತ್ತೆ ಕೆಲವೊಂದು ಥೆರಪಿಗಳನ್ನ ಕಲ್ತಿದ್ದೀರಾ? ಹೇಗೆ ಆಗ್ತಾ ಇದೆ ಈಗ ಆರೋಗ್ಯ? ಮಾಡ್ಕೊತಾ ಇದ್ದೀನಿ. ಈಗ ಏನಾದ್ರೂ ಟ್ರೈ ಮಾಡೋಣ ಅಂತಂದ್ರೆ ಏನು ಪ್ರಾಬ್ಲಮೇ ಇಲ್ಲ. ಗೊತ್ತಾಯ್ತಾ ನಾನು ಹೇಳಿದ್ದು? ಏನಾದ್ರೂ ಅಪ್ಲೈ ಮಾಡ್ಕೊಳ್ಳೋಣ ಅಂದ್ರೆ ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ ಅಂಡ್ ಐ ಆಮ್ ಸೋ ಪೀಸ್ಫುಲ್. ಒಂಥರ ತುಂಬಾ ಖುಷಿ ಆಯ್ತು. ಯೂಟ್ಯೂಬ್ ನಲ್ಲಿ ಡಯಾಬಿಟಿಕ್ ಮತ್ತೆ ನ್ಯೂರೋಪತಿ ಬಗ್ಗೆ ನೀವು ಹೇಳಿದ್ರಿ, ಅನುಭವನ ಶೇರ್ ಮಾಡ್ಕೊಂಡಿದ್ರಿ. ನಮ್ಮ ಹೊಸ ಸ್ಟೂಡೆಂಟ್ಸ್ ಗೋಸ್ಕರ ಅನುಭವನ ಶೇರ್ ಮಾಡ್ಕೊಂಡಿದ್ರಿ. ಓಕೆ, ನಿಜವಾಗ್ಲೂ ನನಗೆ ನಂಬಕ್ಕೆ ಆಗಲ್ಲ ನಾನು ಹಿಂಗ ಇದರಿಂದ ಹೊರಗ್ ಬಂದೆ. ಪ್ರಾಬ್ಲಮ್ ಇಂದ ನ್ಯೂರೋಪತಿ ಪ್ರಾಬ್ಲಮ್ ಮತ್ತೆ ಡಯಾಬಿಟಿಕ್, ಇವರಿಗೆ ನ್ಯೂರೋಪತಿ ಅನ್ನೋದು ಒಂದು ಕಾಮನ್ ಪ್ರಾಬ್ಲಮ್. ಅದು ವಿತ್ ಏಜ್ ಅದು ಬರ್ತಾ ಹೋಗುತ್ತೆ. ಕಾಲು ಉರಿಯುತ್ತೆ ಅಂದ್ರೆ ಬೊಂಬಡ ಹೊಡಿಯುತ್ತೆ ಇಡೀ. ಅದ್ ಹೆಂಗಾಯ್ತು ಅಂದ್ರೆ ನಂಗೆ ಸಯಾಟಿಕಾ ಒಂದು ಆಡ್ ಆಗ್ಬಿಟ್ಟು ಏನಾಯ್ತು, ಅದು ಒಂದು ನರ್ವ್ ಪ್ರಾಬ್ಲಮ್, ಇದು ಒಂದು ಆಗ್ಬಿಟ್ಟು ಇಡೀ ಡೇ ಅಂಡ್ ನೈಟ್ ಸುಮಾರು ಒಂದು 2.5 months ನಿದ್ದೆ ಮಾಡಕ್ ಆಗಿರ್ಲಿಲ್ಲ. ಸಯಾಟಿಕಾ ಒಂಥರ ಫ್ಲಾಟ್ ಆಗಕ್ ಬಿಡ್ತಿರ್ಲಿಲ್ಲ, ಈ ಉರಿ ಒಂದು ಮಲ್ಗಕ್ ಬಿಡ್ತಾ ಇರ್ಲಿಲ್ಲ. ಆದ್ರೆ ಏನೋ ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಈ ಸೀಟ್ ಥೆರಪಿ ಇದನ್ನೆಲ್ಲ ನೋಡ್ಬಿಟ್ಟು ನನ್ಗೊಂಥರ ಧೈರ್ಯ ಇತ್ತು. ಇದೇನೋ ಇದು ವರ್ಕ್ ಆಗ್ಬೇಕು ಆಗತ್ತೆ ಅಂತ ನನ್ನ ಅನುಮಾನನೇ ಪಟ್ಟಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಯಾರು ನಂಬಲ್ಲ, ನಮ್ದೇ ಮಾಡಿ ಆಮೇಲೆ ನಂಬ್ತಾರೆ. ಬಟ್ ನಾನು ಇದ್ರ ವರ್ಕೇ ಆಗತ್ತೆ ಅನ್ನೋ ತರ ಮಾಡ್ದೆ. ಅಂಡ್ ಒನ್ ಫೈನ್ ಡೇ ಅದೇನೋ ಒಂದು ಸೀಡ್, ಮೆಂತ್ಯ ಕಾಳು ಎಂತದೋ ಒಂದು ಪಾಯಿಂಟ್ ಅಂತ ಹಾಕಿ 15-20 minutes ಅಲ್ಲಿ ವ್ಯಾನಿಶ್ಡ್. ಯಾರು ನಂಬಲ್ಲ ನನ್ ಕಾಲು ಉರಿ ಹೋಗಿದ್. ನಮ್ ಫ್ಯಾಮಿಲಿ ಎಲ್ಲ ಫುಲ್ ಡಯಾಬಿಟಿಕ್, ದೊಡ್ಡ ಫ್ಯಾಮಿಲಿ ನಮ್ದು, ಯಾರು ನಂಬಿಲ್ಲ. ಬಟ್ ನಾನ್ ಮಾತ್ರ ಅವತ್ತಿಂದ ಖುಷಿಯಾಗಿದ್ದೀನಿ. ಅಂಡ್ ಒಂಥರ ರಿಟೈರ್ ಆಗಿ ಏನು ಕೆಲ್ಸ ಎಲ್ಲ ಮಾಡಕ್ಕೆ ಬೇಜಾರು ಅಂತ ಎಲ್ಲ ಹೊಟ್ಟೋಯ್ತು. ಅಂಡ್ ವೆರಿ ಬಿಸಿ ನೌ ಅಂಡ್ ಐ ಆಮ್ ಟ್ರೈನಿಂಗ್ ಮೈ ಸೆಲ್ಫ್. ನಾನು ಈ ಕ್ಲಾಸ್ ಅಲ್ಲಿ ನೋಡ್ತಾ ಇರೋದಕ್ಕೂ ನಿಮ್ದು ಮುಖದ ಕಳೆ ತುಂಬಾ ಬದಲಾಗಿದೆ. ಹೌದು.
ಒಂಥರ ತುಂಬಾ ಒಳ್ಳೇದು ಹೆಂಗಾಗಿದೆ ಮೇಡಮ್, ತುಂಬಾ ನನ್ಗೆ ಥ್ಯಾಂಕ್ ಯು. ಅಂತಂದ್ರೆ ನೆಟ್ವರ್ಕ್ ಸ್ವಲ್ಪ ಕಟ್ ಒಂಥರ ಕಟ್ ಐ ಆಗ್ತಾ ಆಮ್ ಇದೆ. ನಾಟ್ ಎಟ್ ಆಲ್ ವೇಸ್ಟಿಂಗ್. ನಾನು ಒಂದು ದಿವ್ಸನೂ ವೇಸ್ಟ್ ಮಾಡಲ್ಲ. ಈಗ 11 ಗಂಟೆಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಐ ಸಿಟ್ ವಿತ್ ದ ವಿಡಿಯೋ ಅಂಡ್ ಇದನ್ನ ನೋಡು ಅದನ್ನ ನೋಡು ಅಂಡ್ ನೋಟ್ ಮಾಡ್ಕೋ ಅಂಡ್ ಐ ಆಮ್ ಟ್ರೈಯಿಂಗ್ ಆನ್ ಸಮ್ ಪೀಪಲ್ ಆಲ್ಸೋ. ನಾನೇ ವಾಲಂಟಿಯರ್ ಆಗಿ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ. ಅಂಡ್ ನಿಮ್ಗಳ ದಯೆ ಕೃಪೆಯಿಂದ ನಾನು ಒಂದು ಒಳ್ಳೆ ಹೀಲರ್ ಆಗಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನೀವು So, ಒಳ್ಳೆ ನಂಗೂ ಹೀಲರ್ ಒಂದು ವಿಶ್ ಆಗಿದ್ದೀರಾ ಮಾಡಿ. ಮೇಡಮ್. ಇನ್ನು ಥ್ಯಾಂಕ್ ಯು ಎಲ್ಲರಿಗೂ ಮೇಡಮ್. ಟ್ರೀಟ್ಮೆಂಟ್ ಕೊಡ್ಬೇಕಷ್ಟೇ, ಅದೊಂದು ಬಾಕಿ ಇದೆ ಅಷ್ಟೇ. ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿ. ಹೆಂಗಿದ್ರು ಕಲರ್ ಥೆರಪಿ ಕಲ್ತಿದ್ದೀರಲ್ಲ, ಕಲರ್ ತುಂಬಾ ಅದ್ಭುತವಾದಂತಹ ಒಂದು ಚಿಕಿತ್ಸೆ, ಎಲ್ರಿಗೂ ಕೊಡ್ಲಿಕ್ಕೆ ಶುರು ಮಾಡಿ. ಥ್ಯಾಂಕ್ ಎಲ್ಲರೂ ಯು. ನನ್ನನ್ನ ಮಾತಿಂದ ಹೀಲ್ ಮಾಡ್ತೀಯ ಅಂತ ಹೇಳ್ತಾ ಇದ್ರು. ಈಗ ಮಾತು ಜೊತೆಗೆ ಕೃತಿನೂ ತೋರಿಸ್ಬೇಕು ನಾನು ಅಂತ ಅನ್ಕೋತಾ ಇದ್ದೀನಿ. ತುಂಬಾ ಒಳ್ಳೇದು ಮೇಡಮ್, ತುಂಬಾ ಒಳ್ಳೇದು. ನಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ನಿಮ್ಮೊಟ್ಟಿಗೆ. ಮಾಡಿ. ಖಂಡಿತ. ಥ್ಯಾಂಕ್ ಯು ಮೇಡಮ್. ನೆಟ್ವರ್ಕು ನಮ್ ಕಡೆಯಿಂದ ಡಿಸ್ಟರ್ಬೆನ್ಸ್ ಇದೆಯಾ ಅಥವಾ ಅವ್ರದ್ದು ಡಿಸ್ಟರ್ಬೆನ್ಸ್ ಇದೆಯಾ? ನಂದು ವಾಯ್ಸ್ ಕ್ಲಿಯರ್ ಇದೆಯಾ ನಿಮ್ಮೆಲ್ರಿಗೂ? ನನ್ ವಾಯ್ಸ್ ಕ್ಲಿಯರ್ ಇದ್ರೆ ಎಸ್ ಅಂತ ಹಾಕಿ. ಯಾಕಂದ್ರೆ ಇಲ್ಲಿ ತುಂಬಾ ಜೋರ್ ಮಳೆ ಶುರು ಆಯ್ತು, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ನಮ್ದೇನಾದ್ರು ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದೆಯಾ ಅಥವಾ ಮೇಡಮ್ ಅವ್ರದ್ದು ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದೆಯಾ. ಓಕೆ. ಸೊ ಇಲ್ಲಿರೋರು ಆದಷ್ಟು 90% ಜನ ಎಲ್ಲರೂ ಹೊಸಬ್ರಿದ್ದೀರಾ. ನಿಮ್ಮೆಲ್ರಿಗೂ ವೆಲ್ಕಮ್. ನಮ್ಮ ಈ ಔಷಧಿ ರಹಿತ ಚಿಕಿತ್ಸೆಯ ಅಭಿಯಾನಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ದೀರಾ. ಮತ್ತೆ ಇದನ್ನ ಕಲಿತು ನೀವು ಒಂದು ಮನೆ ವೈದ್ಯರಾಗ್ಬೇಕು ಅಂತ ಬಂದಿದ್ದೀರಾ. ನಿಮ್ಮೆಲ್ರಿಗೂ ಶುಭ ಆಗ್ಲಿ. ಮತ್ತೆ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಕಲೀಲಿ ಅನ್ನೋ ಒಂದು ಹಾರೈಕೆ ನನ್ನ ಕಡೆಯಿಂದ ನಿಮಗೆ. ಮತ್ತೆ ಇವತ್ತಿನ ಕ್ಲಾಸ್ನ ಶುರು ಮಾಡುವಾಗ ಆ ಈ ಗ್ರೂಪ್ ನಲ್ಲಿ ನಾವು ಕೆಲವೊಂದು ಪೋಸ್ಟರ್ಸ್ ನ ಶೇರ್ ಮಾಡಿದ್ರು ದಯಾನಂದ್ ಅವರು. ಅದನ್ನೆಲ್ಲ ನೀವು ಪ್ರಿಂಟ್ ಔಟ್ ತಗೊಂಡಿದ್ದೀರಾ? ಮತ್ತೆ ಕೆಲವೊಂದು ಟೂಲ್ಸ್ ನ ಆರ್ಡರ್ ಮಾಡ್ಲಿಕ್ಕೆ ಹೇಳಿದ್ರು, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ನಿಮ್ಗೆ. ಆರ್ಡರ್ ಮಾಡಿ ಈ ರಿಂಗು, ಜಿಮ್ಮಿ ಅದನ್ನೆಲ್ಲ ತಗೊಂಡಿದ್ದೀರಾ? ತಗೊಂಡಿದ್ರೆ ಅದನ್ನೆಲ್ಲ ಕೈನಲ್ಲಿ ಇಟ್ಕೊಳ್ಳಿ. ತಗೊಂಡಿಲ್ಲ ಅಂದ್ರೆ ನೀವು ಆಪ್ ನಲ್ಲಿ ನೀವು ಆರ್ಡರ್ ಮಾಡಬಹುದು. ಆಯುಷ ಮಂಡಲಂ ಆಪ್ ನೀವು ಆಂಡ್ರಾಯ್ಡ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಆಯುಷ ಮಂಡಲಂ ಆಪ್ ನಲ್ಲೇನೆ ಎಲ್ಲಾ ಆಕ್ಯುಪ್ರೆಷರ್ ಟೂಲ್ಸ್ ಗಳು ನಿಮ್ಗೆ ಸಿಗತ್ತೆ. ಲೇಟ್ ಆಗಿ ಜಾಯಿನ್ ಆಗಿರೋರ್ಗೆ ನಿಮ್ಗೆ ಮೆಸೇಜ್ ನೋಡ್ಲಿಲ್ಲ ಅನ್ಸುತ್ತೆ ನೀವು. ಬಟ್ ಸ್ಟಾರ್ಟಿಂಗ್ ನಲ್ಲೇನೆ ಎಲ್ರಿಗೂ ಇನ್ಸ್ಟ್ರಕ್ಷನ್ ಕೊಡ್ಲಾಗಿತ್ತು. ನೀವು ಈಗ ಜಿಮ್ಮಿ ಮತ್ತೆ ಆಕ್ಯುಪ್ರೆಷರ್ ರಿಂಗ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ನಿಮ್ಗೆ ಈ ಒಂದು ಸೀಡ್ ಥೆರಪಿಗೆ ತುಂಬಾ ಸಹಾಯ ಆಗತ್ತೆ. ಯಾಕಂದ್ರೆ ಪ್ರತಿಯೊಂದು ಚಿಕಿತ್ಸೆಗಳದ್ದು ಒಂದು ಡಯಾಗ್ನೋಸ್ ಸಿಸ್ಟಮ್ ಅಂತ ಇರುತ್ತೆ. ಈಗ ನೀವು ಆಲೋಪತಿ ಟೆಸ್ಟ್ಗೆಲ್ಲ ಹೋದಾಗ ಅಲ್ಲಿ ನಿಮ್ಗೆ ಈಗ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಎಕ್ಸ್ರೇ ಮಾಡಿಸ್ತಾರೆ. ಸೊ ವಿಧ ವಿಧವಾದ ಕೆಲವೊಂದು ಡಯಾಗ್ನೋಸ್ ಇರುತ್ತೆ. ಅದನ್ನ ನೋಡಿ ನಂತರ ಏನ್ ತೊಂದರೆ ಇದೆ, ಅದಕ್ಕೆ ಯಾವ ತರ ಚಿಕಿತ್ಸೆ ಕೊಡ್ಬೇಕು ಅಂತ ನಿಮ್ಗೆ ಹೇಳ್ತಾರಲ್ವಾ. ಅದೇ ರೀತಿನೇ ಈ ಧಾನ್ಯಗಳ ಥೆರಪಿ ಬಗ್ಗೆನು ನಾವು ಡಯಾಗ್ನೋಸ್ ಹೇಗೆ ಮಾಡೋದು ಅಂತ ಇದೊಂದೇ ಸಣ್ಣ ಟೂಲ್ ಇಂದ ನಾವು ಕಲಿತೀವಿ. ಎಲ್ಲಿ ತೊಂದರೆ ಆಗಿದೆ, ಯಾವ ಆರ್ಗನ್ ನಲ್ಲಿ ಅಥವಾ ಯಾವ ಒಂದು ಏರಿಯಾನಲ್ಲಿ ತೊಂದರೆ ಆಗಿದೆ ಅನ್ನೋದನ್ನ ಇದೊಂದೇ ಟೂಲ್ ಸಹಾಯದಿಂದ ನಾವು ಐಡೆಂಟಿಫೈ ಮಾಡ್ತೀವಿ. ಈ ಟೂಲ್ ಇಲ್ಲ ಅಂದ್ರೆ ತೊಂದರೆ ಏನಿಲ್ಲ. ನೀವು ಯಾವ್ದಾದ್ರು ಪೆನ್ ಅಥವಾ ಪೆನ್ಸಿಲ್ ಬಂದು ಶಾರ್ಪ್ ಇರಬಾರ್ದು. ಯಾವ್ದಾದ್ರು ರೌಂಡ್ ಆಗಿ ಶಾರ್ಪ್ ಇಲ್ಲದೆ ಇರುವಂತಹ ಯಾವ್ದಾದ್ರು ಒಂದು ಟೂಲ್ ನ ತಗೋಬಹುದು. ನೋಡಿ, ಈ ತರ ಒಂದು ಶಾರ್ಪ್ ಇಲ್ಲದೆ ಇರುವಂತಹ ಟೂಲ್ ನ ತಗೊಳ್ಳಿ. ಇಲ್ಲಾಂದ್ರೆ ಟೂತ್ ಪಿಕ್ ಇದೆಯಲ್ಲ, ಟೂತ್ ಪಿಕ್ ನನ್ನು ನೀವು ತಗೊಳ್ಳಿ. ಈ ಟೂಲ್ ಹೆಸರು ಜಿಮ್ಮಿ ಅಂತ ಹೇಳ್ತೀವಿ, ಜಿಮ್ಮಿ ಅಂತ. ಜಿಮ್ಮಿ ಆಕ್ಯುಪ್ರೆಷರ್ ಟೂಲ್ಸ್ ಅಲ್ಲಿ ನಿಮ್ಗೆ ಇದು ಸಿಗತ್ತೆ. ಕಾಂಬಿನೇಷನ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಫುಟ್ ರೋಲರ್ ಇದೆ, ರಿಂಗ್ ಇದೆ, ಇದೊಂದು ಟೂಲ್ ಇದೆ, ಎಲ್ಲಾನು ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ನಾವು ನಿಮ್ಗೆ ಕೆಲವೊಂದು ರಿಫ್ಲೆಕ್ಸ್ ಚಾರ್ಟ್ ಗಳನ್ನೂ ಶೇರ್ ಮಾಡಿದ್ರು ದಯಾನಂದ್ ಅವರು ನಿಮ್ಗೆ ಗ್ರೂಪ್ ನಲ್ಲಿ. ಅದನ್ನು ನೀವು ಪ್ರಿಂಟ್ ಔಟ್ ತಗೊಂಡ್ರೆ ನಿಮ್ಗೆ ಕರೆಸ್ಪಾಂಡೆನ್ಸ್ ಅರ್ಥ ಆಗುತ್ತೆ. ಪ್ರಿಂಟ್ ಔಟ್ ತಗೊಂಡಿದ್ದೀರಾ?
ತಗೊಂಡಿರೋರೆಲ್ಲ ತೋರಿಸಿ ನೋಡೋಣ ಇದೆಯಾ ಇಲ್ವಾ ಅಂತ ನೋಡೋಣ. ಸ್ಟ್ಯಾಂಡರ್ಡ್ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಮತ್ತೆ ಇನ್ಸೆಕ್ಟ್ ಸಿಸ್ಟಮ್ ಮತ್ತೆ ಕೆಲವೊಂದು ಆರ್ಗನ್ದು. ಓಕೆ, ಆಲ್ಮೋಸ್ಟ್ ಎಲ್ಲರೂ ತಗೊಂಡಿದ್ದಾರೆ, ಎಲ್ಲರ ಹತ್ರ ಇದೆ. ರಂಜಿನಿ ಅವರು ನೀವು ಸೀಡ್ ಥೆರಪಿ ಮಾಡಿರ್ಲಿಲ್ವಾ? ಮಾಡಿದೀರಾ? ಸೇಮ್ ಕ್ಲಾಸೇನೆ ಇದು. ಓಕೆ, ಸರಿ. ಈ ಟೂಲ್ಸ್ಗಳನ್ನ ನಾವು ಪ್ರತಿನಿತ್ಯ ಬಳಸ್ತೀವಿ. ಇನ್ ಮುಂದೆ ಇದನ್ನ ಕಲಿತ ಮೇಲೆ ನೀವು ಪ್ರತಿಯೊಬ್ಬರಿಗೂ ಪ್ರತಿ ಬಾರಿನೂ ನೀವು ಟ್ರೀಟ್ಮೆಂಟ್ ಕೊಡುವಾಗ ಈ ಟೂಲ್ ನ ಸಹಾಯದಿಂದಲೇ ನೀವು ಡಯಾಗ್ನೋಸ್ ಮಾಡಿ ಅದ್ರ ಮೇಲ್ಗಡೆ ಸೀಡ್ ನ ಅಪ್ಲಿಕೇಶನ್ ಮಾಡ್ಬೇಕಾಗುತ್ತೆ. ಇವತ್ತಿನ ಕ್ಲಾಸ್, ಈ 5 ದಿನದ ಕ್ಲಾಸ್ ಅಲ್ಲಿ ನೀವೇನೇನ್ ಕಲಿತೀರಾ ಅಂದ್ರೆ, ಮೊದಲು ನಮ್ಮ ಒಂದು ಈ ಡ್ರಗ್ಲೆಸ್ ಥೆರಪಿಗಳ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತೇನೆ. ನಂತರ ಈ ಒಂದು ಲೈಫ್ ಸ್ಟೈಲ್, ನಮ್ಮ ಒಂದು ಜೀವನ ಶೈಲಿನ ನಾವು ಹೇಗ್ ಬದಲಾಯಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಅದ್ರ ಜೊತೆನಲ್ಲಿ ಅದಾದ ನಂತರ ನಿಮ್ಗೆ ಗ್ರಂಥಿಗಳ ಬಗ್ಗೆ ಹೇಳ್ಕೊಡ್ತೀನಿ. ಗ್ರಂಥಿಗಳ ಬಗ್ಗೆ ನಮ್ಗೆ ಯಾರಿಗೂ ಅಷ್ಟಾಗಿ ಅರಿವು ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ. ಗ್ರಂಥಿಗಳು ಅತ್ಯಂತ ಉನ್ನತ ಕಾರ್ಯನ ನಿರ್ವಹಿಸುತ್ತೆ ನಮ್ಮ ದೇಹದಲ್ಲಿ. ಗ್ರಂಥಿಗಳು, ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಲ್ಲ, ಈಗ ಥೈರಾಯ್ಡ್ ಗ್ಲ್ಯಾಂಡ್ ನಿಮ್ಮೆಲ್ರಿಗೂ ಕಾಮನ್ ಆಗಿ ಗೊತ್ತು, ಪ್ಯಾಂಕ್ರಿಯಾಸ್ ನಿಮ್ಗೆ ಗೊತ್ತು. ಸೊ ಅದ್ರ ಜೊತೆನಲ್ಲಿ ಬೇರೆ ಗ್ಲ್ಯಾಂಡ್ಸ್ ಸಹ ಇದಾವೆ, 7 ಗ್ಲ್ಯಾಂಡ್ಗಳಿರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಒಂದು ಪರಿಚಯನ ಮಾಡ್ಕೊಡ್ತೀನಿ. ಅದಾದ ನಂತರ ಪ್ರತಿಯೊಂದು ಆರ್ಗನ್ಸ್ ಬಗ್ಗೆ ನಾನು ನಿಮ್ಗೆ ವಿವರಿಸುವಾಗ ಆ ಆರ್ಗನ್ ಇಂದ ಅದರದ್ದು ಸಂಬಂಧಿತ ಯಾವ ಯಾವ ಕಾಯಿಲೆಗಳು ಬರುತ್ತೆ. ಈಗ ಸದ್ಯಕ್ಕೆ ಹಾರ್ಟ್ ಅಂತ ತಗೊಂಡಾಗ ಅದರ ಸಂಬಂಧಿತ ಯಾವ ಯಾವ ಕಾಯಿಲೆ ಬರುತ್ತೆ, ಅದು ಹೀಟ್ ಆದಾಗ ಏನಾಗುತ್ತೆ, ಕೋಲ್ಡ್ ಆದಾಗ ಏನಾಗುತ್ತೆ, ಅದಕ್ಕೆ ನಾವು ಯಾವ ಧಾನ್ಯಗಳನ್ನ ಬಳಸಬಹುದು, ಯಾವ ಧಾನ್ಯ ಥೆರಪಿಗಳನ್ನ ಬಳಸಬಹುದು, ಆ ಧಾನ್ಯನ ಎಲ್ಲಿ ಅಳವಡಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇಡೀ ಕ್ಲಾಸಲ್ಲಿ ಇಷ್ಟು ಸಬ್ಜೆಕ್ಟ್ ನ ನೀವು ಕಲಿತೀರಾ. ಅದ್ರ ಜೊತೆನಲ್ಲಿ ಕೆಲವೊಂದು ಧಾನ್ಯಗಳ ಕಾರ್ಯಗಳನ್ನ ಸಹ ನೀವು ಕಲ್ತ್ಕೊಳ್ತೀರಾ. ಆಗ ಯಾವ ಕಾಯಿಲೆಗೆ ಯಾವ ಧಾನ್ಯನ ನಾವು ಅಳವಡಿಸಬಹುದು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ನಾನ್ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ಎಲ್ರಲ್ಲೂ ಈ ಒಂದು ರಿಫ್ಲೆಕ್ಸ್ ನಾನು ಇವತ್ತೇನೆ ಅದನ್ನ ಕವರ್ ಮಾಡ್ತೀನಿ ನಿಮ್ಗೆ, ಸೊ ದಟ್ ನಿಮ್ಗೆ ಟೈಮ್ ಸಿಗ್ಲಿ ಕಲೀಲಿಕ್ಕೆ. ಎಲ್ಲರೂ ಬೇರೆ ಕಡೆ ನೀವು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಕೊನೆಯಲ್ಲಿ ನಿಮ್ಗೆ ರಿಫ್ಲೆಕ್ಸ್ ನ ಹೇಳ್ಕೊಡ್ತಾರೆ, ಬಟ್ ರಿಫ್ಲೆಕ್ಸ್ ನ ಕಲಿದೀರಾ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ ಟ್ರೀಟ್ಮೆಂಟ್ ತಪ್ಪಾಗಬಹುದು. ಹಂಗಾಗಿ ಕರೆಸ್ಪಾಂಡೆನ್ಸ್, ಈಗೇನು ನೀವು ಪ್ರಿಂಟ್ಔಟ್ ತಗೊಂಡಿದ್ದೀರಲ್ಲ, ಸ್ಟ್ಯಾಂಡರ್ಡ್ ಕರೆಸ್ಪಾಂಡೆನ್ಸ್ ಅಂದ್ರೆ ಈ ಕೈಗಳಲ್ಲಿ ಕೆಲವೊಂದು ಚಿತ್ರಗಳಿದಾವೆ ಅಲ್ವಾ, ಸ್ಟ್ಯಾಂಡರ್ಡ್ ಕರೆಸ್ಪಾಂಡೆನ್ಸ್, ನಮ್ಮ ದೇಹದ ಒಂದು ರಿಫ್ಲೆಕ್ಸ್ಗಳು ಇಲ್ಲಿ ಕಾಣಿಸುತ್ತೆ, ಅದೊಂದಿದೆ. ಮತ್ತೆ ಇನ್ಸೆಕ್ಟ್ ಸಿಸ್ಟಮ್, ಈ 2 ಕರೆಸ್ಪಾಂಡೆನ್ಸ್ ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ 2 ಕರೆಸ್ಪಾಂಡೆನ್ಸ್ ಅಲ್ಲಿ ಸೀಡ್ ನ ಹೇಗ್ ಹಾಕೋದು ಅಂತ. ಈ ಕರೆಸ್ಪಾಂಡೆನ್ಸ್ ನ ದಯವಿಟ್ಟು ಇವತ್ತಿಂದ ನೀವು ಕಲಿಲಿಕ್ಕೆ ಶುರು ಮಾಡಿ. ಯಾಕಂದ್ರೆ ನಾಳೆ ದಿನ ನಾನು ಈ ಹಾರ್ಟ್ಗೆ ಯಾವ ಸೀಡ್ ಹಾಕೋದು ಅಂತ ಹೇಳಿದಾಗ ನಿಮ್ಗೆ ಗೊತ್ತಿರಬೇಕು, ಹಾರ್ಟ್ ಎಲ್ಲಿ ಬರುತ್ತೆ, ಕೈಯಲ್ಲಿ ಅಂಗೈನಲ್ಲಿ ಎಲ್ಲಿ ಬರುತ್ತೆ ಮತ್ತೆ ಬೆರಳುಗಳಲ್ಲಿ ಎಲ್ಲಿ ಬರುತ್ತೆ ಅಂತ ನಿಮಗ್ ಗೊತ್ತಾದಾಗ ಇಮಿಡಿಯೇಟ್ ಆಗಿ ಅಲ್ಲೇನೆ ನೀವು ಸೀಡ್ ಹಾಕಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬಹುದು. ಸ್ಟಮಕ್ ಎಲ್ಲಿ ಬರುತ್ತೆ, ಸ್ಟಮಕ್ ಬಗ್ಗೆ ಮಾತಾಡ್ತಿರೋವಾಗ ಸ್ಟಮಕ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು, ಮತ್ತೆ ಕ್ಲಾಸ್ಗೆ ಬರೋದಕ್ಕಿಂತ ಮುಂಚೆನೆ ನೀವು ಈ ಕರೆಸ್ಪಾಂಡೆನ್ಸ್ ಆದಷ್ಟು ಫಿಂಗರ್ಗೆ ಹೋಗೋಣ. ಫಿಂಗರ್ ನಲ್ಲಿ ಈ ಒಂದು ಕರೆಸ್ಪಾಂಡೆನ್ಸ್ ನ ನೀವು ಮಾರ್ಕ್ ಮಾಡ್ಕೊಂಡು ಬನ್ನಿ. ಫಿಂಗರ್ ನಲ್ಲಿ ಈಗ ಇಷ್ಟು ಏರಿಯಾನಲ್ಲಿ ನಿಮ್ಗೆ ಬ್ರೈನ್, ಕಣ್ಣು, ಮೂಗು, ಮತ್ತೆ ಗಂಟಲು, ಶ್ವಾಸಕೋಶ, ಹಾರ್ಟ್, ಲಿವರ್, ಸ್ಟಮಕ್ ಎಲ್ಲ ಇದೆಯಲ್ಲ ಇಷ್ಟು ಫಿಂಗರ್ ನಲ್ಲಿ, ಅದನ್ನ ನೀವು ಇದ್ರ ಮೇಲ್ಗಡೆ ಡ್ರಾಯಿಂಗ್ ಮಾಡ್ಕೊಂಡು ಬನ್ನಿ. ಮುಂದೆ, ಹಿಂದೆ, ಕೈ, ಎಡಗೈ, ಬಲಗಾಲು, ಎಡಗೈ, ಎಡಗಾಲು, ಅಷ್ಟನ್ನೂ ನೀವು ಫಿಂಗರ್ಗಳಲ್ಲಿ ಡ್ರಾಯಿಂಗ್ ಮಾಡ್ಕೊಂಡು ಬಂದ್ರೆ ನಾನ್ ನಿಮ್ನ ನೋಡಿ ನೀವೇನಾದ್ರೂ ತಪ್ಪು ಮಾಡಿದ್ರೆ ಕರೆಕ್ಷನ್ ಮಾಡಬಹುದು. ಮತ್ತೆ ಪ್ರತಿಯೊಂದು ಆರ್ಗನ್ ಬಗ್ಗೆ ಮಾತಾಡುವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಓಕೆ ಆ ಆರ್ಗನ್ ಇಲ್ಲಿ ಬರುತ್ತೆ. ಓಕೆನಾ? ಎಂಡ್ ಆಫ್ ದಿ ಕ್ಲಾಸ್ ನಲ್ಲಿ, ಕ್ಲಾಸ್ ಮುಗಿತಿದ್ದಂಗೆ ಅದರಲ್ಲಿ ನೀವು ಜಾಣರಾಗ್ಬೇಕು. ಯಾವ ಒಂದು ಆರ್ಗನ್ ಎಲ್ಲಿ ಬರುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಗೊತ್ತಾಗಿರ್ಬೇಕು. ಓಕೆನಾ? ನಮ್ ಕ್ಲಾಸ್ ನಲ್ಲಿ ಯಾವುದೇ ರೀತಿಯ ಟೆಸ್ಟ್, ಎಕ್ಸಾಮ್ಸ್ ಎಲ್ಲ ಇರೋದಿಲ್ಲ. ಸೊ ಹಂಗಾಗಿ, ಆದ್ರೆ ನೀವು ಕಲೀಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಫಸ್ಟ್ ಡೇ ಇಂದನೇ ಇದನ್ನೆಲ್ಲ
ಹೇಳ್ಕೊಡೋ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ಲಿಲ್ಲ, ಹಾಗಾಗಿ ನೀವು ಬರ್ಕೊಂಡಿಲ್ಲ. ಬಟ್ ಇವತ್ತು 8:30 ಆದ್ಮೇಲೆ ನಾನು ಇದನ್ನ ಕವರ್ ಮಾಡ್ತೀನಿ. ಅವಾಗ ನಿಮ್ಗೆ ಈಸಿಯಾಗಿ ನೀವು ಡ್ರಾಯಿಂಗ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಾಳೆಯಿಂದ. ಓಕೆನಾ? ಈ ಔಷಧಿ ರಹಿತ ಚಿಕಿತ್ಸೆಗಳ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ. ನಾನು ದಯಾನಂದ್ ಇಬ್ರು ಕೂಡಿ 2017ನೇ ಇಸ್ವಿನಲ್ಲಿ ನಾವು ಡಿಸೈಡ್ ಮಾಡಿದ್ದೆ ಏನು ಅಂದ್ರೆ, ಎಲ್ರೂ ಹುಷಾರಿಲ್ಲ ಅಂದ್ರೆ ನಾವು ಹೋಗೋದೇ ವೈದ್ಯರ ಹತ್ರ. ಒಂದಷ್ಟು ವರ್ಷಗಳಿಂದ, 50 ವರ್ಷಗಳಿಂದ ಹೇಗಾಗಿದೆ ಅಂದ್ರೆ, ಮನೆ ಔಷಧಿಗಳನ್ನ ನಾವು ಮರೆತು ನಾವು ಡಿಪೆಂಡ್ ಆಗಿರೋದು ಆಸ್ಪತ್ರೆಗೆ ಹೋಗ್ಲೇಬೇಕು, ಆಸ್ಪತ್ರೆಗೆ ಹೋಗಿ ಏನಾಗಿದೆ ಅಂತ ಟೆಸ್ಟ್ ಮಾಡ್ಲೇಬೇಕು, ಟೆಸ್ಟ್ ಮಾಡಿ ಅದಕ್ಕೆ ಔಷಧಿಗಳನ್ನ ಪಡ್ಕೊಳ್ಳೇಬೇಕು. ನಮ್ಮ ಹತ್ರ ಹಣ ಇದೆಯೇ ಹಣ ಇಲ್ವೋ ಗೊತ್ತಾಗೋದಿಲ್ಲ. MRI ಸ್ಕ್ಯಾನಿಂಗ್ ಎಲ್ಲ ಕೆಲವೊಮ್ಮೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಆ ಟೈಮ್ಗಳಲ್ಲಿ ನನಗ್ ಪರ್ಸನಲ್ ಆಗಿ, ನಾನು ತುಂಬಾ ಯಂಗ್ ಏಜ್ ಇರುವಾಗ, ನನ್ನ ಹತ್ರ ಹಣದ ಶಾರ್ಟೇಜ್ ಇದ್ದಾಗ ನನ್ಗೆ MRIಗೆ ಹೇಳಿದಾಗ ಡಾಕ್ಟರು ನನ್ಗೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಆಗ ನಾನು ಒಂದಿನ ಕುತ್ಕೊಂಡು ಯೋಚನೆ ಮಾಡಿದೆ, ಇದಕ್ಕೆಲ್ಲಾನು ನಾವು ಕಡಿವಾಣ ಹೇಗ್ ಹಾಕ್ಬೋದು. ಈ ಕೆಲವು ತುಂಬಾ ಜನರಿಗೆ ನಾನೊಬ್ಳು, ಈಗ ನನ್ಗೆ ಎಲ್ಲ ಇದ್ರೂನು ಆ ಟೈಮಲ್ಲಿ ನಾನು ಸ್ವಾವಲಂಬಿ ಆಗಿದ್ದ ಕಾರಣದಿಂದಾಗಿ ನನ್ನ ಪಾಕೆಟ್ ಅಲ್ಲಿ ನನ್ನ ಒಂದು ಫೈನಾನ್ಷಿಯಲ್ ಕೆಪಾಸಿಟಿ ನೋಡಿ ನಾನು ಹಿಂದೇಟಾಗ್ದೆ. MRI ಎಲ್ಲ ಮಾಡೋದು ಬೇಡ, ನನ್ನ ಕೈನಲ್ಲಿ ಆಗೋದಿಲ್ಲ. ಆದ್ರೆ ಎಷ್ಟೋ ಜನರಿಗೆ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅಂದ್ರೆ, ಈ 10-15 ಸಾವಿರ ಬರೀ ಟೆಸ್ಟ್ಗೆ ಅಂತ ಹಾಕೋದು ಅಂದ್ರೆ ಅದು ದೊಡ್ಡ ಬರ್ಡನ್ ಆಗುತ್ತೆ. ಅವತ್ ನಾನು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಇದಕ್ಕೇನು ಪರಿಹಾರ ಇಲ್ವಾ? ಇದೊಂದೇ ಸಿಸ್ಟಮ್ ನಮ್ಗೆ ಟ್ರೀಟ್ಮೆಂಟ್ ಕೊಡೋದು. ಈ MRI ಮಾಡಿಸಿದ್ರು ನನ್ನ ಕಾಯಿಲೆ ಏನು ಅನ್ನೋದು ಡಯಾಗ್ನೋಸ್ ಆಗ್ಲಿಲ್ಲ ಆ ಟೈಮ್ನಲ್ಲಿ, ಅಷ್ಟು ಸಣ್ಣ ವಯಸ್ಸಲ್ಲಿ. ಆಗ ನಾನು ಯೋಚನೆ ಮಾಡಿದೆ, ಇಷ್ಟೆಲ್ಲ ಟೆಸ್ಟ್ ಮಾಡಿಸಿನು ನಮ್ಗೆ ನಮ್ ಕಾಯಿಲೆ ಏನು ಅಂತ ಡಯಾಗ್ನೋಸ್ ಮಾಡಿಲ್ಲ ಅಂದ್ರೆ ವಾಟ್ ಈಸ್ ದ ಯೂಸ್? ಮತ್ತೆ ಬೇರೆ ಏನೇನಿದೆ ನಮ್ಮ ದೇಶದಲ್ಲಿ, ಬೇರೆ ಏನೇನೆಲ್ಲ ಇರಬಹುದು ಅಂತ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ನನಗ್ ಪರಿಚಯ ಆಗಿದ್ದು ಧಾನ್ಯಗಳ ಥೆರಪಿ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ರೇಖಿ ಚಿಕಿತ್ಸೆ, ಇದೆಲ್ಲಾನು ಔಷಧಿ ರಹಿತ ಚಿಕಿತ್ಸೆಗಳು. ಇದನ್ನ ನಾನು ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ರೇಖಿ ಹೇಗೆ ಕೆಲಸ ಮಾಡುದು, ವಂಡರ್ಫುಲ್. ನನ್ನ ಇಡೀ ಜೀವನದ ಆ ಸ್ಟ್ರೆಸ್ನ ಒಂದ್ ಅರ್ಧ ಗಂಟೆನಲ್ಲೇ ಹೊರಗೆ ತೆಗ್ದ್ಬಿಡ್ತು ಆರಾ ಕ್ಲೆನ್ಸಿಂಗ್ ಇಂದ. ಸೊ ಅದ್ ಹೇಗೆ, ನನ್ಗೆ ರೇಖಿ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ನಿಮ್ಮಲ್ಲೂ ಸುಮಾರು ಜನಕ್ಕೆ ರೇಖಿ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ರೇಖಿ ಅಂದ್ರೆ ಈಗ ಕೈಗಳನ್ನ ಬಳಸಿ ಒಂದು ಹೀಲಿಂಗ್ ಅಂತ ಮಾಡ್ತಾರೆ. ಈಗ ತುಂಬಾ ಪಾಪ್ಯುಲರ್ ಆಗಿ ನಡೀತಿರೋದು ಕುಂಡಲಿನಿ ಅವೇಕನಿಂಗ್ ಅಂತ ಹೇಳ್ತಾರೆ. ಬಟ್ ಕುಂಡಲಿನಿ ಅವೇಕನಿಂಗ್ ಅಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ರೇಖಿ ಹೀಲಿಂಗ್ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾವೇನ್ ಮನೇನ ದೃಷ್ಟಿ ತಗೊಳ್ತೀವಲ್ಲ, ನಾವೆಲ್ಲರೂ ಮರ್ತು ಬಿಟ್ಟಿದೀವಿ. ದೊಡ್ಡವರಾದ್ಮೇಲೆ ನಾವು ದೃಷ್ಟಿನೇ ತಗೊಳ್ಳೋದಿಲ್ಲ, ಬರೀ ಮಕ್ಳಿಗೆ ಮಾತ್ರ ದೃಷ್ಟಿ ತೆಗೆದು ಹಾರೈಕೆ ಮಾಡ್ತಾ ಇರ್ತೀವಿ. ಆದ್ರೆ ಆ ದೃಷ್ಟಿ ಅನ್ನೋದು ನಮ್ಮ ದೇಹದ ಒಂದು ಎಥರಿಕ್ ಬಾಡಿ ಅಂತ ಹೇಳ್ತಾರೆ, ಆರಾ ಅಂತ ಹೇಳ್ತೀವಿ. ಆ ಆರಾನಲ್ಲಿ ಇರುವಂತಹ ಎಷ್ಟೋ ತರಹ ನೆಗೆಟಿವ್ ಎನರ್ಜಿನ ತೆಗೆಯುತ್ತೆ. ಸೊ ನಾವು ಎಷ್ಟೇ ವಯಸ್ಸಾಗಿದ್ರು ಸಹ ನಾವು ನಮ್ಮ ದೃಷ್ಟಿಗಳನ್ನ ತೆಗಿತಾ ಇರ್ಬೇಕು. ಅದನ್ನೇ ಆರಾ ಕ್ಲೆನ್ಸಿಂಗ್ ಅಂತ ಹೇಳ್ತಾರೆ. ಆರಾ ಕ್ಲೆನ್ಸಿಂಗ್ ಮಾಡಿ ಆ ಯೂನಿವರ್ಸಲ್ ಇರುವಂತಹ ಪ್ರಾಣ ಶಕ್ತಿನ ನಾವು ಈಸಿಯಾಗಿ ನಮ್ಮ ದೇಹಕ್ಕೆ ತಗೊಂಡಾಗ ನಾವು ಹೀಲ್ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಅದೇನೆ ರೇಖಿ ಹೀಲಿಂಗ್. ಆ ರೇಖಿ ಹೀಲಿಂಗ್ ಜೊತೆನಲ್ಲಿ ಆಕ್ಯುಪಂಚರ್ನ ಟ್ರೈ ಮಾಡಿದೆ. ಆಕ್ಯುಪಂಚರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ಆಕ್ಯುಪಂಚರ್ ಮಾಡಿಸ್ಕೊಂಡು ಕೆಲವೊಮ್ಮೆ ವಾಸಿ ಆಗೋದು, ಕೆಲವೊಮ್ಮೆ ವಾಸಿ ಆಗ್ತಾ ಇರ್ಲಿಲ್ಲ. ಸೀಡ್ ಥೆರಪಿ ಮಾಡ್ಕೋತಾ ಇದ್ದೆ. ಟಕ್ ಅಂತ ಕಡಿಮೆ ಆಗೋದು, ಮತ್ತೆ ಬರೋದು, ಬಟ್ ಟಕ್ ಅಂತ ಕಡಿಮೆ ಆಗೋದು. ಎಷ್ಟೋ ಮಾತ್ರಕ್ಕೆ ರಿಲೀಫ್. ನಾನು ಯೋಚನೆ ಮಾಡ್ತಾ ಇದ್ದೆ, ಇದು ಕಾಳುಗಳನ್ನ ಇಲ್ಲಿ ಕಟ್ಟಿ ಹೆಂಗ್ ವಾಸಿ ಆಗ್ತಾ ಇದೆ ಇದು. ಆಮೇಲೆ ಆಕ್ಯುಪ್ರೆಷರ್ ಟ್ರೈ ಮಾಡಿದೆ. ಆಕ್ಯುಪ್ರೆಷರ್ ಇನ್ನೂ ವಂಡರ್ಫುಲ್ ಆಗಿ ರಿಸಲ್ಟ್ ಕೊಡ್ಲಿಕ್ಕೆ ಶುರು ಮಾಡುದು. ಅದೇ ರೀತಿ ಆಮೇಲೆ ಇದ್ರ ಬಗ್ಗೆನೇ ನೋಡಿದೆ ಬೆಂಗಳೂರಿನಲ್ಲಿ ಯಾರ್ಯಾರು ಏನೇನು ಹೇಳ್ಕೊಡ್ತಿದ್ದಾರೆ, ಇನ್ನೂ ಯಾವ್ಯಾವ ತರಹದ ವಿದ್ಯೆಗಳಿದಾವೆ, ಇನ್ನೂ ಯಾವ್ಯಾವ ತರಹದ ಚಿಕಿತ್ಸೆಗಳಿದಾವೆ, ನಮ್ಗೆ ಯಾಕೆ ಮತ್ತೆ ಇದು ಯಾವುದು ಗೊತ್ತಿಲ್ಲ. ಆ ತರ ರಿಯಲೈಸೇಷನ್ ಆದ್ಮೇಲೆ ನಾನು ದಯಾನಂದ್ ಅವ್ರು ಸೇರಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ವಿ. ಆ ಯೂಟ್ಯೂಬ್ ಚಾನಲ್ನ ವರ್ಲ್ಡ್ ಹೆಲ್ತ್ ಡೇ ದಿನ ಶುರು ಮಾಡಿದ್ವಿ. ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ, ನಮ್ಮ ಜನರಿಗೆ ಈ ಎಲ್ಲಾ ಚಿಕಿತ್ಸೆಗಳ ಅರಿವನ್ನ ಮೂಡಿಸ್ಬೇಕು ನಾವು ಅನ್ನೋ ಒಂದು ಉದ್ದೇಶ ಬಂತು. ಯಾಕಂದ್ರೆ ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ನನ್ ಕಾಯಿಲೆ ವಾಸಿ ಆಗ್ತಾ ಇಲ್ವಲ್ಲ, ನಾನು ಇನ್ನೆಲ್ಲ ಹೋಗ್ಲಿ, ನಾನು ಯಾವ ರೀತಿನಲ್ಲಿ ಇದನ್ನ ವಾಸಿ ಮಾಡ್ಕೊಳ್ಳಿ, ಇದು ಪರ್ಮನೆಂಟ್ ಆಗಿ ನಾನು
ಗುಳಿಗೆಗಳನ್ನ ತಗೊಂಡೇ ಇರ್ಬೇಕಾ, ಮಾತ್ರೆಗಳನ್ನ ಜೀವನ ಪೂರ್ತಿ ನಾನು ಹೀಗೆ ಅನುಭವಿಸ್ತಾ ಇರ್ಬೇಕಾ? ಅದು ಒಂದು ಡಿಪ್ರೆಸಿವ್ ಸ್ಟೇಟ್ ಆಫ್ ಮೈಂಡ್. ಆ ಒಂದು ಡಿಪ್ರೆಷನ್ ಅಲ್ಲೇ ನಾವು ನಮ್ಮ ಇಡೀ ಜೀವನನ ಕಳೆಯೋ ಬದಲು ಲೆಟ್ ಅಸ್ ಕ್ಯೂರ್ ಇಟ್. ನಮ್ಮ ಒಂದು ಟ್ರೆಡಿಷನಲ್ ಅಲ್ಲಿ, ನಮ್ಮ ಒಂದು ದೇಶದಲ್ಲಿ ಪ್ರತಿಯೊಂದು ಕಾಯಿಲೆಗೂ ಕೆಲವೊಂದು ಪಥ್ಯಗಳನ್ನ ಕೊಟ್ಟು ಗುಣ ಮಾಡುವಂತಹ ಒಂದು ಶಕ್ತಿ ಇರ್ತಾ ಇತ್ತು. ಆದ್ರೆ ಆ ಆಯುರ್ವೇದ ಬಗ್ಗೆ ನಾವು ತಿರುಗಿ ನೋಡೋದೇ ಬಿಟ್ಬಿಟ್ಟಿದೀವಿ ಅಲ್ವಾ? ಆಯುರ್ವೇದದಲ್ಲಿ ಪಥ್ಯಗಳನ್ನ ಕೊಡ್ತಾ ಪ್ರತಿಯೊಂದು ಕಾಯಿಲೆಗಳನ್ನ ಗುಣ ಮಾಡ್ಕೊಳ್ಳೋದೇ ಅದೊಂದು ಧ್ಯೇಯ ಆಗಿರ್ತಾ ಇತ್ತು. ಆದ್ರೆ ಈಗ ನಮ್ ಜೀವನ ಶೈಲಿನ ನಾವು ಬದಲಾಯಿಸ್ಕೊಳ್ಳೋ ಬದಲು ನಮ್ ಸಿಂಟಮ್ಸ್ ನ ಹತೋಟಿಗೆ ತರುವಂತಹ ಪ್ರಯತ್ನ ಮಾಡುವಂತಹ ಒಂದು ಚಿಕಿತ್ಸಾ ಪದ್ಧತಿಗೆ ನಾವೆಲ್ಲರೂ ಹೊಂದ್ಕೊಂಡು ಹೋಗ್ಬಿಟ್ಟಿದೀವಿ. ಹಾಗಾಗಿ ಅದರಿಂದ ಸ್ವಲ್ಪ ಹೊರಗೆ ಬಂದು ನಮ್ಮ ಜೀವನ ಶೈಲಿನ ಸರಿ ಮಾಡ್ಕೊಂಡು, ನಮ್ಮ ಆಹಾರ ಪದ್ಧತಿಗಳನ್ನ ಸರಿ ಮಾಡ್ಕೊಂಡು, ಈ ಕೆಲವೊಂದು ಸುಲಭವಾಗಿ ಮಾಡ್ಕೊಳ್ಳುವಂತಹ ಥೆರಪಿಗಳನ್ನ, ಆಕ್ಯುಪ್ರೆಷರ್ ಇರ್ಬಹುದು, ಧಾನ್ಯಗಳ ಥೆರಪಿ ಇರ್ಬಹುದು, ಬಣ್ಣಗಳ ಥೆರಪಿ ಇರಬಹುದು, ಇವುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡು ನಾವು ನಮ್ಮ ಒಂದು ಗುಣನ, ಅಂದ್ರೆ ಈ ಒಂದು ಚಿಕಿತ್ಸೆನ ಸರಿಯಾದ ರೀತಿನಲ್ಲಿ ಮಾಡ್ಕೊಳ್ತಾ ಬಂದ್ವಿ ಅಂದ್ರೆ ನಾವು ಯಾವುದೇ ಕಾಯಿಲೆನ ಬೇಕಾದ್ರೂ ನಾವು ಎದುರಿಸಿ ಅದರಿಂದ ಹೊರಗೆ ಬರಬಹುದು. ಹೌದು ಅಲ್ವಾ? ಅದಕ್ಕೋಸ್ಕರನೇ ನೀವೆಲ್ರೂ ಇವತ್ತು ಇಲ್ಲಿಗೆ ಜಾಯ್ನ್ ಆಗಿದ್ದೀರಾ, ಇಲ್ಲಿಗೆ ಬಂದಿದ್ದೀರಾ. ನಾನ್ ನನ್ನ ಪರ್ಸನಲ್ ಹಿಸ್ಟ್ರಿನ ಇದುವರೆಗೂ ಯಾವ ಕ್ಲಾಸಲ್ಲೂ ಶೇರ್ ಮಾಡ್ಕೊಂಡಿರ್ಲಿಲ್ಲ, ಇವತ್ತು ಶೇರ್ ಮಾಡ್ಕೋಬೇಕು ಅಂತಿತ್ತು. ಯಾಕಂದ್ರೆ ಕರ್ನಾಟಕದಲ್ಲಿ ಆಯುಷ ಮಂಡಲಂ ಮೊದಲ ಬಾರಿಗೆ ಈ ಎಲ್ಲಾ ಚಿಕಿತ್ಸೆಗಳನ್ನು ನಮ್ಮ ಕನ್ನಡ ಜನತೆಗೆ ಸಾರಿತು. ಅದರ ಒಂದು ಹೆಮ್ಮೆ ನಮಗಿದೆ, ನನ್ಗೂ ದಯಾನಂದ್ ಅವ್ರಿಗೆ. ಆ ಒಂದು ಹೆಮ್ಮೆಗೆ ನೀವೆಲ್ಲರೂ ಪಾತ್ರದಾರರಾಗಿದ್ದೀರಾ. ಈಗ ಈವರೆಗೂ ಸುಮಾರು 2000ದಿಂದ 3000 ಜನರಿಗೆ ನಾವು ಈ ಚಿಕಿತ್ಸಾ ಪದ್ಧತಿಗಳನ್ನ ಹೇಳ್ಕೊಟ್ಟಿದೀವಿ. ಕನ್ನಡದವರು ಫಾರಿನ್ ಅಲ್ಲಾದ್ರೂ ಇರ್ಲಿ, ಇಂಡಿಯಾನ್ ಅಲ್ಲಾದ್ರೂ ಇರ್ಲಿ, ಎಲ್ಲಾದ್ರೂ ಕೂತ್ಕೊಂಡು ಈ ಕ್ಲಾಸಸ್ ನ ಅಟೆಂಡ್ ಮಾಡಿ ನಮ್ಮ ಜೊತೆನಲ್ಲಿ ಇದರ ಒಂದು ಅರಿವನ್ನ ಮೂಡಿಸ್ಕೊಳ್ತಿದ್ದಾರೆ. ಹಾಗಾಗಿ ನೀವು ಕೂಡ ನಿಮ್ಮ ಪಕ್ಕದ ಮನೆಯವ್ರಿಗಾಗ್ಲಿ, ನಿಮ್ಮ ಫ್ರೆಂಡ್ಸ್ಗಾಗ್ಲಿ, ನಿಮ್ಮ ಒಂದು ಕುಟುಂಬದವರಿಗಾಗ್ಲಿ ಈ ಒಂದು ಚಿಕಿತ್ಸಾ ಪದ್ಧತಿಗಳ ಅರಿವನ್ನ ಮೂಡಿಸಿ ಅವ್ರಿಗೂ ಇದ್ರ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಿ. ಯಾಕಂದ್ರೆ ಇದೆಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ಅರಿವು ಮೂಡಿಸ್ಬೇಕು ಅಂದ್ರೆ ಯಾರು ಮಾಡೋದಿಲ್ಲ. ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಟ್ರೈ ಮಾಡ್ಬೇಕು. ಹೌ ಆರ್ ಯು ನೌ ಅಂತ ಕೇಳಿದ್ರೆ ಅವಾಗ ಅವ್ರು ಹೇಳ್ತಾರೆ ಇಟ್ಸ್ ವರ್ಕಿಂಗ್ ಅಂತ. ಸೊ ಹಾಗೆ ನಾವು ಈ ಎಲ್ಲಾ ಅರಿವನ್ನ ಎಲ್ರಿಗೂ ಮೂಡಿಸೋಣ. ನಮ್ಮ ಜೊತೆನಲ್ಲಿ ಇನ್ನೂ ನಿಮ್ಮ ಮುಂಬರುವ ದಿನಗಳು ಬಹಳಷ್ಟು ಇದಾವೆ. ಯಾಕಂದ್ರೆ ನಮ್ ಜೊತೆನಲ್ಲಿ ಫಸ್ಟ್ ಕ್ಲಾಸ್ ಶುರು ಮಾಡಿದವರು ಅದಾದ ನಂತರ ಪೆಂಡುಲಮ್ ಮಾಡಿದ್ರು, ಟ್ಯಾರೋ ಕಾರ್ಡ್ಸ್ ಮಾಡಿದ್ರು, ನ್ಯೂಮರಾಲಜಿ ಮಾಡಿದ್ರು, ಕಲರ್ ಥೆರಪಿ, ಸೀಡ್ ಥೆರಪಿ, ಆಕ್ಯುಪ್ರೆಷರ್ ಎಲ್ಲಾ ಕ್ಲಾಸ್ಗಳನ್ನು, ಕೆಲವೊಬ್ರಂತೂ ಎಲ್ಲಾ ಕ್ಲಾಸ್ ಜಾಯಿನ್ ಆಗ್ತಾರೆ. ನೋ ಮ್ಯಾಟರ್ ವಾಟ್, 2ನೇ ಸಲ ರಿಪೀಟ್ ಆದ್ರೂ ಪರವಾಗಿಲ್ಲ, ಜಾಯಿನ್ ಆಗ್ತಾರೆ. ಸೊ ನೀವೂನು ಅಷ್ಟೇ, ನಿಮ್ಗೆ ಆಸಕ್ತಿ ಇದ್ದಲ್ಲಿ ಎಲ್ಲವನ್ನು ಕಲ್ತ್ಕೊಡಿ. ಯಾಕಂದ್ರೆ ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರದಿಂದ ಯಾವ ರೀತಿ ನೀವು ಬದಲಾಗ್ಬೋದು ಅಂತ ಹೇಳೋದಿಕ್ಕಾಗೋದಿಲ್ಲ ಅಲ್ವಾ? ಟ್ಯಾರೋ ಕಾರ್ಡ್ ಕಲಿಯೋದ್ರಿಂದ ನೀವ್ ಯಾವ ರೀತಿ ಬದಲಾಗ್ಬೋದು ಅಂತ ಹೇಳೋದಿಕ್ಕಾಗೋದಿಲ್ಲ. ಆನ್ಲೈನ್ ಅಲ್ಲಿ ಒಂದೊಳ್ಳೆ ಪ್ಲಾಟ್ಫಾರ್ಮ್ ನ ನಾವು ನಿಮ್ಗೋಸ್ಕರ ಕೊಟ್ಟಿದ್ದೀವಿ, ಅದನ್ನ ನೀವು ಬಳಸ್ಕೊಳ್ಳಿ. ಯಾಕಂದ್ರೆ ಮತ್ತೆ ಇದನ್ನೆಲ್ಲ ನಾವು ಸ್ಟಾಪ್ ಮಾಡಿದ್ರೆ ಮತ್ತೆ ಈ ತರ ಕ್ಲಾಸಸ್ ನ ನಾವು ಕೊಡ್ಲಿಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ರೆಕಾರ್ಡೆಡ್ ವಿಡಿಯೋಸ್ ಬರುತ್ತೆ, ಬೇರೆ ಬೇರೆ ಅಡ್ವಾನ್ಸ್ ಕೋರ್ಸ್ಗಳು, ಬೇರೆ ಬೇರೆ ಪದ್ಧತಿಗಳು ಎಲ್ಲ ಹೇಳ್ಕೊಡ್ಬಹುದು. ಬಟ್ ಈ ಬೇಸಿಕ್ಗಳು ಮತ್ತೆ ರಿಪೀಟ್ ಆಗೋದು ನಮ್ಗೆ ಡೌಟ್. ಸೊ ಹಾಗಾಗಿ ನಾಳೆಯಿಂದ ಯಾರಾದ್ರೂ ಸೀಡ್ ಥೆರಪಿ ಕ್ಲಾಸಿಗೆ ಜಾಯಿನ್ ಆದ್ರೂ ಪರವಾಗಿಲ್ಲ, ಆಗ್ಬೇಕು ಅಂತ ಇಚ್ಛಿಸುವವ್ರನ್ನೂ ನೀವು ಜಾಯಿನ್ ಮಾಡಿಸ್ಕೊಡಿ. ಯಾಕಂದ್ರೆ ನಾಳೆ ನಾಳಿದೆಲ್ಲಾನು ಈ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ, ರೆಕಾರ್ಡ್ ನ ನೋಡ್ಕೊಂಡು ಅವರು ಜಾಯಿನ್ ಆಗ್ಬೋದು. ಓಕೆನಾ? ಸೊ ಈ ತರ ನಮ್ ದೇಶದಲ್ಲಿ ರೇಖಿ, ಕುಂಡಲಿನಿ ಅವೇಕನಿಂಗ್ ಅದರ ಅನುಭವ ನನಗಿಲ್ಲ. ನ್ಯೂಮರಾಲಜಿ ಅಂತ ಇದೆ, ಟ್ಯಾರೋ ಕಾರ್ಡ್ಸ್ ಅಂತ ಇದೆ, ಪೆಂಡುಲಮ್ ಶಾಸ್ತ್ರ ಅಂತ ಇದೆ, ಧಾನ್ಯಗಳ ಥೆರಪಿ ಇದೆ, ಆಕ್ಯುಪ್ರೆಷರ್ ಇದೆ, ಆಕ್ಯುಪಂಚರ್ ಇದೆ, ಬಣ್ಣಗಳ ಥೆರಪಿಗಳಿದಾವೆ. ಇದ್ಯಾವುದರಿಂದ ಆದ್ರೂ ನಿಮ್ಗೆ ಇಷ್ಟ ಆದಂತಹ ಚಿಕಿತ್ಸೆನ ನೀವು ಅಳವಡಿಸ್ಕೊಂಡು ನಿಮ್ಮ ಕಾಯಿಲೆಗಳನ್ನ ನೀವು ವಾಸಿ ಮಾಡ್ಕೊಳ್ಬಹುದು. ಮತ್ತೆ ನಿಮ್ಮ ಮಕ್ಕಳಿಗೂ ಇದನ್ನ ಪರಿಚಯ ಮಾಡ್ಕೊಳ್ಬಹುದು. ಮಕ್ಕಳಿಗೆ ಕಲರ್ ಥೆರಪಿ ಅಂದ್ರೆ ಬಹಳ ಇಷ್ಟ. ಯಾವ್ಯಾವ ತಾಯಿಂದಿರು ಕಲರ್ ಥೆರಪಿನ ಕಲ್ತ್ಕೊಂಡಿರ್ತಾರಲ್ಲ, ಮಕ್ಳು ಮೊದ್ಲು ಕೈ ಒಡ್ಡುತ್ತಾರೆ, ನನ್ಗೆ ಔಷಧಿ ಬೇಡ, ನನ್ಗೆ ಬಣ್ಣ ಹಚ್ಬಿಡು ಅಂತ. ಹಾಗಾಗಿ ನೀವುನು ಕಲರ್ ಥೆರಪಿಗಳನ್ನ ಕಲ್ತ್ಕೊಳ್ಳಿ. ಆಗ ನಿಮ್ ಮನೆ ಮಕ್ಳಿಗೂ ಸಹ ನೀವು ಬಣ್ಣಗಳನ್ನ ಹಚ್ಚಿ ಅವ್ರನ್ನ ಗುಣ ಮಾಡಬಹುದು. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮಕ್ಕಳಲ್ಲಿ. ಯಾಕಂದ್ರೆ ಅವರು ಬೇಗ ಇನ್ನೋಸೆಂಟ್ ಇರ್ತಾರಲ್ವಾ, ಹಾಗಾಗಿ ಎಲ್ಲದನ್ನೂ ಅವ್ರ ದೇಹ ಬೇಗ ತಗೊಳುತ್ತೆ. ನಮ್ಗೆ ಮೆಂಟಲ್ ಬ್ಲಾಕೇಜಸ್ ಇಂದಾಗಿ ಕೆಲವೊಂದು ಚಿಕಿತ್ಸೆಗಳು ನಿಧಾನ ಆಗಬಹುದು, ಆದ್ರೆ ಮಕ್ಕಳಲ್ಲಿ
ಅವರ ಒಂದು ಮನಸ್ಸು, ಅವರ ಒಂದು ಪರಿಶುದ್ಧವಾದ ಮನಸ್ಸಿನಿಂದಾಗಿ ನೀವ್ ಏನೇ ಒಂದು ಸುಮ್ನೆ ಎಲ್ಲೋ ಒಂದು ಏನೋ ಒಂದು ಡಾಟ್ ಹಾಕಿದ್ರಿ ಅವ್ರು ಗುಣ ಆಗ್ಬಿಡ್ತಾರೆ. ಅಷ್ಟು ಮಿರಾಕಲಸ್ ಆಗಿ ಕೆಲಸ ಮಾಡುತ್ತೆ ಬಣ್ಣಗಳ ಥೆರಪಿ. ಆದ್ರೆ ಅದರ ಒಂದು ನಿಯಮಗಳನ್ನ ನೀವು ಫಾಲೋ ಮಾಡಿ ಅದನ್ನ ಮಾಡಬಹುದು. ಹಾ, ನಮ್ಮ ಒಂದು ಇನ್ನೊಂದು ಗುಡ್ ನ್ಯೂಸ್ ಇದೆ. ಏನು ಅಂದ್ರೆ ದಯಾನಂದ್ ಅವರು ತುಂಬಾ ಕಷ್ಟಪಟ್ಟು ಈ ಒಂದು ಧಾನ್ಯಗಳ ಥೆರಪಿ, ಅಕ್ಯುಪ್ರೆಷರ್, ಬಣ್ಣಗಳ ಥೆರಪಿ, ಯೋಗ, ಮುದ್ರೆಗಳು, ಮತ್ತೆ ಕೆಲವೊಂದು ಆಹಾರ ಪದ್ಧತಿಗಳು, ಮತ್ತೆ ಕೆಲವೊಂದು ಒಳ್ಳೊಳ್ಳೆ ಟಿಪ್ಸ್ಗಳು ಎಲ್ಲವನ್ನ ಸೇರಿ ಒಂದು ಬುಕ್ ಮಾಡ್ತಿದ್ದಾರೆ. ಒಂದು ಒಳ್ಳೆ ಟೀಮೇನೆ ಇದೆ. ಒಂದು 300 ಪೇಜಸ್ ಇದಾವೆ ಇದು. ಯಾಕಂದ್ರೆ ಇದು ಕನ್ನಡದಲ್ಲಿ ಯಾರು ಮಾಡಿಲ್ಲ. ಮೊದಲ ಬಾರಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯುಷ ಮಂಡಲಂ ವತಿಯಿಂದ ನಿಮ್ಮೆಲ್ಲರಿಗೂ ಈ ತರ ಒಂದು ಪುಸ್ತಕ ಬರಲಿದೆ. ಇದೊಂದು ಪುಸ್ತಕ ನಿಮ್ ಮನೆಯಲ್ಲಿದ್ರೆ ಸಾಕು. ಇದೇ ಡಾಕ್ಟರ್. ಸಡನ್ ಆಗಿ ಏನಾದ್ರು ಕಾಯಿಲೆ ಬಂತು, ಪುಸ್ತಕ ತೆಗಿರಿ, ನೋಡಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ತಂದೆ ಹುಷಾರಿಲ್ಲ, ತಾಯಿ ಹುಷಾರಿಲ್ಲ, ಮಕ್ಳಿಗೆ ಹುಷಾರಿಲ್ಲ, ಮತ್ತೆ ಯಾವ ಯಾವ ರೀತಿ ಕಾಯಿಲೆಗಳು ಸಹ ನಮ್ಗೆ ಬರಬಹುದು ಮುಂಬರುವ ದಿನಗಳಲ್ಲಿ. ಸಡನ್ ಆಗಿ ಕಿಡ್ನಿ ಪ್ರಾಬ್ಲಮ್ ಆಯ್ತು, ಆಗೋದಕ್ಕಿಂತ ಮುಂಚೆ ಅದನ್ನ ತಡೆಗಟ್ಟೋದು ಹೇಗೆ, ಅದೆಲ್ಲವೂ ಸಹ ಈ ಪುಸ್ತಕದಲ್ಲಿರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಇದೊಂದು ಪುಸ್ತಕ ಇರಬೇಕು. ನೀವು ಯಾವುದೇ ಫಂಕ್ಷನ್ ಹೋಗಿ ಅವ್ರಿಗೊಂದು ಗಿಫ್ಟ್ ಆಗಿ ಆ ಪುಸ್ತಕನ ಕೊಡಿ. ನಾನು ಯಾವಾಗ್ಲೂ ದೇವೇಂದ್ರ ಓರ ಅವ್ರದ್ದು ಪುಸ್ತಕನ ಎಲ್ರಿಗೂ ಗಿಫ್ಟ್ ಮಾಡೇನಿ, ಆಕ್ಯುಪ್ರೆಷರ್ ಪುಸ್ತಕನ. ಅದೇ ರೀತಿ ನೀವು ಈ ಆಯುಷ ಮಂಡಲಂ ಪುಸ್ತಕನ, ಈ ಒಂದು ಎಲ್ಲಾ ಥೆರಪಿಗಳು ಒಟ್ಟಿಗೆ ಸೇರಿರುವಂತಹ ಪುಸ್ತಕನ ನೀವು ಮನೆಯಲ್ಲಿ ಇಟ್ಕೊಳ್ಳಿ. ಕೊಂಡ್ಕೊಂಡು ಯಾರಿಗೆ ಏನೇ ಗಿಫ್ಟ್ ಮಾಡ್ಬೇಕು ಅಂದ್ರೆ ಅತ್ಯಂತ ಒಳ್ಳೆಯ ಮಾಹಿತಿ ಉಳ್ಳ ಈ ಪುಸ್ತಕನ ನೀವು ಗಿಫ್ಟ್ ಮಾಡಬಹುದು. ಇದು ಇದೇ ತಿಂಗಳು ಲಾಂಚ್ ಆಗ್ತಾ ಇದೆ. ನೀವು ಎಲ್ಲರೂ ಕೆಲವೊಬ್ಬರಲ್ಲಿ ಆಪಲ್ ಫೋನ್ ಇದೆ, ಐಫೋನ್ ಅಲ್ಲಿ ಆಪ್ ನ ತರೋ ಪ್ರಯತ್ನ ಮಾಡ್ತಾ ಇದೀವಿ. ಮುಂಬರುವ ದಿನಗಳಲ್ಲಿ ಬರುತ್ತೆ. ಆದ್ರೆ ಮನೆಯಲ್ಲಿ ಯಾರ್ದಾದ್ರು ಆಂಡ್ರಾಯ್ಡ್ ಫೋನ್ ಇದ್ರೆ ಆಂಡ್ರಾಯ್ಡ್ ಫೋನ್ ಅಲ್ಲಿ ನೀವು ಆಯುಷ ಮಂಡಲಂನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ವೆಬ್ಸೈಟ್ ಮೂಲಕನೂ ಮಾಡಬಹುದು. ಆದ್ರೆ ವೆಬ್ಸೈಟ್ ಸ್ವಲ್ಪ ನಿಮ್ಗೆ ಇನ್ನೂ ರೆಡಿ ಆಗ್ತಾ ಇದೆ, ರೆಡಿ ಆಗಿದೆ, ಬಟ್ ಸ್ವಲ್ಪ ಅದರಲ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದಾಗಿ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಆಗಬಹುದು. ಲಾಂಚ್ ಮಾಡಿದಾಗ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಲೋಕಲ್ ಬುಕ್ ಸ್ಟಾಲ್ಸ್ ಗಳಲ್ಲಿ ಈಗ ಕೆಲವೊಂದು ಸಪ್ನಾ ಅಂತ ಎಲ್ಲ ಇದೆ ಅಲ್ಲ, ಆ ತರ ಬುಕ್ ಸ್ಟಾಲ್ ಗಳಲ್ಲಿ ಎಲ್ಲೆಲ್ಲಿ ಈ ಬುಕ್ ಅವೈಲೇಬಲ್ ಇದೆ ಅನ್ನೋದನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಅವಾಗ ನೀವು ಹೋಗಿ ಅದನ್ನ ಕೊಂಡ್ಕೊಳ್ಳಿ. ಓಕೆನಾ? ಸೊ ಇದು ನಿಮ್ಮೆಲ್ಲರಿಗೂ ಈ ಒಂದು ಚಿಕಿತ್ಸೆಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟೆ. ಟೈಮ್ ವೇಸ್ಟ್ ಆಗಿಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಿಮ್ಗೂ ಗೊತ್ತಿರ್ಬೇಕು ಯಾವ ಯಾವ ಚಿಕಿತ್ಸೆಗಳಿದಾವೆ ನಮ್ಮ ದೇಶದಲ್ಲಿ ಅಂತ. ಆಗ ಒಂದೇ ಕಡೆ ಹೋಗೋದಿಲ್ಲ, ನೀವು ಎಲ್ಲಾ ಕಡೆನೂ ಹೋಗ್ತೀರಾ. ಎಲ್ಲಾ ಕಡೆ ಹೋಗಿ ಯಾವ ಯಾವ ಟ್ರೀಟ್ಮೆಂಟ್ ಇದೆ ಎಲ್ಲಾನು ತಿಳ್ಕೊಂಡು ಅದನ್ನ ಅನುಭವಿಸಿ ಯಾವ್ದು ನಿಮಗ್ ಮ್ಯಾಚ್ ಆಗುತ್ತೋ ಅದನ್ನ ನೀವು ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಗೆ ಈ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಈ ಧಾನ್ಯಗಳ ಥೆರಪಿ ಹೇಗ್ ಕೆಲಸ ಮಾಡುತ್ತೆ? ನಾವು ಒಂದೊಂದು ಧಾನ್ಯದಲ್ಲೂ ಒಂದೊಂದು ಗುಣಲಕ್ಷಣ ಇದೆ ಅಲ್ವಾ? ಉದ್ದಿನ ಬೇಳೆ ತಿಂದ್ರೆ ನಮ್ಗೆ ಪ್ರೋಟೀನ್ಸ್ ಜಾಸ್ತಿ ಸಿಗುತ್ತೆ. ಅದೇ ರೀತಿ ತೊಗರಿ ಬೇಳೆ ಇದ್ರೆ ಅದರಲ್ಲಿ ಬಹಳಷ್ಟು ಪೌಷ್ಟಿಕಾಂಶಗಳಿದಾವೆ, ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲಾನು ಇದೆ. ಒಂದು ರಾಜ್ಮಾ ತಿಂದ್ರೆ ಅದರಿಂದ ಕಿಡ್ನಿಗೆ ತುಂಬಾ ಒಳ್ಳೇದು, ಕಿಡ್ನಿ ಶುದ್ಧ ಆಗ್ಲಿಕ್ಕೆ. ಸೊ ಅದೇ ರೀತಿ ಕಾಬೂಲ್ ಚನ್ನ ತಿಂದಾಗ ನಮ್ಗೆ ಸ್ಟ್ಯಾಮಿನಾ, ಸ್ಟ್ರೆಂತ್ಗೆ ಎಲ್ಲದಕ್ಕೂ ಒಳ್ಳೇದು ಅಲ್ವಾ? ಪ್ರತಿಯೊಂದು ಧಾನ್ಯಗಳಲ್ಲೂ ಅದರದೇ ಆದಂತಹ ವೈಶಿಷ್ಟ್ಯಗಳಿದಾವೆ ಮತ್ತೆ ಗುಣಗಳಿದಾವೆ. ನಮ್ಮ ಕಾಯಿಲೆಗೆ ಕೆಲವೊಂದು ಸಪೋರ್ಟಿವ್ ಎನರ್ಜಿ ಅಂತ ಬೇಕಾಗ್ತದೆ. ಈಗ ನಮ್ಮ ಶ್ವಾಸಕೋಶಗಳಲ್ಲಿ ಕೋಲ್ಡ್ ಆಯ್ತು ಅಲ್ವಾ, ಲಂಗ್ಸ್ಗೆ ಕೋಲ್ಡ್ ಆಯ್ತು ಅಂದ್ರೆ ಶೀತ, ನೆಗಡಿ, ಕೆಮ್ಮು ಎಲ್ಲ ಬಂತು. ಆಗ ನಾವೇನ್ ಮಾಡ್ತೀವಿ ಮನೆಯಲ್ಲಿ? ಅಮ್ಮ ಒಂಚೂರು ರಸಂ ಮಾಡ್ಕೊಡು, ನನ್ಗೆ ತುಂಬಾ ನೆಗಡಿ ಆಗೋಗಿದೆ, ಮೈ ಬಿಸಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನಾವು ಎಳ್ನೀರ್ ಕುಡಿತೀವ? ಕೋಲ್ಡ್ ಆದಾಗ ಎಳ್ನೀರ್ ಕುಡಿಯೋದಿಲ್ಲ. ಆದ್ರೆ ನಾವು ಬಾಡಿನ ಹೀಟ್ ಮಾಡ್ಕೊಳ್ಳುವಂತಹ ಪದಾರ್ಥಗಳನ್ನ ತಗೊಳ್ತೀವಿ. ಅಂದ್ರೆ ಪೆಪ್ಪರ್ ಹಾಕಿ ಬಿಸಿ ಬಿಸಿ ರಸಂ ಆತರ, ಅಥವಾ ಪೆಪ್ಪರ್ ಪೌಡರ್ ಹಾಕಿ ಹಾಟ್ ಸೂಪ್ ಆತರ ಹಾಟ್ ಏನಾದ್ರು ತಗೊಳ್ತೀವಿ. ಜಿಂಜರ್ ಕಷಾಯ ಆತರ ಏನಾದ್ರು ತಗೊಂಡು ಫೈಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಕೋಲ್ಡ್ ಆಗಿದೆ, ಸೊ ಲೆಟ್ ಮಿ ಫೈಟ್, ಲೆಟ್ ಮಿ ಮೇಕ್ ಮೈ ಲಂಗ್ಸ್ ಹೀಟ್, ನಮ್ಮ ದೇಹನ ಹೀಟ್ ಮಾಡ್ಕೊಳ್ಳೋಣ ಅನ್ನೋ ಪ್ರಯತ್ನ ನಾವು ಪಡ್ತೀವಿ ಅಲ್ವಾ? ಅದೇ ರೀತಿನೇ ಲಂಗ್ಸ್ ಕೋಲ್ಡ್ ಆದಾಗ ಅದೇ ಪೆಪ್ಪರ್ನ ನಾವು ಆ ಲಂಗ್ಗೆ ಹೋಗುತ್ತಲ್ಲ ನರ, ಆ ನರದ ಮೇಲೆ ಅಳವಡಿಸಿ ಲಂಗ್ನ ಹೀಟ್ ಮಾಡ್ತೀವಿ. ಯಥೇಚ್ಛವಾಗಿ ಕಫ ತುಂಬಿಕೊಂಡಿದ್ರು ಸಹ ಶ್ವಾಸಕೋಶದಲ್ಲಿ
ಆ ಶ್ವಾಸಕೋಶದಿಂದ ಆ ಕಫನ ಹೊರಬರುವಂತಹ ಕೆಲವೊಂದು ವಸ್ತುಗಳನ್ನ ಇಲ್ಲಿಡೋದು. ಅಂದ್ರೆ ಶುಂಠಿ ಇರಬಹುದು, ಬೆಳ್ಳುಳ್ಳಿ ಇರಬಹುದು, ಅಗಸೆ ಬೀಜ ಇರಬಹುದು, ಅದನ್ನೆಲ್ಲ ಲಂಗ್ಸ್ಗೆ ಹೋಗುವಂತಹ ಈ ರಿಫ್ಲೆಕ್ಸ್ ಪಾಯಿಂಟ್ ನಲ್ಲಿ ಅಂಟಿಸಿದಾಗ ಅಲ್ಲಿ ಆಗುವಂತಹ ಬದಲಾವಣೆನೆ ಬೇರೆ. ಈಗ ವಿಕ್ಸ್ ನ ಹಚ್ಕೊಳ್ತೀವಿ ಎದೆ ಮೇಲೆ ಅಲ್ವಾ, ಎದೆ ಮೇಲೆ ವಿಕ್ಸ್ ನ ಹಚ್ಕೊಂಡು ಏನಾಗುತ್ತೆ ಅಂದ್ರೆ ಲಂಗ್ಸ್ ನ ಹೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಕಫ ಕರಗಿ ಹೊರಗಡೆ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಅದೇ ರೀತಿ ವಿಕ್ಸ್ ನ ನಾವು ಇಲ್ಲೂ ಬೇಕಾದ್ರೆ ಹಚ್ಬಹುದು, ರಿಫ್ಲೆಕ್ಸ್ ಪಾಯಿಂಟ್ ನಲ್ಲೂ ಬೇಕಾದ್ರೆ ಹಚ್ಚಬಹುದು. ನಮ್ದು ಲಂಗ್ ರಿಫ್ಲೆಕ್ಸ್ ಪಾಯಿಂಟ್ ನಿಮ್ಗೆ ಚಾರ್ಟ್ ಅಲ್ಲಿ ಕಾಣ್ತಿದ್ಯಲ್ಲ, ಅಲ್ಲಿ ಬೇಕಾದ್ರೆ ಹಚ್ಚಿ ನಾವು ಲಂಗ್ಸ್ ಅಲ್ಲಿರೋ ಕಫನೆಲ್ಲ ನಾವು ಕರಗಿಸ್ಬಹುದು. ಇದೇ ರೀತಿ ಕೆಲಸ ಮಾಡುತ್ತೆ ಈ ಧಾನ್ಯಗಳ ಥೆರಪಿ. ಅದೇ ರೀತಿ ಈಗ ಸ್ಟಮಕ್ ಅಲ್ಲಿ ಹೀಟ್ ಆಯ್ತಪ್ಪ, ಸ್ಟಮಕ್ ಅಲ್ಲಿ ಹೀಟ್ ಆದಾಗ ನಾವೇನ್ ಮಾಡ್ತೀವಿ, ತುಂಬಾ ಹೀಟ್ ಆದಾಗ ರಸಂ ಕುಡಿತೀವಾ? ಇಲ್ಲ. ಏನ್ ಕುಡಿತೀವಿ? ಎಳ್ನೀರು, ಮಜ್ಜಿಗೆ, ಮೆಂತೆಕಾಳು, ಆತರ ತಂಪಾಗಿರುವಂತದ್ದು ಏನಾದ್ರು ಮೊಸರನ್ನ, ಆತರ ಏನಾದ್ರು ಹೊಟ್ಟೆನ ಶಾಂತ ಮಾಡ್ಕೊಂಡು ಪ್ರಯತ್ನ ಪಡ್ತೀವಿ. ಅದೇ ರೀತಿ ಕೆಲವೊಂದು ತಂಪಾಗುವಂತಹ ಧಾನ್ಯಗಳು ಬರುತ್ತೆ, ಮೆಂತೆಕಾಳು ಅಥವಾ ನ್ಯೂಟ್ರಲ್ ಎನರ್ಜಿ ಇರುವಂತಹ ಒಂದು ಹೆಸರು ಕಾಳು, ಈ ತರ ಧಾನ್ಯಗಳನ್ನ ನಾವು ಸ್ಟಮಕ್ಗೆ ರಿಫ್ಲೆಕ್ಸ್ ಪಾಯಿಂಟ್ ಮೇಲೆ ಹಾಕಿ ಬಿಡ್ತೀವಿ. ಅಂದ್ರೆ ಒಂದೇ ದಿನಕ್ಕೆ ಮಜ್ಜಿಗೆ ಕುಡಿದಾಗ ಆ ಕ್ಷಣಕ್ಕೆ ಮಾತ್ರ ನಮ್ದು ಹೊಟ್ಟೆ ತಂಪಾಗತ್ತೆ. ಆದ್ರೆ ಸ್ಟಮಕ್ ಹೀಟ್ ಬಂದು ತುಂಬಾ ದಿನದವರೆಗೂ ಆಗಿದೆ ಅಂದಾಗ ಆ ಸ್ಟಮಕ್ ಹೀಟ್ ಇಂದ ತುಂಬಾ ಸಿಂಪ್ಟಮ್ಸ್ ಬರ್ತಿರತ್ತೆ. ಸ್ಕಿನ್ ರ್ಯಾಷಸ್ ಇರಬಹುದು, ಅಥವಾ ಆಸಿಡಿಟಿ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು, ಹೇರ್ ಫಾಲ್ ಇರಬಹುದು. ಇದೆಲ್ಲಾನು ಸ್ಟಮಕ್ ಹೀಟ್ಗೆ ಕನೆಕ್ಟೆಡ್ ಆಗಿರ್ತದೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಈ ಡಿಸೀಸಸ್ನೆಲ್ಲ ನಾವು ಅನುಭವಿಸ್ತಿರೋವಾಗ ನಾವೇನ್ ಮಾಡಬಹುದು, ಸ್ಟಮಕ್ ರಿಫ್ಲೆಕ್ಸ್ ಹೋಗ್ಬಿಟ್ಟು ನಾವು ಆ ಸ್ಟಮಕ್ ಪಾಯಿಂಟ್ ಮೇಲೆ ಸ್ಟಿಮ್ಯುಲೇಷನ್ ಕೊಟ್ಟು ಅಲ್ಲಿ ಸೀಡ್ ಹಾಕೋದ್ರಿಂದ ಸ್ಟಮಕ್ ತಂಪಾಗಿ 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 ಆ ಹೀಟ್ ಇಂದ ಆಗಿರುವಂತಹ ಎಲ್ಲಾ ಲಕ್ಷಣಗಳು ಕಂಟ್ರೋಲ್ ಬರುತ್ತೆ. ಸೊ ಇದು ಧಾನ್ಯಗಳ ಥೆರಪಿ. ಈ ರೀತಿ ಕೆಲಸ ಮಾಡುತ್ತೆ ಪ್ರತಿಯೊಂದು ಧಾನ್ಯಗಳು. ಯಾವ ಕಾಯಿಲೆಗೆ ಯಾವ ಆರ್ಗನ್ ಮೇಲೆ ಯಾವ ಧಾನ್ಯಗಳನ್ನ ಅಳವಡಿಸಬಹುದು ಅಂತ ನಾನು ಹೇಳ್ಕೊಡ್ತೇನೆ. ಮತ್ತೆ ಈಗ ಜಿಮ್ಮಿ ಎಲ್ಲಾರು ಇಟ್ಕೊಂಡಿದ್ದೀರಾ ಕೈನಲ್ಲಿ, ಅಥವಾ ಜಿಮ್ಮಿ ಬದಲಾಗಿ ನೀವು ನಾ ಹೇಳ್ದಂಗೆ ಟೂತ್ ಪಿಕ್ ಅಥವಾ ಪೆನ್ಸಿಲ್ ಏನಾದ್ರು ಇಟ್ಕೊಳ್ಬಹುದು. ನಿಮ್ದು ಆ ಕರೆಸ್ಪಾಂಡೆನ್ಸ್ ನಲ್ಲೂ ನಿಮ್ ಮುಖನ ನಿಮ್ ಹತ್ರನೇ ಇಟ್ಕೊಳ್ಳಿ, ಪೆನ್ನು ನಡೆಯುತ್ತೆ. ಸ್ವಲ್ಪ ಒಂದು ತುದಿ ಬಂದು ದಪ್ಪ ತುದಿ ಬೇಕು, ಈ ತರ ನೋಡಿ, ಈ ತರ ದಪ್ಪ ತುದಿ ಬೇಕು. ಒಂದ್ ಸೈಡ್ ಬಂದು ಈ ತರ ಸಣ್ಣ ತುದಿ ಬೇಕು. ಪೆನ್ ಕ್ಯಾಪ್ ಬಂದು ಸಣ್ಣ ತುದಿಯಾಗಿ ನೀವು ಬಳಸ್ಕೋಬಹುದು, ಅಥವಾ ಶಾರ್ಪ್ ಇಲ್ಲದೆ ಇರುವಂತಹ ಪೆನ್ಸಿಲ್ ನ ಬಳಸ್ಕೋಬಹುದು. ಟೂತ್ ಪಿಕ್ದು ಹಿಂದೆಗಡೆ ಇರುವಂತಹ ಎಡ್ಜ್ ನ ನೀವು ಬಳಸ್ಕೋಬಹುದು. ಈಗ ಈ ಕರೆಸ್ಪಾಂಡೆನ್ಸ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳ್ತೀನಿ. ಈಗ ನಮ್ಮ ಕೈಯಲ್ಲಿ ಎಷ್ಟು ಜಾಯಿಂಟ್ಗಳಿದಾವೆ? 1, 2, 3, 4. ನಮ್ಮ ಕೈಯಲ್ಲಿ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಜಾಯಿಂಟ್ಗಳಿದಾವೆ ನೋಡಿ, ಎಣಿಸಿ ತೋರಿಸಿ. 1, 2, 3, 4. ಒಬ್ರು 3, ಒಬ್ರು 4, ಒಬ್ರು 5, ಒಬ್ರು 7. ಹೇಮಾ, ಜಾಯಿಂಟ್ಗಳು ಅಂದ್ರೆ ಈಗ ಶೋಲ್ಡರ್ ಜಾಯಿಂಟ್ ಅಂತ ಹೇಳ್ತೇವೆ ಅಲ್ವಾ, ಇದು ಒಂದ್ ಜಾಯಿಂಟ್. ನೆಕ್ಸ್ಟ್ ಜಾಯಿಂಟ್ ಯಾವುದು? ಎಲ್ಬೋ ಜಾಯಿಂಟ್ ಅಲ್ವಾ, ಸೆಕೆಂಡ್ ಜಾಯಿಂಟ್. ನೆಕ್ಸ್ಟ್ ಜಾಯಿಂಟ್ ಯಾವುದು? ರಿಸ್ಟ್ ಜಾಯಿಂಟ್. 3 ಆಯ್ತು ಅಷ್ಟೇ, 3 ಜಾಯಿಂಟ್. ಎಡಗೈನಲ್ಲಿ 3 ಜಾಯಿಂಟ್ಸ್, ಬಲಗೈನಲ್ಲಿ 3 ಜಾಯಿಂಟ್ಸ್, ಬಲಗಾಲಲ್ಲಿ 3, ಎಡಗಾಲಲ್ಲಿ 3. 5 3. ಓಕೆ, ಈ 3 ಜಾಯಿಂಟ್ಸ್ ಅದಾದ ನಂತರ ನಮ್ಮ ದೇಹದಲ್ಲಿ ಮೊದಲನೇ ಜಾಯಿಂಟ್ ಯಾವುದು? ಮೊದಲನೇ ಜಾಯಿಂಟ್ ನಮ್ಮ ದೇಹದಲ್ಲಿ ಮೇಲಿಂದ ತಗೊಂಡಾಗ ನೆಕ್, ಕುತ್ತಿಗೆ ಬಂದು ಫಸ್ಟ್ ಜಾಯಿಂಟ್.
ಈಗ ಈ ಕೈಯಲ್ಲಿ 3 ಜಾಯಿಂಟ್ ಇದೆ, ನಮ್ಮ ಬೆರಳಲ್ಲಿ ಎಷ್ಟು ಜಾಯಿಂಟ್ ಇದೆ ಎಣಿಸಿ? 3. ಕರೆಕ್ಟ್. ಪ್ರತಿಯೊಂದು ಬೆರಳಲ್ಲೂ 3 ಜಾಯಿಂಟ್ ಇದೆ. ಇದರಲ್ಲಿ 2 ಜಾಯಿಂಟ್ ಅಲ್ವಾ? ಕರೆಕ್ಟ್. ಸೊ ನೆಕ್ ಜಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಜಾಯಿಂಟ್ ಯಾವ್ದು ಬರ್ತದೆ? ದೇಹದಲ್ಲಿ, ಕೈಗಳಲ್ಲ, ದೇಹದಲ್ಲಿ ಹಿಪ್ ಜಾಯಿಂಟ್. 2 ಜಾಯಿಂಟ್, 2 ಜಾಯಿಂಟ್ ಬರುತ್ತೆ ಅಲ್ವಾ? ಓಕೆ. ಈ ನೆಕ್ ಅಲ್ಲೇನೆ ನಮ್ಗೆ 2 ಜಾಯಿಂಟ್ ಬರುತ್ತೆ ನೋಡಿ. ಇದೊಂದು ಮೇಲೊಂದು, ಮತ್ತೆ ಇಲ್ಲೊಂದು ಕೆಳಗಡೆ ಒಂದು. ನೆಕ್ ಇಷ್ಟ ಏರಿಯಾ ಬರ್ತದೆ, ಮತ್ತೆ ಫೇಸ್ ಇಷ್ಟ ಏರಿಯಾ ಬರ್ತದೆ ಅಲ್ವಾ? ಸೊ ಈ ರಿಫ್ಲೆಕ್ಸ್ ಬಂದು ಇದಕ್ಕೆ ಹೋಲತ್ತೆ. ಈ ಹೆಬ್ಬೆರಳಲ್ಲಿ ಫಸ್ಟ್ ಲೈನ್ ಬರುತ್ತಲ್ಲ ಅಲ್ಲಿವರೆಗೂ. ಇದು ಬ್ರೈನ್ ಮೇಲೆ, ಓಕೆನಾ? ಇದು ಬ್ರೈನ್. ಮತ್ತೆ ಇಲ್ಲಿ ಕಣ್ಣುಗಳು, ಇಲ್ಲಿ ಒಂದು ಪಾಯಿಂಟ್ ಉಬ್ಬಿರತ್ತಲ್ಲ ಅದು ಬಂದು ಮೂಗು. ನಮ್ಮ ಮೂಗು ಉಬ್ಬಿದ್ಯಾ? ಹೀಗೆ ನೇರವಾಗಿ ನಮ್ಮ ಮುಖ ನೋಡಿದಾಗ ನಮ್ಮ ಮೂಗು ಉಬ್ಬಿದ್ಯಾ ಇಲ್ಲಿ? ಈ ಉಬ್ಬಿರೋ ಪಾಯಿಂಟ್ ಬಂದು ಮೂಗು, ಓಕೆನಾ? ಮತ್ತೆ ಮೂಗಿನ ಕೆಳಗಡೆ ಪೂರ್ತಿ ಬಾಯಿ, ಬಾಯಿ ಒಳಗಡೆ ಹಲ್ಲು ಎಲ್ಲ ಈ ಜಾಗಕ್ಕೆ ಬರ್ತದೆ, ಓಕೆನಾ? ಸೊ ಈ ಏರಿಯಾ ಬಂದು ಇಲ್ಲಿ ಬರುತ್ತೆ, ಫಸ್ಟ್ ಲೈನ್, ಈ ಲೈನ್, ಈ ಫಸ್ಟ್ ಲೈನ್. ಮತ್ತೆ ಇನ್ನ 2 ಏನಿದೆ? ಕಿವಿಗಳು. ಸೊ ನಾನ್ ನಿಮ್ಗೆ ಹಿಂಗ್ ತೋರಿಸ್ತಿರೋವಾಗ ಇದು ನನ್ನ ಮುಖ ಅಂದ್ರೆ ನನ್ನ ಬಲಗಡೆ ಕಿವಿ ಬಂದು ಈ ಕಡೆ ಬರ್ತದೆ, ನನ್ನ ಎಡಗಡೆ ಕಿವಿ ಬಂದು ಈ ಕಡೆ ಬರ್ತದೆ. ಸೊ ನೀವು ಹಂಗೆ ಇಮ್ಯಾಜಿನ್ ಮಾಡಿ, ನಿಮ್ ಮುಖನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾ ಹಿಂಗ್ ಇಟ್ಕೊಂಡಾಗ ನನ್ನ ಬಲಗಿವಿ ಇಲ್ಲಿ ಬರುತ್ತೆ, ಹಿಂಗ್ ತೋರಿಸಿದಾಗ ಬಲಗಡೆ ಕಿವಿ ಇಲ್ಲಿ ಬರುತ್ತೆ, ಎಡಗಡೆ ಕಿವಿ ಇಲ್ಲಿ ಬರ್ತದೆ, ಓಕೆನಾ? ಸೊ ಇಲ್ಲಿಂದ ಈ ಏರಿಯಾ ಬಂದು ಇಷ್ಟು, ಓಕೆನಾ? ಸೊ ನಿಮ್ ಚಾರ್ಟ್ ಅಲ್ಲಿ ಒಂದು ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ಇದೆಯಲ್ಲ, ಅದನ್ನ ನೋಡಿ. ಅದರದೇನೆ ನಾನು ಈಗ ನಿಮ್ಗೆ ಫೇಸ್ ರಿಫ್ಲೆಕ್ಸ್ ಹೇಳ್ಕೊಡ್ತೀನಿ. ಇದು ನಾನು ಬಲಗೈ ತೋರಿಸ್ತಾ ಇದ್ದೀನಿ, ಇದು ಎಡಗೈ, ಓಕೆನಾ? ಎಡಗೈ ತಗೊಂಡಾಗ್ಲೂ ಸಹ ಸೇಮ್ ಬ್ರೈನ್, ಕಣ್ಣು, ಮೂಗು, ಬಾಯಿ, ಅದರೊಳಗಡೆ ಹಲ್ಲುಗಳು. ಇದು ಬಂದು ಕುತ್ತಿಗೆ ಜಾಗ. ಕುತ್ತಿಗೆ ಕೆಳಗಡೆ ಏನ್ ಬರುತ್ತೆ? ನಮ್ಮ ಎದೆ ಭಾಗದಿಂದ ಹಿಡಿದು ಹೊಟ್ಟೆ ಭಾಗದವರೆಗೂ ಇಷ್ಟು ಅಂಗೈನಲ್ಲಿ ರಿಫ್ಲೆಕ್ಸ್ಗಳು ಬರ್ತದೆ, ಓಕೆನಾ? ಅಂಗೈನಲ್ಲಿ ರಿಫ್ಲೆಕ್ಸ್ಗಳು ಬರ್ತದೆ. ನಾ ಹಿಂಗ್ ಇಟ್ಕೊಂಡೆ ಅಂದ್ರೆ ಇದು ನೋಡಿ, ಇದು ನನ್ನ ಬಲಗೈ, ಇದು ನನ್ನ ಎಡಗೈ, ಇದು ನನ್ನ ಬಲಗಾಲು, ಇದು ನನ್ನ ಎಡಗಾಲು. ಗೊತ್ತಾಯ್ತಾ? ಹೀಗಿಟ್ಕೊಳ್ಳಿ. ಸೊ ಹೆಬ್ಬೆರಳನ್ನ ನೀವು ಟಾಪ್ ಇಂದ ನೋಡ್ಕೊಳ್ಳಿ. ಇದು ನನ್ನ ತಲೆ, ನನ್ನ ತಲೆ ಭಾಗ, ಕುತ್ತಿಗೆ ಭಾಗ, ಇಲ್ಲೆಲ್ಲ ನಂದು ಶ್ವಾಸಕೋಶ, ಹಾರ್ಟು ಅದೆಲ್ಲ ತೋರಿಸ್ತೀನಿ ಎಲ್ಲಿ ಬರುತ್ತೆ ಅಂತ. ನಂತರ ನಮ್ಮ ಇಂಟೆಸ್ಟೈನು, ಹೊಟ್ಟೆ, ಯೂಟ್ರಸ್ಸು, ಓವರಿಸು ಎಲ್ಲ ಇಲ್ಲಿ ಬರುತ್ತೆ. ಇದು ಬಂದು ಬಲಗೈ, ಇದು ಎಡಗೈ, ಮಧ್ಯದ 2 ಬೆರಳುಗಳು ಕಾಲುಗಳು, ಇದು ಬಲಗಾಲು, ಇದು ಎಡಗಾಲು. ನಿಮ್ಮನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಸಿಯಾಗಿ ರಿಫ್ಲೆಕ್ಸ್ ಅರ್ಥ ಆಗ್ತದೆ ನಿಮಗೆ. ಏನಾದ್ರೂ ಪ್ರಶ್ನೆ ಇದೆಯಾ ಶಿಲ್ಪ? ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಲ್ಲಿ.
ಇಲ್ಲ ಮ್ಯಾಮ್, ಆಕ್ಚುಲಿ ನಾನು ಅಬುದಾಬಿಲ್ ಸ್ಟೇ ಆಗಿರೋದು. ನೀವು ಅದು ಎಕ್ವಿಪ್ಮೆಂಟ್ ಹೇಳಿದ್ರಲ್ಲ, ಸೊ ಅದು ಇಲ್ಲಿ ಡೆಲಿವರಿ ತಗೊಳ್ಳೋದು ಹೇಗೆ? ನೀವು ಇಂಡಿಯಾಗ್ ಬಂದಾಗ ತಗೋಬಹುದು. ಹಾಗೆ ಮಾಡ್ಬೋದಾ? ಓಕೆ. ಈಗ ನೀವು ಆ ಯಾವ್ದಾದ್ರು ಒಂದು ಟೂಲ್ ನ ಯೂಸ್ ಮಾಡ್ಕೊಳ್ಳಿ. ಪೆನ್ಸಿಲ್. ಪೆನ್ಸಿಲ್ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಇಷ್ಟು ದೊಡ್ಡದಾಗಿ ಬರ್ಲಿ, ಈ ತರ ಚಿಕ್ಕದು ಇಯರ್ ಬಡ್ ಯೂಸ್ ಮಾಡ್ಬೋದಾ? ಇಯರ್ ಬಡ್ ಸ್ವಲ್ಪ ಶಾರ್ಪ್ ಆಗ್ತದೆ ನಿಮ್ಗೆ, ಸೊ ಶಾರ್ಪ್ಲೆಸ್ ಏನಾದ್ರು ತಗೊಳ್ಳಿ. ಪೆನ್ಸಿಲ್ ಯಾವ್ದಾದ್ರು ನೋಡಿ, ಮನೆಯಲ್ಲಿ ಯಾವ್ದು ನಿಮ್ಗೆ ಅವೈಲೇಬಲ್ ಇದೆಯೋ ಅದನ್ನ ಯೂಸ್ ಮಾಡಿ. ಯಾರ್ಯಾರು ಹೊರದೇಶದಲ್ಲಿ ಇದೀರೋ, ಈಗ ಜನರಲ್ ಆಗಿ ಹಳೆ ಸ್ಟೂಡೆಂಟ್ಸ್ ಹಾಗೆ ಮಾಡಿದ್ದಾರೆ. ಇಂಡಿಯಾಗ್ ಬಂದಾಗ ಅವರು ಪರ್ಚೇಸ್ ಮಾಡ್ಕೊಂಡು ಟೂಲ್ಸ್ ಏನೇನ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಂಡು, ಸೊ ಆತರ ಮಾಡ್ಕೊಂಡು. ಥ್ಯಾಂಕ್ ಯು. ಅಲ್ಪನಾ ಹೇಳಿ. ನಮಸ್ತೆ. ಅದೇ ಏನಂದ್ರೆ ಇವತ್ತಿನ ಫಸ್ಟ್ ಕ್ಲಾಸ್ ಅಲ್ವಾ, ನಾನು ಚಾರ್ಟ್ಗಳು ಯಾವ್ದು ನಾನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಪ್ರಿಂಟ್ಔಟ್ ತಗೊಂಡಿಲ್ಲ. ಬಟ್ ನೀವು ತುಂಬಾ ನಂಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಚಾರ್ಟ್ ಇಲ್ದೆ ಇವಾಗ ಅಂದ್ರೆ ಫಸ್ಟ್ ಡೇ ಓಕೆ ರೆಫರ್ ಮಾಡ್ಕೊಳ್ಳಿ. ನಿಮ್ ಮೊಬೈಲ್ ನಲ್ಲಿ ಇದೆ ನೋಡಿ, ನಾವು ಗ್ರೂಪ್ ನಲ್ಲಿ ಕಳ್ಸಿದೀವಲ್ಲ, ಮೊಬೈಲ್ ನ ರೆಫರ್ ಮಾಡಿ. ಓಕೆ ಓಕೆ ಮ್ಯಾಮ್, ಅದೊಂದೇ ಕನ್ಫ್ಯೂಷನ್ ಇತ್ತು. ವಿಡಿಯೋ ಒಂದು ಸೈಡ್ ಹಾಕೊಳ್ಳಿ ನಿಮ್ ಸ್ಕ್ರೀನ್ ಅಲ್ಲಿ, ಮತ್ತೆ ನಿಮ್ ಮೊಬೈಲ್ ನಲ್ಲಿ ನಾವು ಚಾರ್ಟ್ ಕಳ್ಸಿದೀವಲ್ಲ ಅದನ್ನ ರೆಫರ್ ಮಾಡ್ಕೊಳ್ಳಿ, ಯಾರ್ಯಾರು ಪ್ರಿಂಟ್ಔಟ್ ತಗೊಂಡಿಲ್ವೋ ಅವ್ರು. ಸರಿ, ಓಕೆ ಮ್ಯಾಮ್. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಸಿಸ್ಟಮ್. ಇನ್ನೊಂದು ಚಾರ್ಟ್ ಇದೆ ನಿಮ್ಗೆ, ಫಿಂಗರ್ ಸಿಸ್ಟಮ್ ಅಂತ ಇದೆ ಅಲ್ವಾ? ಫಿಂಗರ್ ಸಿಸ್ಟಮ್. ಸೊ ಫಿಂಗರ್ ಸಿಸ್ಟಮ್ ನಲ್ಲಿ ಹೆಬ್ಬೆರಳನ್ನ ನಾವು ತಗೊಳ್ಳೋದಿಲ್ಲ, ಇನ್ಸೆಕ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಹೆಬ್ಬೆರಳನ್ನ ನಾವು ತಗೊಳ್ಳೋದಿಲ್ಲ, ಉಳಿದ 4 ಬೆರಳನ್ನ ತಗೋತೀವಿ. ಉಳಿದ 4 ಬೆರಳಲ್ಲೂ ಒಂದೇ ಇಮೇಜನೆ. ಪ್ರತಿ ಬೆರಳಲ್ಲೂ ಇಲ್ಲಿ ಮೇಲೆ ಬ್ರೈನ್ ಬರುತ್ತೆ, ಅದ್ರ ಕೆಳಗಡೆ ಐಸ್, ನೋಸ್, ತುಟಿಗಳು, ಹಲ್ಲು, ಮತ್ತೆ ಇಷ್ಟು ಭಾಗ ಇದು ಒಂದೇ ಲೈನ್ ಅಲ್ಲೇ ಬರ್ತದೆ. ನೆಕ್ ರೀಜಿಯನ್ ಇದು ಒಂದೇ ಲೈನ್ ಅಲ್ಲೇ ಬರ್ತದೆ. ಓಕೆನಾ? ಅದ್ರ ಕೆಳಗಡೆ ಶ್ವಾಸಕೋಶಗಳು ಬರ್ತದೆ. ನಿಮ್ಮ ಇದನ್ನ ರೆಫರ್ ಮಾಡ್ಕೊಳ್ಳಿ ಚಾರ್ಟ್ನ. ಶ್ವಾಸಕೋಶದಲ್ಲಿ ಕೆಳಗಡೆ ಲೆಫ್ಟ್ ಸೈಡ್ ಅಲ್ಲಿ ಹಾರ್ಟ್ ಬರ್ತದೆ ಅಲ್ವಾ? ಲೆಫ್ಟ್ ಸೈಡ್ ಅಂದ್ರೆ ನಮ್ಗೆ ನೋಡಿ ಇಲ್ಲಿಗೆ ಬರ್ತದೆ. ನೀವು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಡ್ ಲೆಫ್ಟ್, ಈ ಸೈಡ್ ಲೆಫ್ಟ್ ಬರ್ತದೆ, ಸೊ ಇಲ್ಲಿ ಬರ್ತದೆ. ಓಕೆನಾ? ಅದಾದ ನಂತರ ಕೆಳಗಡೆ ಏರಿಯಾ ಬಂದು ಈ ಥರ್ಡ್ ಫ್ಯಾಲೆಂಜ್ ಅಲ್ಲಿ ಬರ್ತದೆ. ಸೊ ರೈಟ್ ಸೈಡ್ ನಿಮ್ಗೆ ಇಲ್ಲಿ ಲಿವರ್ ಕೆಳಗಡೆ ಗಾಲ್ ಬ್ಲಾಡರ್ ಬರ್ತದೆ. ಮತ್ತೆ ಇಲ್ಲಿ ಸ್ಟಮಕ್, ಸ್ಪ್ಲೀನ್ ಬಂದು ಈ ಕಡೆ ಬರುತ್ತೆ. ಸೈಡ್ ಅಲ್ಲಿ ಸ್ಟಮಕ್ಗೆ ಒಂದು ಬಾಲ ಬಂದಿದೆ ನೋಡಿ, ಗ್ರೀನ್ ಕಲರ್ ಅಲ್ಲಿ, ಅದು ಬಂದು ಸ್ಪ್ಲೀನ್. ಅದ್ರ ಕೆಳಗಡೆ ಬಂದು ನಿಮ್ಗೆ ಪ್ಯಾಂಕ್ರಿಯಾಸ್ ಬರುತ್ತೆ. ಅದ್ರ ಕೆಳಗಡೆ ಇಂಟೆಸ್ಟೈನ್ ಬರುತ್ತೆ. ನೋಡಿ ಈ ಇಮೇಜ್, ಇದು ಇನ್ಸೆಕ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ ಇದನ್ನ. ನಿಮ್ ಮೊಬೈಲ್ ನಲ್ಲಿ ನೀವು ಯಾರ್ಯಾರು ಪ್ರಿಂಟ್ಔಟ್ ತಗೊಂಡಿಲ್ವೋ ನಿಮ್ ಮೊಬೈಲ್ ನಲ್ಲಿ ಇದೆ ಇನ್ಸೆಕ್ಟ್ ಸಿಸ್ಟಮ್. ಪ್ರತಿಯೊಂದು ಫಿಂಗರ್ ಅಲ್ಲೂ ಸೇಮ್ ಇಮೇಜ್. ಕೈ ಕಾಲ್ದು ಫೋಟೋ ಬಂದಿಲ್ಲ ಅಲ್ಲ? ಕೈ ಕಾಲ್ದು ಫೋಟೋ ಇದೆಯಾ? ಓಕೆ.
ಸೈಡ್ ಅಲ್ಲೇನೆ ಬರುತ್ತೆ ಕೈ ಕಾಲು. ಹಾ, ಇಲ್ಲಿದೆ ನೋಡಿ, ಇಲ್ಲಿ ಬರುತ್ತೆ. ಸೈಡ್ ಅಲ್ಲಿ ನಿಮ್ಗೆ ರೈಟ್ ಹ್ಯಾಂಡ್ ರೈಟ್ ಲೆಗ್, ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಬರ್ತದೆ. ಮತ್ತೆ ಹಿಂದೆ ಇದು ಬಂದು ಸ್ಪೈನಲ್ ಕಾರ್ಡ್. ನಿಮ್ದು ಉಗುರಿದೆಯಲ್ಲ, ನಿಮ್ದು ನೇಲ್ ಉಗುರು ಕೆಳಗಡೆ ನಿಮ್ದು ಕುತ್ತಿಗೆ ಬರ್ತದೆ, ಕುತ್ತಿಗೆ ಭಾಗ. ಸೊ ಇಲ್ಲಿ ಕುತ್ತಿಗೆ ಭಾಗ, ಈ ಕುತ್ತಿಗೆ ಭಾಗ ಬಂದು ಫಿಂಗರ್ ಇನ್ಸೆಕ್ಟ್ ಸಿಸ್ಟಮ್ ನಲ್ಲಿ ಇಷ್ಟರಲ್ಲಿ ಬರುತ್ತೆ. ಸರ್ವೈಕಲ್ 1 to 7. ಅದಾದ್ಮೇಲೆ ನಿಮ್ಗೆ ಥೊರಾಸಿಕ್ ಬರ್ತದೆ, ಲಂಬರ್, ಇಲ್ಲಿ ನಿಮ್ಗೆ ಕಿಡ್ನಿ, ಈ ಏರಿಯಾನಲ್ಲಿ ಕಿಡ್ನಿ. ಎಲ್ಲಾ ಫಿಂಗರ್ ನಲ್ಲೂ ಈ ಏರಿಯಾನಲ್ಲಿ ನಿಮ್ಗೆ ಕಿಡ್ನಿ ಬರ್ತದೆ, ಎಲ್ಲಾ ಫಿಂಗರ್ ನಲ್ಲಿ. ಇನ್ಸೆಕ್ಟ್ ಸಿಸ್ಟಮ್ ನಲ್ಲಿ ಎಡಗೈನಲ್ಲೂ 4 ಬೆರಳು, ಬಲಗೈನಲ್ಲೂ 4 ಬೆರಳು. ಓಕೆನಾ? ಅದೇ ನೀವು ಸ್ಟ್ಯಾಂಡರ್ಡ್ ಸಿಸ್ಟಮ್ ತಗೊಂಡಾಗ ಇಲ್ಲಿ ಮುಂದೆ ನಮ್ಮ ಮುಖನ ನೋಡಿದ್ವಿ ಅಲ್ವಾ, ಮುಖ ಮತ್ತೆ ಕುತ್ತಿಗೆನೆಲ್ಲ ನೋಡಿದ್ವಿ. ಅದೇ ಹಿಂದೆ ನಾವು ನೋಡಿದಾಗ ಇಲ್ಲಿಂದ ಇಲ್ಲಿವರೆಗೂ ಸರ್ವೈಕಲ್ ಬರ್ತದೆ ನಿಮ್ಗೆ. C1 to C7 ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. 1 2 3 4 5 6 7 ಅಂತ ಇಲ್ಲಿವರೆಗೂ. ಯಾರ್ಯಾರಿಗೆಲ್ಲ ಕುತ್ತಿಗೆ ನೋವಿದೆ? ಕೈ ಎತ್ತಿ ನೋಡೋಣ. ಹಿಂಗೆ ವಿಡಿಯೋಸ್ನ ನೋಡಿ ಯಾರಾದ್ರೂ ಟ್ರೈ ಮಾಡಿದ್ದೀರಾ? ಸೀಡ್ ಹಾಕಿ ಇಲ್ವಾ? ಎಲ್ಲಾ ಸಿಂಪ್ಟಮ್ಸ್ ಬಗ್ಗೆನೂ ಆಲ್ಮೋಸ್ಟ್ ವಿಡಿಯೋಸ್ ಕವರ್ ಮಾಡಿದೀವಿ. ಹಳೆ ವಿಡಿಯೋಸ್ಗೆ ಹೋಗ್ತಾ ಇದ್ರೆ ಒಂದೊಂದೇ ವಿಡಿಯೋ ನಿಮ್ಗೆ ಬರ್ತದೆ, ಮಂಡಿ ನೋವಿಗೆ, ಬೆನ್ನು ನೋವಿಗೆ, ಮತ್ತೆ ಕುತ್ತಿಗೆ ನೋವಿಗೆ ಎಲ್ಲ. ಸೊ ಯಾರ್ಯಾರಿಗೆ ಈಗ ಯಾರ್ಯಾರಿಗೆ ಕುತ್ತಿಗೆ ನೋವಿದೆಯೋ ಅವರು ಈ ದೊಡ್ಡ ತುದಿಯಿಂದ ಇಲ್ಲಿಂದ ಪ್ರೆಸ್ ಮಾಡಿ, ಇಲ್ಲಿಂದ ಡೀಪ್ ಪ್ರೆಷರ್ ಕೊಡಿ, ಡೀಪ್ ಪ್ರೆಷರ್ ಕೊಡಿ. ಎಲ್ಲೆಲ್ಲಿ ನೋವಿದೆ ನೋಡಿ. ಒಂದೊಂದು ಪಾಯಿಂಟ್ ನಿಮ್ಗೆ ಸರ್ವೈಕಲ್ 1, ಸರ್ವೈಕಲ್ 2, ಸರ್ವೈಕಲ್ 3, ಸರ್ವೈಕಲ್ 4 ಆ ತರ ಬರುತ್ತೆ ಒಂದೊಂದು ಪಾಯಿಂಟ್ ಅಂತ. ಸೊ ನೀವು ಇಲ್ಲಿ ಕೆಳಗಡೆಯಿಂದ ಹೋಗ್ಬೇಕು, ಲೈನ್ ಇದೆಯಲ್ಲ, ಲೈನ್ ಕೆಳಗಡೆಯಿಂದ 1 2 3 ಒಂದೊಂದೇ ಪಾಯಿಂಟ್ ಪ್ರೆಸ್ ಮಾಡಿ ನೋಡಿ. ನೋವಿಲ್ಲ ಅಂದ್ರೂ ಪ್ರೆಸ್ ಮಾಡಿ. ಯಾರ್ಯಾರಿಗೆ ನೋವಿದೆ ಹೇಳಿ. ಓಕೆ, ಒಬ್ರಿಗೆ ನೋವಿದೆ, ಶಿಲ್ಪಾಗೆ, ಮೇಘ ಅವ್ರಿಗೆ ನೋವಿದೆ, ನರಸಿಂಹ ಅವ್ರಿಗೆ ನೋವಿದೆಯಾ? ಆಯ್ತು ಸರ್. ನೋವಿರೋ ಪಾಯಿಂಟ್ ಮೇಲೆ ಈ ತರ ಸ್ಟಿಮ್ಯುಲೇಷನ್ ಕೊಡಿ. ನೋವಿರೋ ಪಾಯಿಂಟ್ ಮೇಲೆ ಸ್ಟಿಮ್ಯುಲೇಷನ್ ಕೊಡಿ. ಅಕ್ಯುಪ್ರೆಷರ್ ಮಾಡ್ತೀವಲ್ಲ, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್. ಅದೇ ತರನೇ ಯಾರಿಗೆ ಸ್ಟ್ರೆಸ್ ಇದೆ ಎಲ್ರಿಗೂ ನೋವಿರುತ್ತೆ. ಚೆಕ್ ಮಾಡಿ, ಸರಿ ಪ್ರೆಷರ್ ಕೊಡಿ, ಡೀಪ್ ಪ್ರೆಷರ್ ಕೊಡಿ. ಡಯಾಗ್ನೋಸ್ ಮಾಡುವಾಗ ಡೀಪ್ ಪ್ರೆಷರ್ ಕೊಡಿ, ಆಮೇಲೆ ಸ್ಟಿಮ್ಯುಲೇಷನ್ ಕೊಡುವಾಗ ನೀವು ಮೈಲ್ಡ್ ಪ್ರೆಷರ್ ಕೊಡಿ, ಡೀಪ್ ಪ್ರೆಷರ್ ಏನ್ ಬೇಡ. ಯಾರ್ಯಾರು ಸರಿಯಾಗಿ ನಿದ್ರೆ ಮಾಡಿಲ್ಲ, ಯಾರ್ಯಾರು ತುಂಬಾ ಲೇಟ್ ಆಗಿ 9-9:30 ನಿದ್ರೆ ಮಾಡಿ ನೀವು ಮತ್ತೆ ಸಾರಿ 9-9:30 ಊಟ ಮಾಡಿ 11 ಗಂಟೆಗೆ ನಿದ್ರೆ ಮಾಡಿ ಬೇಗ ಹೇಳ್ತೀರಾ, ಎಲ್ರಿಗೂ ಸ್ಟ್ರೆಸ್ ಇರುತ್ತೆ. ಅವ್ರೆಲ್ರಿಗೂ ಕುತ್ತಿಗೆ ನೋವು ಇದ್ದೇ ಇರ್ತದೆ. ಸ್ವಲ್ಪ ಆದ್ರೂ ಸೆನ್ಸಿಟಿವ್ ಇದ್ದೇ ಇರ್ತದೆ ನಿಮ್ಮ ನೆಕ್. ಚೆಕ್ ಮಾಡಿ. ಆಶಾ ಅವ್ರದ್ದು ಏನಾದ್ರು ಪ್ರಶ್ನೆ ಇದೆಯಾ?
ಅದು ನಂಗದು ಇನ್ಸೆಕ್ಟ್ ಸಿಸ್ಟಮ್ ಅದು ಕರೆಕ್ಟ್ ನಂಗೆ ಅರ್ಥ ಆಗ್ಲಿಲ್ಲ. ಪರವಾಗಿಲ್ಲ, ಇವತ್ತು ಅರ್ಥ ಆಗಲ್ಲ ನಿಮ್ಗೆ, ತೊಂದರೆ ಇಲ್ಲ. ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ನಾನು ಅದು ಇನ್ನೊಂದು ಕೇಳ್ಬೇಕಿರೋದು, ನನ್ಗೆ ಫಿಂಗರ್ಸ್ ಅಲ್ಲಿ ಅದು ಈ ಬೆರಳ ಅಂತ ಅನ್ಕೊಂಡಿದ್ದೆ. ಆಮೇಲೆ ನೀವು ತೋರ್ಸಿದ್ರಲ್ಲ, ಅದು ಆಮೇಲೆ ಅರ್ಥ ಆಯ್ತು. ರೆಕಾರ್ಡ್ನ ಮತ್ತೆ ನಾಳೆ ನೋಡಿ, ನಿಮ್ಗೆ ಅರ್ಥ ಆಗ್ತದೆ. ಓಕೆನಾ? ಓಕೆ. ಕುತ್ತಿಗೆ ನೋವು, ನೀವು ಕುತ್ತಿಗೆ ನೋವಿಗೆ ಒಂದು ಏನಾದ್ರು ಕ್ರೀಮ್ ಇರ್ತದೆ, ಡೈಕ್ಲೋಫೆನಾಕ್, ಆ ತರ ಏನಾದ್ರು ಒಂದು ಕ್ರೀಮ್ ಹಚ್ಕೊಂಡ್ರೆ ಮಾತ್ರ ಆ ಕ್ಷಣಕ್ಕೆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ಸಡಿಲ ಆಗತ್ತೆ, ನೋವು ಕಡಿಮೆ ಆಗ್ತದೆ. ಆದ್ರೆ ಅದಕ್ಕೆ ಕ್ಯೂರ್ ಅನ್ನೋ ಒಂದು ಮೆಡಿಸನ್ ಇಲ್ಲ, ಬಟ್ ಈ ಥೆರಪಿಯಿಂದ ನೀವು ಕ್ಯೂರ್ ಮಾಡ್ಬೋದು. ಸೊ ಆಲ್ಮೋಸ್ಟ್ 90% ಜನರಿಗೆ ನೋವಿದೆ ಅಂತ ಅನ್ಕೊಳ್ತೇನೆ. ಈಗ ನೀವೇನ್ ಮಾಡಬಹುದು, ಕೈಯಲ್ಲಿ ಅಥವಾ ನಿಮ್ಮ ಜಿಮ್ಮಿ ಸಹಾಯದಿಂದ ಈ ತರ ಅಕ್ಯುಪ್ರೆಷರ್ ಮಾಡಿ. ನಿಮ್ಮ ಜಿಮ್ಮಿ ಸಹಾಯದಿಂದ ಅಥವಾ ನಿಮ್ಮ ಹೆಬ್ಬೆಟ್ಟು ತುದಿಯಿಂದ ಕುತ್ತಿಗೆ ಸವದಿದೆ ಅಂದ್ರೆ, ಈಗ ಪ್ರತಿಯೊಂದು ಜಾಯಿಂಟ್ ನಾವು ಮೂವ್ ಮಾಡ್ಬೇಕು ಅಂದ್ರೆ ಇಲ್ಲೊಂದು ಫ್ಲೂಯಿಡ್ ಬೇಕು, ಎಣ್ಣೆ ಅಂಶ ಬೇಕು. ಈಗ ನೀವು ಗಾಡಿಗಳಿಗೆ ಎಣ್ಣೆ ಹಾಕ್ತೀರ, ಬರೀ ಪೆಟ್ರೋಲ್ ಇಂದನೇ ಗಾಡಿ ಓಡೋದಿಲ್ಲ ಅಲ್ಲ, ಲುಬ್ರಿಕೇಟ್ ಆಗ್ಬೇಕು ಅಂದ್ರೆ ಸರಳವಾಗಿ ಚಲಿಸ್ಬೇಕು ಮಷೀನ್, ಅದಕ್ಕೆ ಎಣ್ಣೆ ಹಾಕ್ತೀವಿ. ಸೊ ಸರಾಗವಾಗಿ ನಮ್ ಜಾಯಿಂಟ್ಸ್ ಹೀಗೆ ಮೂವ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಜಾಯಿಂಟ್ಸ್ ಅಲ್ಲೂ ಆಯಿಲ್ ಇರುತ್ತೆ, ಫ್ಲೂಯಿಡ್ಸ್ ಇರುತ್ತೆ. ಆ ಫ್ಲೂಯಿಡ್ಸ್ ಡ್ರೈ ಆದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಘರ್ಷಣೆ ಆಗತ್ತೆ, ಜಾಯಿಂಟ್ಗಳ ಮಧ್ಯೆ ಘರ್ಷಣೆ ಆಗತ್ತೆ. ಆ ಘರ್ಷಣೆ ಆಗಿ ಸ್ವಲ್ಪ ಸವಿಯೋ ರೀತಿನಲ್ಲಿ ಆದಾಗ ನಿಮ್ಗೆ ಸ್ಕ್ಯಾನಿಂಗ್ ನಲ್ಲಿ ಕಂಡು ಬರೋದು ಸವದಿದೆ ಅಂತ ಹೇಳ್ತಾರೆ. ಆದ್ರೆ ನೀವು ಏನ್ ಪ್ರಯತ್ನ ಮಾಡ್ಬೇಕು ಅಂದ್ರೆ, ಆ ಸವದಿರೋ ಜಾಗಕ್ಕೆ ಮತ್ತೆ ಆ ಎಣ್ಣೆ ಆಯಿಲ್ ಫ್ಲೂಯಿಡ್ಸ್ ಇದೆಯಲ್ಲ, ಆ ಫ್ಲೂಯಿಡ್ಸ್ ನ ಸೆಕ್ರೀಷನ್ಸ್ ಮಾಡ್ಕೋಬೇಕು. ಫ್ಲೂಯಿಡ್ಸ್ ನ ಮತ್ತೆ ವಾಪಸ್ ಇಲ್ಲಿಗೆ ತರಬೇಕು ಅಂದ್ರೆ ಇಲ್ಲಿ ಏನಾಗ್ಬೇಕು, ರಕ್ತ ಸಂಚಾರ ಆಗ್ಬೇಕು. ಇಲ್ಲಿ ಈಗ ಪಟ್ಟಿ ಹಾಕಿ ಕುತ್ಕೊಂಡ್ರೆ ಏನಾಗಲ್ಲ, ಒಂದೇ ಸೈಡು ರೆಸ್ಟ್ ಆಗತ್ತೆ, ರಿಲ್ಯಾಕ್ಸ್ ಆಗತ್ತೆ, ಆಮೇಲೆ ಸ್ವಲ್ಪ ನಿಮ್ಗೆ ರಿಲ್ಯಾಕ್ಸ್ನು ಆಗಿ ವಾಸಿನೂ ಆಗಬಹುದು, ಆದ್ರೆ ಗುಣ ಆಗೋದಿಲ್ಲ. ಆದ್ರೆ ಇಲ್ಲಿ ಬೇಕಾಗಿರುವಂತದ್ದು ಏನು ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಲನ. ಈಗ ಫಿಸಿಯೋಥೆರಪಿ ಅಂತ ಮಾಡ್ತಾರೆ, ಇಲ್ಲೆಲ್ಲ ಮಸಾಜ್ ಮಾಡಿ ಎಲ್ಲ ಕೆಲವೊಂದು ವಿಧಾನಗಳಿಂದ ಮಾಡಿ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡಿಸ್ತಾರೆ. ಆದ್ರೆ ಅದನ್ನ ಮಾಡಿಸೋ ಬದಲು ನೀವೇ ನಿಮ್ ಕೈಯಾರೆ ನೀವೇನ್ ಮಾಡಬಹುದು, ಈ ಒಂದು ರಿಫ್ಲೆಕ್ಸ್ ಮೇಲೆ, ಕುತ್ತಿಗೆಯ ರಿಫ್ಲೆಕ್ಸ್ ಮೇಲೆ ಈ ತರ ನಿಮ್ಮ ಬೆರಳ ತುದಿಯ ಸಹಾಯದಿಂದ ಪ್ರೆಸ್ ಮಾಡಿ ಈ ತರ ಕೈಯಲ್ಲಿ ಪ್ರೆಸ್ ಮಾಡೋವಾಗ್ಲೂ ನಿಮ್ಗೆ ನೋವಿರುತ್ತೆ ನೋಡಿ. 1-2 ನಿಮಿಷಗಳ ಕಾಲ ಇದ್ರ ಮೇಲ್ಗಡೆ ನೀವು ಈ ತರ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ಎಲ್ರೂ ಮಾಡಿ, ಯಾಕಂದ್ರೆ ಯಾರಿಗೂ ಇಲ್ಲ ಅಂತ ಹೇಳೋಕ್ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಎಲ್ರಿಗೂ ಸ್ಟ್ರೆಸ್ ಇರೋರೆಲ್ರಿಗೂ ನಿಮ್ದು ನೆಕ್ ವೀಕ್ ಇರ್ತದೆ. 2 ನಿಮಿಷದವರೆಗೂ ಚೆನ್ನಾಗಿ ಈ ತರ ವಾರ್ಮ್ ಅಪ್ ಮಾಡಿ, ಪಾಯಿಂಟ್ ನ ವಾರ್ಮ್ ಅಪ್ ಮಾಡಿ, ಎರಡೂ ಬೆರಳಲ್ಲೂ ವಾರ್ಮ್ ಅಪ್ ಮಾಡಿ. ಎಷ್ಟು ರಿಲ್ಯಾಕ್ಸ್ ಆಗತ್ತೆ ನೋಡಿ ನಿಮ್ಗೆ, ಏನೋ ಒಂಥರ ಈಸಿ ಆದಾಗ ಅನ್ಸುತ್ತೆ, ಏನೋ ಒಂದು ಬರ್ಡನ್ ಹೊರೆ ಭಾರ ಬಿಟ್ಟು ಹೋಯ್ತೇನಪ್ಪ ಅನ್ನಂಗ್ ಅನ್ಸುತ್ತೆ. ಚೆನ್ನಾಗಿ ಈ ತರ ಮಾಡಿ. ಕೆಲವೊಬ್ರಲ್ಲಿ ಎಕ್ಸಾಕ್ಟ್ ಆಗಿ 1-2 ತುಂಬಾ ಸರ್ವೈಕಲ್ ಅಲ್ಲಿ ಪೇನ್ ಇರುತ್ತೆ, ಸರ್ವೈಕಲ್ 2, ಸರ್ವೈಕಲ್ 3 ಅಲ್ಲೇನಾದ್ರು ಬಲ್ಜ್ ಆಗಿರೋದು, ಡಿಸ್ಕ್ ಏನಾದ್ರು ಬಲ್ಜ್ ಆಗಿದೆ ಅಥವಾ ಸವದಿದೆ, ಏನೇ ಪ್ರಾಬ್ಲಮ್ ಆಗಿದೆ ಅಲ್ಲಿ ಎಕ್ಸಾಕ್ಟ್ ಆಗಿ ನೋವಾಗಿ ಅವರು ಅಲ್ಲೇನ್ ಮಾಡ್ಬೋದು, ಕರೆಕ್ಟ್ ಆಗಿ ಆ ಪಾಯಿಂಟ್ ಮೇಲೆ ಮೈಲ್ಡ್ ಆಗಿ ಈ ತರ ಸ್ಟಿಮ್ಯುಲೇಷನ್. ಈ ಸ್ಟಿಮ್ಯುಲೇಷನ್ ಕೊಟ್ಟಾಗ ಏನಾಗುತ್ತೆ ಗೊತ್ತಾ, ಈಗ ನೀವು ಕುತ್ತಿಗೆಗೋಸ್ಕರ ಯೋಗಾಭ್ಯಾಸನ ಮಾಡ್ತೀರ. ಕುತ್ತಿಗೆಗೋಸ್ಕರ ಯೋಗಾಭ್ಯಾಸ ಮಾಡಿದಾಗ ಏನಾಗುತ್ತೆ, ಏನ್ ಮಾಡ್ತೀರಾ ನೀವು ಕುತ್ತಿಗೆಗೋಸ್ಕರ? ಮೂವ್ಮೆಂಟ್ ಮಾಡ್ತೀವಿ, ಹೀಗೆ ರೊಟೇಷನ್, ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸು, ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ರಿಲೀಸ್ ಆಗುತ್ತೆ. ಅದು ಅಲ್ಲಿ ಒಂದು ಕ್ಯೂರೇಟಿವ್ ವೇವ್ಸ್ ಅಂತ ಹೇಳ್ತೀವಿ, ಗುಣ ಆಗುವಂತಹ ಕೆಲವೊಂದು ಎನರ್ಜಿ ಉತ್ಪತ್ತಿ ಆಗ್ತದೆ ನಾವ್ ಈ ತರ ಎಲ್ಲ ಮಾಡಿದಾಗ. ಅದೇ ಎನರ್ಜಿನ ನಾವು ಇಲ್ಲಿ ಉತ್ಪತ್ತಿ ಮಾಡ್ತೀವಿ. ಇಲ್ಲಿ ಮಾಡೋದ್ರಿಂದ ಕೂಡ ಇಲ್ಲಿಗೆ ಅದು ಪರಿಣಾಮವನ್ನ ಬೀಳುತ್ತೆ. ನಾವು ಇಲ್ಲಿ ಹೋಗಿ ಹೀಗೆ ಮಾಡೋದಿಲ್ಲ, ಬಟ್ ಅಂಗೈಗಳನ್ನ ಬಳಸಿ ಅಂಗೈ ಚಿಕಿತ್ಸೆನ ಮಾಡ್ತೀವಿ. ಈ ತರ ಪ್ರೆಸ್ ಮಾಡಿ ಸ್ಟಿಮ್ಯುಲೇಷನ್ ಕೊಟ್ಟು 2 ನಿಮಿಷದವರೆಗೂ. ಆಮೇಲೆ ಇಲ್ಲಿ ಸೀಡ್ಸ್ ಹಾಕ್ತೀವಿ. ಸೀಡ್ಸ್ ಹಾಕೋದನ್ನ ಮುಂದೆ ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀವಿ.
ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಫಾತಿಮಾ ಅಂತ. ನಾನು ಕರ್ನಾಟಕ ಗಂಗಾವತಿಯಿಂದ ಜಾಯ್ನ್ ಆಗಿದ್ದೀನಿ ಮ್ಯಾಮ್. ಕೊಪ್ಪಳ ಡಿಸ್ಟಿಕ್ ಕರ್ನಾಟಕ ಗಂಗಾವತಿ. ಹೇಳಿ ನಂಗೆ ಆಕ್ಚುಲಿ ಒಂದ್ 4 ವರ್ಷದ ಹಿಂದ್ಗಡೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿದ್ವಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಸೊ ಅವರು ಇಂಜೆಕ್ಷನ್ ಹಾಕ್ಬೇಕಾದ್ರೆ ಸ್ಟ್ರೇಟ್ ಆಗಿ ಹಾಕಿದ್ರು. ಸೊ ನೀಡ್ನ ಸ್ಟ್ರೇಟ್ ಆಗಿ ಪ್ರೆಸ್ ಮಾಡ್ತಾರೆ. ಆಲ್ಮೋಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತದು. ಸ್ಟ್ರೇಟ್ ಆಗಿ ಪ್ರೆಸ್ ಮಾಡಿದ್ರಲ್ಲ, ಅವತ್ ನೈಟು ಇದೆಲ್ಲ ಫುಲ್ ಬಾತ್ಕೊಂಡ್ಬಿಡ್ತು. ಸಿಕ್ಕಾಬಟ್ಟೆ ಪೇನ್ ಬರ್ತಿತ್ತು ಇದು. ಆವಾಗ ಮತ್ತೆ ಹೋಗಿ ತೋರ್ಸ್ಕೊಂಡ್ ಬಂದ್ವಿ. ಅವಾಗ ಅಲ್ಲಿಗೆ ಟೆಂಪ್ರರಿ ಕಡಿಮೆ ಆಯ್ತು. ಬಟ್ ಅವಾಗ ನನ್ಗೇನಾಗುತ್ತೆ ಅಂದ್ರೆ ಬಟ್ಟೆ ಒಗೆಯ ಮುಂದೆ ಅಥವಾ ನೈಟ್ ಮಲಗಿರುವಾಗ ಈ ಕಡೆ ಇರೋ ಬಾಟ್ಲಿ ಈ ಕಡೆ ಎತ್ತಿ ಇಡಕ್ಕಾಗಲ್ಲ. ಇಲ್ಲಿ ಇದೊಂದ್ ಜಾಯಿಂಟ್ ಅಲ್ಲಿ ಪೇನ್ ಆಗುತ್ತೆ, ಇಲ್ಲಿನೂ ಪೇನ್ ಆಗುತ್ತೆ, ತುಂಬಾ ಪೇನ್ ಆಗುತ್ತೆ. ಆಮೇಲೆ ಒಗ್ದಿರೋ ಬಟ್ಟೆ ಅದನ್ನ ಉಲ್ಟಾ ಮಾಡಿ ಒಣಗಾಕ್ತಿವಿ ನಾವು, ಬಿಸ್ಲಿಗೆ ಶೇಡ್ ಆಗುತ್ತೆ ಕಲರ್ ಅಂತ. ಆ ಉಲ್ಟಾ ಮಾಡೋಕ್ಕೂ ಆಗಲ್ಲ, ಅಷ್ಟು ಕೈ ಸೋರ್ ಬರುತ್ತೆ. ಸೊ ಇದಕ್ಕೆ ಯಾವ್ದು ಒಂದು ಪ್ರೆಷರ್ ಪಾಯಿಂಟ್ ಹೇಳ್ತೀರಾ ಅಂತ ಕೇಳಿದೆ. ಅಫ್ಕೋರ್ಸ್ ಹೇಳ್ತೀನಿ. ಇವತ್ತಿನ ಕ್ಲಾಸ್ ಅಲ್ಲ, ಬರುವ ಕ್ಲಾಸಲ್ಲಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮೆಲ್ಲರ ಕಾಯಿಲೆಗಳಿಗೂ ಎಲ್ಲ ವಿಧದ ಥೆರಪಿಗಳನ್ನ ನೀವು ಈ 5 ದಿನದಲ್ಲಿ ಕಲಿತೀರಾ. ಹಾಗಾಗಿ ಸ್ವಲ್ಪ ವೇಟ್ ಮಾಡಿ, ಓಕೆನಾ? ಇದು ಪ್ರತಿ ಕ್ಲಾಸ್ ನಲ್ಲೂ ಆಗೋದೇನೆ. ಫಸ್ಟ್ನೇ ಕ್ಲಾಸ್ ಅಲ್ಲೇನೆ ಮೇಡಮ್ ನಮ್ಗೆ ಈ ಕಾಯಿಲೆ ಇದೆ, ಇದಕ್ಕೆ ವೇಟ್ ಮಾಡಿ. ಆಕ್ಚುಲಿ ಇದು ಲೈವ್ ಅಲ್ಲಿ ಇದೆ ಪೇನ್. ನಿನ್ನೆ ತಾನೇ ಟ್ಯಾಬ್ಲೆಟ್ ತಗೊಬಂದ್ರು, ಸ್ಪ್ರೇ ತಂದು ಕೊಟ್ರು. ಸೊ ಹಂಗಾಗಿ ಲೈವ್ ಅಲ್ಲಿ ಇದೆ, ಅದಕ್ಕೆ ಕೇಳಿದೆ ನಾನು. ಅದಕ್ಕೇನೆ ನಾನ್ ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲೇನೆ ರಿಫ್ಲೆಕ್ಸ್ ನ ಹೇಳ್ಕೊಡ್ತಾ ಇರೋದು. ಈಗ ನಿಮ್ಗೆ ಈ ಫಿಂಗರ್ ನ ಇನ್ಸೆಕ್ಟ್ ಸಿಸ್ಟಮ್ ತಗೊಂಡ್ರಿ ಅಲ್ವಾ? ಇನ್ಸೆಕ್ಟ್ ಸಿಸ್ಟಮ್ ತಗೊಂಡ್ರಿ, ನೆಕ್ ಎಲ್ಲಿ ಬರ್ತದೆ? ನೆಕ್ ಇಲ್ಲಿ ಬರ್ತದೆ. ನಿಮ್ಗೆ ಬಲಗೈ ಅಲ್ವಾ? ಬಲಗೈ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಶೋಲ್ಡರ್ ಜಾಯಿಂಟ್ ಇಲ್ಲಿ ಬರ್ತದೆ. ಇಲ್ಲಿ ನೀವೇನ್ ಮಾಡ್ಬೋದು, ಇವಾಗ ನಾನ್ ನಿಮ್ಗೆ ಸರ್ವೈಕಲ್ ನಲ್ಲಿ ಟ್ರೀಟ್ಮೆಂಟ್ ಮಾಡೋದನ್ನ ಹೇಳ್ಕೊಟ್ಟೆ. ಅದೇ ರೀತಿನೇ ಶೋಲ್ಡರ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ವಾ? ಶೋಲ್ಡರ್ ಮೇಲೆ ಸ್ಟಿಮ್ಯುಲೇಷನ್ ಕೊಡ್ತೀರಾ. ಶೋಲ್ಡರ್ ಮೇಲೆ ಸ್ಟಿಮ್ಯುಲೇಷನ್ ಕೊಟ್ಬಿಟ್ಟು ಈ ಜಿಮ್ಮಿನಲ್ಲಿ ಚೆಕ್ ಮಾಡ್ತೀರಾ ಎಲ್ಲಿ ಎಕ್ಸಾಕ್ಟ್ ಆಗಿ ನೋವು ಜಾಸ್ತಿ ಇದೆ, ಇಲ್ಲಿ ಎಲ್ಲಿ ಎಕ್ಸಾಕ್ಟ್ ಆಗಿ ನಿಮ್ಗೆ ಪೇನ್ ಇದೆಯಲ್ಲ ಅದ್ರದೇ ಸೇಮ್ ರಿಫ್ಲೆಕ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಪೇನ್ ಇರ್ತದೆ. ಓಕೆನಾ? ಚೆಕ್ ಮಾಡ್ಕೊಳ್ಳಿ, ಡಯಾಗ್ನೋಸ್ ಮಾಡ್ಕೊಳ್ಳಿ ಎಲ್ಲಿ ಸಿವಿಯರ್ ಪೇನ್ ಇದೆ ಅಂತ. ಆ ಪೇನ್ಫುಲ್ ಪಾಯಿಂಟ್ ಮೇಲೆ ನೀವು ಸ್ಟಿಮ್ಯುಲೇಷನ್ ಕೊಟ್ಟು, ಅಂದ್ರೆ 2 ನಿಮಿಷದವರೆಗೂ ಚೆನ್ನಾಗಿ ಮಸಾಜ್ ಮಾಡಿ ವಾರ್ಮ್ ಅಪ್ ಮಾಡಿ ಪಾಯಿಂಟ್ ನ, ಅದ್ರ ಮೇಲೆ ಸೀಡ್ ಹಾಕ್ಬೇಕು. ಯಾವ ಸೀಡ್ ಹಾಕ್ಬೇಕು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಪ್ರಶ್ನೆಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಪ್ರಶ್ನೆಗಳಿಗೆ ಕ್ಲಾಸ್ ಎಲ್ಲ ಮುಗಿದ್ಮೇಲೂ ನಾನು ರೆಸ್ಪಾಂಡ್ ಮಾಡ್ತೀನಿ. 5 ದಿನ ಕ್ಲಾಸ್ ಇರುತ್ತಲ್ಲ, ಅದೆಲ್ಲ ಮುಗಿಯುತ್ತಲ್ಲ, ಅದಾದ್ಮೇಲೂ ನಾನು ಆಕ್ಟಿವ್ ಇರ್ತೀನಿ ನಿಮ್ ಗ್ರೂಪ್ ನಲ್ಲಿ. ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀನಿ. ಆದ್ರೆ ಈ 5 ದಿನದ ಕ್ಲಾಸ್ ಅಲ್ಲಿ ಹೇಳ್ಕೊಡುವಂತ ತುಂಬಾ ಇರುತ್ತೆ. ಅದೆಲ್ಲ ಹೇಳ್ಕೊಟ್ಟಾದ್ಮೇಲೆ ನೀವು ನಿಮ್ ಕಾಯಿಲೆನ ನೀವು ನೋಡ್ಕೊಳ್ಳಿ, ಎಲ್ಲೆಲ್ಲಿ ಬರುತ್ತೆ ನಮ್ ಕಾಯಿಲೆ, ಎಲ್ಲಿ ಹೇಗೆ ಗುಣ ಮಾಡ್ಕೊಳ್ಳೋದು, ಯಾವ ಸೀಡ್ ಹಾಕೊಳ್ಳೋದು ಅಂತ. ಅಲ್ಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಪೋಸ್ಟ್ ಇಟ್ ಇನ್ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಒಂದ್ 5 ನಿಮಿಷ ಬ್ರೇಕ್ ತಗೊಳ್ಳೋಣ. 5 ನಿಮಿಷದಲ್ಲಿ ರಿಜಾಯ್ನ್ ಆಗೋಣ. ಎಲ್ಲರಲ್ಲೂ ನಗ್ನಗ್ತಾ ಇರೋರು ಅಂದ್ರೆ ನರಸಿಂಹ ಅವರೊಬ್ರೆ. ಶೀತಲ್ ಅವರು ಒಂಚೂರು ನಗ್ತಾರೆ, ಸಾವಿತ್ರಿ ಮೇಡಮ್ ಅವರು ಒಂಚೂರು ನಗ್ತಾರೆ. ರಿಫ್ಲೆಕ್ಸ್ ಬಗ್ಗೆ ಇವತ್ತು ಇಷ್ಟು ಮಾಹಿತಿ ಸಾಕು. ಯಾಕಂದ್ರೆ ತುಂಬಾ ಎಕ್ಸ್ಟೆಂಡ್ ಮಾಡಿ ಹೇಳಿದ್ರೆ ಮರ್ತೋಗ್ತೀರಾ. ದಿನಾಗ್ಲೂ ಚೂರ್ ಕಲಿಯೋಣ. ಆದ್ರೆ ಆ ಡಯಾಗ್ರಾಮ್ ನಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ನಿಮ್ ಕೈಗಳಲ್ಲಿ ಡ್ರಾ ಮಾಡ್ಕೊಳ್ಳಿ, ಆಯ್ತಾ? ಇವತ್ತು ನಿಮ್ಗೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ನಾಳೆ ಮಾಡಿ, ನಾಳೆ ನಾಳಿದ್ದು ಮತ್ತೆ ಪ್ರತಿ ಕ್ಲಾಸ್ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ನೀವು ಡ್ರಾ ಮಾಡ್ಕೊಂಡು ಬನ್ನಿ ಕೈ ಮೇಲೆ. ಓಕೆನಾ? ಫಾತಿಮಾ ಅವರೇ ಡ್ರಾ ಮಾಡ್ಕೊಳ್ಳಿ ನಿಮ್ ಶೋಲ್ಡರ್ ಜಾಯಿಂಟ್. ಸೀಡ್ ಹೇಳ್ಕೊಡೋವರೆಗೂ ನೀವೇನ್ ಮಾಡಿ, ರೈಟ್ ಶೋಲ್ಡರ್ ಮೇಲೆ ಸ್ಟಿಮ್ಯುಲೇಷನ್ ಮಾಡ್ತಾ ಇರಿ. ಯಾವ್ದಾದ್ರು ಪೆನ್ ಅಥವಾ ಏನಾದ್ರು ತಗೊಂಡು ಈ ತರ ಸ್ಟಿಮ್ಯುಲೇಷನ್ ಮಾಡ್ತಾ ಇರಿ. ಸ್ಟಿಮ್ಯುಲೇಷನ್ ಮಾಡಿನೇ ನೀವು ನನಗೆ ರಿಸಲ್ಟ್ ಹೇಳ್ಬೇಕು 1-2 ದಿನದಲ್ಲಿ ಹೇಗೆ ಅನಿಸ್ತಾ ಇದೆ ಅಂತ. ಬರೀ ಸ್ಟಿಮ್ಯುಲೇಷನ್ ಮಾಡೋದ್ರಿಂದಾನೇ, ಸ್ಟಿಮ್ಯುಲೇಷನ್ ಅಂದ್ರೆ ಆ ಏರಿಯಾನ ನಾವ್ ಏನ್ ಮಾಡ್ತೀವಿ. ಈಗ ಕಾಲ್ ನೋವು ಅಂದಾಗ ಅಮ್ಮಂದಿರು ಏನ್ ಮಾಡ್ತಾರೆ, ಮಕ್ಳಿಗೆ ಹೇಳ್ತಾರೆ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಅಂತ. ಮಸಾಜ್ ಮಾಡಿದಾಗ ರಿಲ್ಯಾಕ್ಸ್ ಆಗುತ್ತೆ, ಅದೇ ಸ್ಟಿಮ್ಯುಲೇಷನ್. ಹಿಂಗೆ ಪ್ರೆಸ್ ಮಾಡ್ತೀವಲ್ಲ ಅದು ಸ್ಟಿಮ್ಯುಲೇಷನ್. ಯೋಗ ಮಾಡುವಾಗ
ಬಗ್ಗಿ ಆಸನಗಳನ್ನ ಮಾಡ್ತೀವಿ. ಬಗ್ಗಿ ಆಸನ ಮಾಡಿದಾಗ ಪ್ರತಿಯೊಂದು ಆಸನದ ಒಂದು ಆಸನವನ್ನ ಒಂದೊಂದು ಆರ್ಗನ್ ಮೇಲೆ ಮಾಡ್ತೀವಿ ನಾವು. ಪ್ರತಿಯೊಂದು ಬೆಂಡ್ ಆದಾಗ ಒಂದೊಂದು ಆರ್ಗನ್ ಬಂದು ಸ್ಟಿಮ್ಯುಲೇಟ್ ಆಗತ್ತೆ, ಅಂದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗತ್ತೆ, ಅಲ್ಲಿ ಮಸಾಜ್ ಆಗತ್ತೆ, ವಾರ್ಮ್ ಅಪ್ ಆಗತ್ತೆ ಆ ಏರಿಯಾ. ಪಾದಹಸ್ತಾಸನ ಮಾಡಿದಾಗ ಸ್ಟಮಕ್, ಅರ್ಧಕಟಿ ಚಕ್ರಾಸನ ಮಾಡಿದಾಗ ಲಿವರ್. ಅದೇ ಸ್ಟಿಮ್ಯುಲೇಷನ್. ಅದೇ ಸ್ಟಿಮ್ಯುಲೇಷನ್ ನಾವು ನಮ್ಮ ಅಂಗೈಗಳನ್ನ ಬಳಸಿ ಆ ಒಂದು ರಿಫ್ಲೆಕ್ಸ್ ಪಾಯಿಂಟ್ ಮೇಲೆ ನಾವು ಮಾಡ್ತಾ ಇದೀವಿ. ಅಂಗೈ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ಎಷ್ಟು ಈಸಿಯಾಗಿ ಗೊತ್ತಾಯ್ತು ನೋಡಿ. ನಮ್ಮ ತಲೆ ರೀಜಿಯನ್ ಅಲ್ಲಿ ಎಷ್ಟು ಜಾಯಿಂಟ್ ಇದೆ ಅಷ್ಟೇ ಜಾಯಿಂಟ್ ನಮ್ಮ ಹೆಬ್ಬೆಟ್ಟಲ್ಲಿ ಇದೆ. ನಮ್ಮ ಕೈಗಳಲ್ಲಿ ಎಷ್ಟು ಜಾಯಿಂಟ್ ಇದೆಯೋ ಅಷ್ಟೇ ಜಾಯಿಂಟ್ ಬೆರಳಲ್ಲಿದೆ. 2 ಕೈ 2 ಕಾಲು, ಸೊ 2 ಕೈ 2 ಕಾಲು. ಈಸಿಯಾಗಿ ಅರ್ಥ ಆಗೋಗುತ್ತೆ. ಮುಂಬರುವ ಕ್ಲಾಸಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಥ ಆಗದೆ ಇರೋರು ಮತ್ತೊಮ್ಮೆ ನೀವು ನಾಳೆ ಇದೇ ರೆಕಾರ್ಡಿಂಗ್ ಓಕೆನಾ. ಈಗ ನನ್ನ ಒಂದು ಥಿಯರಿ ಏನು ಅಂದ್ರೆ, ನಮ್ಮ ಚಿಕಿತ್ಸೆಗಳಿಗಿಂತ ಜಾಸ್ತಿ ನಾವು ತಿನ್ನುವ ಆಹಾರ ಮತ್ತೆ ನಮ್ಮ ಒಂದು ಜೀವನ ಶೈಲಿ ನಮ್ಮನ್ನ ಗುಣ ಮಾಡ್ಕೊಳ್ಳೋದು. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಒಬ್ರು ಫಾರಿನರ್ ಹೇಳ್ತಾ ಇದ್ರು, ಪ್ರತಿ 6 ತಿಂಗಳಿಗೊಮ್ಮೆ ನಮ್ಮ ದೇಹ ಹೊಸದಾಗ್ತದಂತೆ. ಅಂದ್ರೆ ಪ್ರತಿಯೊಂದು ಸೆಲ್ಲು ಹೊಸ ಮರುಸೃಷ್ಟಿ ಹೊಂದದಂತೆ. ಅದಕ್ಕೆ ಒಬ್ರು ಪ್ರಶ್ನೆ ಮಾಡಿದ್ರು, ಅವ್ರನ್ನ ಇಂಟರ್ವ್ಯೂ ಮಾಡೋರು ಪ್ರಶ್ನೆ ಮಾಡಿದ್ರು, ಮತ್ತೆ ಶುಗರ್ ಕಾಯಿಲೆಗಳೆಲ್ಲ 6 ತಿಂಗಳಿಗೆ ವಾಸಿ ಆಗ್ಬೇಕಲ್ವಾ, ನೀವ್ ಹೆಂಗ್ ಹೇಳ್ತೀರಾ ಅದನ್ನ? ಅದಕ್ಕೆ ಅವ್ರು ಹೇಳುದು, ಶುಗರ್ ವಾಸಿ ಆಗತ್ತೆ ಅಂತ ಅದಕ್ಕೋಸ್ಕರ ನಾವು ನಮ್ಮ ಜೀವನ ಶೈಲಿನ, ನಮ್ಮ ಆಹಾರ ಪದ್ಧತಿಗಳನ್ನ ಬದಲಾಯಿಸ್ಕೊಂಡ್ರೆ ಡೆಫಿನೆಟ್ಲಿ ವಾಸಿ ಆಗತ್ತೆ. ಡೆಫಿನೆಟ್ಲಿ ಅದನ್ನ ರಿವರ್ಸ್ ಮಾಡ್ಕೊಳ್ಬಹುದು. ಇಲ್ಲ ಇದು ಹೀಗೇನೆ ಅಂತ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಹಂಗೆ ಇರ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ಅಲ್ಲ, ಪ್ರತಿ ದಿನನೂ ಹೊಸ ಸೆಲ್ಸ್ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ. ಈಗ ನಮ್ಮ ಮಕ್ಕಳಲ್ಲೆಲ್ಲ ನಾವು ತಿನ್ಲಿಕ್ಕೆ ಅಂತ ಕೊಡ್ತಾ ಇರೋದು ಯಾವ ರೀತಿಯ ಆಹಾರಗಳು, ಮಕ್ಕಳು ಆಸೆ ಪಟ್ಟು ಈಸ್ಕೊಳ್ಳುವಂಥದ್ದು ಯಾವ ರೀತಿಯ ಆಹಾರಗಳು. ನಾವೆಲ್ಲ ಬೆಳೆಯುವಾಗ ನಮ್ಗೆಲ್ಲ ಯಾವ ರೀತಿಯ ಚಾಕ್ಲೇಟ್ಸ್ ಇರ್ತಾ ಇತ್ತು, ಯಾವ ರೀತಿಯ ತಿಂಡಿಗಳಿರ್ತಾ ಇತ್ತು. ಆದಷ್ಟು ಮನೆಯಲ್ಲಿ ಮಾಡಿದಂತಹ ಅಮ್ಮ ಯಾವ್ದಾದ್ರು ಹಬ್ಬ ಬಂತು ಅಂದ್ರೆ ಎಷ್ಟು ತರಹದ ತಿಂಡಿಗಳು ಮಾಡ್ತಾ ಇದ್ರು ಮನೆಯಲ್ಲೇನೆ. ಈಗ ಎಷ್ಟು ತರಹದ ಬೇಕರಿಗಳು, ಒಂದೊಂದು ಗಲ್ಲಿನಲ್ಲಿ ಒಂದು ಬೇಕರಿ, ಒಂದು ಮೆಡಿಕಲ್ ಶಾಪು, ಒಂದು ಪಾರ್ಲರು, ಅದು ಪರವಾಗಿಲ್ಲ ಇರ್ಲಿ, ಒಂದು ಆಸ್ಪತ್ರೆ, ಒಂದು ಕ್ಲಿನಿಕ್ ಆದ್ರೂ ಇದ್ದೇ ಇರ್ತದೆ. ಒಂದು ಗಲ್ಲಿನಲ್ಲೂ, ಬೆಂಗಳೂರಲ್ಲಿ ಒಂದೊಂದು ಗಲ್ಲಿನಲ್ಲೂ ನೋಡಿ ಒಂದಾದ್ರೂ ಒಂದು ಕ್ಲಿನಿಕ್, ಅದ್ರ ಪಕ್ಕ ಒಂದು ಮೆಡಿಕಲ್ ಸ್ಟೋರು, ಒಂದು ಬೇಕರಿ. ಕಂಪಲ್ಸರಿ ಬೇಕರಿಯಲ್ಲಿ ತಿನ್ನು, ಡಾಕ್ಟರ್ ಮುಖ ನೋಡು, ಔಷಧಿ ನುಂಗು. ಅದೊಂಥರ ಇದಾಗ್ಬಿಟ್ಟಿದೆ ಪ್ಯಾಟರ್ನ್. ನಾವು ಮಕ್ಕಳಿದ್ದಾಗ ಆರೆಂಜ್ ಮಿಠಾಯಿ, ಪ್ಯಾರಿಸ್ ಮಿಠಾಯಿ, ವೆರಿ ರೇರ್ಲಿ, ಅದನ್ನು ಕಾಸು ಸಿಕ್ಕಿದ್ರೆ, ಇಲ್ಲಾಂದ್ರೆ ಇಲ್ಲ. ಈಗ ಮೈದಾದ ಬಿಸ್ಕೆಟ್ಗಳು, ಚಾಕ್ಲೇಟ್ಗಳು, ಪ್ಯಾಕೆಟ್ ಅಲ್ಲಿ ಬರುವಂತಹ ಪ್ರಿಸರ್ವೇಟಿವ್ಸ್, ಪ್ಯಾಕೆಟ್ ಅಲ್ಲಿ ಯಾವುದೇ ರೀತಿಯ ಆಹಾರ ಪದಾರ್ಥಗಳು ಫ್ರೆಶ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಜಾಸ್ತಿ ಇರುತ್ತೆ. ಕ್ಲಿನಿಕ್ ಎಲ್ಲ ನರ್ಸಿಂಗ್ ಹೋಮ್ ಆಗಿದೆ ಅಂತೆ. ಹೌದು ಮೇಡಮ್, ಕ್ಲಿನಿಕ್ ಎಲ್ಲ ನರ್ಸಿಂಗ್ ಹೋಮ್. ಮುಂಚೆ ಎಲ್ಲ ನರ್ಸಿಂಗ್ ಎಲ್ಲ ಮನೇಲಿ ಆಗ್ತಾ ಇತ್ತು. ಈಗ ನಾವು ಹೊರಗಡೆ ಹೋಗಿ ನರ್ಸಿಂಗ್ ಹೋಮ್ಗಳಲ್ಲಿ ಹೋಗಿ ಅಲ್ಲಿ ನರ್ಸಿಂಗ್ ಮಾಡ್ಕೋಬೇಕಂತ ನಾವು ಶ್ಲಾಘನೀಯವಾದಂತಹ ಒಂದು ವಿಷಯ ಅದೆಲ್ಲ. ಈ ಒಂದು ಪ್ರತಿಯೊಂದು ಆಹಾರ ಪದಾರ್ಥಗಳು ಪ್ರತಿ ಪ್ಯಾಕೆಟ್ ಅಲ್ಲಿ ಫ್ರೆಶ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕ್ಲೇಬೇಕು. ಪ್ರಿಸರ್ವೇಟಿವ್ಸ್ ಇಲ್ಲ ಅಂದ್ರೆ ಆ ಯಾವುದೇ ಆಹಾರ ಪದಾರ್ಥಗಳು ಫ್ರೆಶ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕ್ರೀಮ್ ಆದ್ರೂ ತಗೊಳ್ಳಿ, ನೀವು ಪ್ರತಿಯೊಂದು ಪೇಸ್ಟ್ಗಳಾದ್ರೂ ತಗೊಳ್ಳಿ, ಎಲ್ಲಾದ್ರದ್ದು ರ್ಯಾಪರ್ನ ಇವತ್ತಿಂದ ಶುರು ಮಾಡಿ. ನೀವು ಯಾವ್ದನ್ನ ಬಳಸ್ತಾ ಇದ್ದೀರಲ್ಲ ಆ ಹಿಂದೆ ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ನ ಓದ್ಲಿಕ್ಕೆ ಶುರು ಮಾಡಿ. ಕೆಲವೊಬ್ರು ಜಾಣರು ಕೆಲವೊಂದು ಕೋಡ್ಗಳನ್ನ ಹಾಕಿರ್ತಾರೆ, S1 P1 ಆತರ ಕೋಡ್ಗಳನ್ನ ಹಾಕಿರ್ತಾರೆ. ಕೆಲವೊಬ್ರು ಹಾಕಿರ್ತಾರೆ ಕೆಮಿಕಲ್ಗಳು, ಫ್ಲೋರೈಡು, ಅದು ಇದು ಅಂತ. ಬೆಳಗ್ಗೆ ಎದ್ದಿದ್ದೆ ಫಸ್ಟ್ ಕೆಮಿಕಲ್ ದರ್ಶನ ಯಾವ್ದ್ರದ್ದು ಅಂದ್ರೆ ನಾವು ಬಳಸುವಂತಹ ಟೂತ್ ಪೇಸ್ಟ್.
ನಾವು ಬಳಸುವಂತಹ ಟೂತ್ ಪೇಸ್ಟ್. ನಮ್ಮ ಬಾಯಲ್ಲಿ ನಮ್ಮ ಬಾಯಿನ ಒದ್ದೆ ಮಾಡುವಂತಹ ಒಂದು ರಂಧ್ರ ಇದೆ, ನಾಲಿಗೆ ಕೆಳಗಡೆ ಸಲೈವ ಬರುತ್ತೆ ಅದರಿಂದ. ಕೆಲವೊಮ್ಮೆ ಕೆಲವೊಂದು ಹಾರ್ಟ್ ಪೇಷಂಟ್ಗಳಲ್ಲಿ ತುಂಬಾ ವಾಮಿಟಿಂಗ್ ಎಲ್ಲ ಶುರುವಾಗೋಯ್ತು ಅಂದ್ರೆ ಒಂದು ಎಮಿಸೆಟ್ ಅನ್ನೋ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಡಾಕ್ಟರ್. ಆ ಎಮಿಸೆಟ್ ಟ್ಯಾಬ್ಲೆಟ್ನ ಇಲ್ಲಿಡ್ಬೇಕು. ಅಲ್ಲಿಟ್ಟಾಗ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಆಗ್ತದೆ. ಹೇಗೆ? ದೇಹದಿಂದ ಸಲೈವ ಆ ಒಂದು ರಂಧ್ರದಿಂದ ಹೊರಗಡೆ ಬರ್ತಾ ಇದೆ ಅಂದ್ರೆ ಹೊರಗಡೆಯಿಂದ ಹೋಗುವಂತಹ ಆ ಟೇಸ್ಟುನು ಅದ್ರೊಳಗಡೆಯಿಂದ ಡೈರೆಕ್ಟ್ ಆಗಿ ಹಾರ್ಟ್ಗೂ ಹೋಗುತ್ತೆ, ನಮ್ಮ ದೇಹನೂ ಹೋಗುತ್ತೆ. ಆ ರೀತಿ ಇರುವಂತಹ ನಮ್ಮ ಬಾಯಿಗೆ ನಾವು ಯಾವ ರೀತಿ ಕೆಮಿಕಲ್ನ ಬೆಳಗ್ಗೆ ಮೊದಲನೇ ದರ್ಶನ ಮಾಡಿಸ್ತಾ ಇದೀವಿ ಅಂದ್ರೆ, ಮೌತ್ ವಾಶ್ ಲಿಮಿಟೆಡ್, ಬಟ್ ಫಾರಿನ್ ಅಲ್ಲಿರುವಂತಹ ನಮ್ಮ ದೇಶದವರು, ಫಾರಿನ್ ಅಲ್ಲಿರುವಂತವ್ರು ತುಂಬಾ ಜನ ಯೂಸ್ ಮಾಡ್ಲಿಕ್ಕೆ ಲಿಸ್ಟರಿನ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಪೇಸ್ಟ್ ನಲ್ಲಿ ಎಷ್ಟೋ ತರಹದ ಪ್ರಿಸರ್ವೇಟಿವ್ಸ್ ಮತ್ತೆ ಕೆಮಿಕಲ್ಸ್ ಇರುತ್ತೆ, ನೀವೇ ನೋಡಿ ಅದ್ರ ಹಿಂದೆ. ಆ ಒಂದು ಕೆಮಿಕಲ್ಸ್ ಸೀದಾ ನಮ್ ದೇಹಕ್ಕೆ ಹೋಗುತ್ತೆ. ನಾವು ಮಕ್ಕಳಾಗಿದ್ದಾಗ ನಾವೆಲ್ಲ ಗೋಪಾಲ್ ಹಲ್ಲು ಪುಡಿ, ದಂತ ಮಂಜನ್, ಆ ತರ ಯಾವ್ಯಾವ್ದೋ ಹಲ್ಲು ಪುಡಿಗಳನ್ನ ನಾವು ಬಳಸ್ತಾ ಇದ್ವಿ. ಆದ್ರೆ ಈಗ ನಮ್ಮ ಮಕ್ಕಳಿಗೆ ಯಾವ್ದನ್ನು ಕೊಡ್ತಾ ಇದೀವಿ? ಪೇಸ್ಟ್ಗಳು. ಆ ಪೇಸ್ಟ್ಗಳಿಂದಾಗಿ ಎಷ್ಟೋ ಜನ ಮಕ್ಕಳಿಗೆ ಹಸಿವೆ ಆಗ್ತಾ ಇಲ್ಲ. ಊಟ ತಿನ್ಸೋದು ಅಂದ್ರೆ ದೊಡ್ಡ ಸಾಹಸ ಆಗೋಗಿದೆ ತಾಯಂದಿರಿಗೆ. ನೆಕ್ಸ್ಟ್ ಏನ್ ಬರುತ್ತೆ? ಹಾಲಿನ ಜೊತೆನಲ್ಲಿ ಬಿಸ್ಕೆಟ್ 1 ಪ್ಯಾಕೆಟ್. ಹೌದಾ? ಹಾಲಿನ ಜೊತೆನಲ್ಲಿ ಬಿಸ್ಕೆಟ್ ತಿಂದಿದ್ ಮಗು ಊಟ ಸೇವನೆ ಮಾಡುತ್ತಾ? ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಅವ್ರಿಗೆ. 1 ಲೋಟ ಹಾಲು 1 ಪ್ಯಾಕೆಟ್ ಬಿಸ್ಕೆಟ್ ತಿಂದ್ಬಿಟ್ರೆ ಆ ಬಿಸ್ಕೆಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಅತಿ ಹೆಚ್ಚಾಗಿ ರಿಫೈನ್ಡ್ ವೀಟ್ ಫ್ಲವರ್, ಅಂದ್ರೆ ಮೈದಾ, ಬ್ರಾಕೆಟ್ ಅಲ್ಲಿ ಹಾಕಿರ್ತಾರೆ ಮೈದಾ ಅಂತ, ರಿಫೈನ್ಡ್ ವೀಟ್ ಫ್ಲವರ್ ಅಂತ ಹಾಕಿರ್ತಾರೆ. ಆದ್ರೆ ಅದು ಮೈದಾ. ಇಷ್ಟು ಪರ್ಸೆಂಟೇಜ್ ಅಂತ ಹಾಕಿರ್ತಾರೆ, ಹೈಯೆಸ್ಟ್ ಪರ್ಸೆಂಟೇಜ್ 50-60% ಅದೇ ಇರುತ್ತೆ. ಅದ್ರ ಜೊತೆನಲ್ಲಿ ಬಟರ್ ಕಂಟೆಂಟ್ ಎಷ್ಟಿದೆ ಅಂತ ನೋಡಿ. ವೆಜಿಟೇಬಲ್ ಆಯಿಲ್, ಪರ್ಮಿಟೆಡ್ ವೆಜಿಟೇಬಲ್ ಆಯಿಲ್ ಅಥವಾ ಪರ್ಮಿಟೆಡ್ ಪಾಮ್ ಆಯಿಲ್, ಅದನ್ನೇ ಅವರು ವೆಜಿಟೇಬಲ್ ಆಯಿಲ್ ಅಂತ ಹಾಕಿರ್ತಾರೆ. ಪಾಮ್ ಆಯಿಲ್, ಡಾಲ್ಡಾ, ಅದರದ್ದೆಲ್ಲ ಪರ್ಸೆಂಟೇಜ್ ನೋಡಿ. ಅದಾದ ನಂತರ ಸ್ವೀಟ್ಗೆ ಶುಗರ್. ಕೆಲವೊಂದು ಕ್ರೀಮ್ಗಳು, ಕ್ರೀಮ್ನ ಕೈ ಮುಟ್ಟಿ ಕೈನ ತೊಳಿರಿ, ಜಿಡ್ಡು ಹೋಗೋದೇ ಇಲ್ಲ. ಹೊಟ್ಟೆನಲ್ಲಿ ಸೇರ್ಕೊಂಡಾಗ ಸೋಪ್ ಹಾಕ್ಲಿಕ್ಕಾಗತ್ತ ಹೊಟ್ಟೆಗೆ? ಮಕ್ಕಳ ಪರಿಸ್ಥಿತಿ ನೆನೆಸ್ಕೊಳ್ಳಿ. ಮಕ್ಕಳ ಆರೋಗ್ಯ ಯಾವ ಲೆವೆಲ್ಗೆ ಹದಗೆಡ್ತಾ ಇದೆ ಅಂದ್ರೆ ನನ್ಗೆ ಬೇಜಾರಾಗತ್ತೆ. ನಾನೇ ಕೆಲವೊಂದು ಪರ್ಸನಲ್ ಆಗಿ ಕೆಲವೊಂದು ಪೇಷಂಟ್ಗಳನ್ನ ನೋಡಿದ್ದೀನಿ. 23ರಿಂದ 25ನೇ ವಯಸ್ಸು ಹುಡುಗರು ಬಿಸ್ಕೆಟ್ ತಿಂದು 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 ಇವಾಗ ಕಿಡ್ನಿ ಡಯಾಲಿಸಿಸ್. ಸಣ್ಣ ವಯಸ್ಸಿನ ಮಕ್ಕಳು ಈ ತರ ಬಂದಾಗ ನಮ್ಗೆ ಟ್ರೀಟ್ಮೆಂಟ್ ಮಾಡೋದಾ ಬಿಡೋದಾ ಅಂತ ನಮ್ಗೆ ಬೇಜಾರಾಗತ್ತೆ. ಒಂದೇ ಪ್ರಶ್ನೆ ನಾನು ಕೇಳೋದು, ಬಿಸ್ಕೆಟ್ ತಿಂತೀರಾ? ಮಿಕ್ಸ್ಚರ್ ತಿಂತೀರಾ? ಎಸ್. ಎಷ್ಟು? ಅಮಾವಾಸ್ಯೆಗೊಂದ್ಸಲ, ಹುಣ್ಣಿಮೆಗೊಂದ್ಸಲ ಅಲ್ಲ, ದಿನ ಊಟ ಆದ್ಮೇಲೆ 1 ಪ್ಯಾಕೆಟ್ ಬಿಸ್ಕೆಟ್. ಬಿಸ್ಕೆಟ್ ಚಪಲ ಎಷ್ಟಾಗೋಗಿದೆ ಅಂದ್ರೆ ಇವನ್ ದೊಡ್ಡವರು ಅಷ್ಟೇ. ಬೆಳಿಗ್ಗೆ ಎದ್ದಿದ್ದೆ ಏನ್ ತಿಂತೀರಾ? ಚಾ ಜೋಡಿ ಬಿಸ್ಕೆಟ್ ತಿಂತೀನ್ರಿ. 2 ಬಿಸ್ಕೆಟ್ ಹೊಟ್ಟೆ ಒಳಗಡೆ ಹೋಗ್ಲೇಬೇಕು ದಿನಾಗ್ಲೂ. ಈ ಎಲ್ಲ ಅಂಶಗಳಿರುವಂತದ್ದು ಮೈದಾ, ಸಕ್ಕರೆ, ಹಾಲು, ಇದ್ಯಾವುದನ್ನು ತಗೊಳ್ಳೇಬೇಡಿ ಅಂತ ಹೇಳ್ತಾರೆ. ಹಣ ಮಾಡುವ ಉದ್ದೇಶ ಇಲ್ಲದೆ ಇರೋರು ತಗೊಳ್ಬೇಡಿ ಅಂತ ಹೇಳ್ತಾರೆ. ಇದನ್ನ ತಿಂದ್ರೆ ಇವತ್ತು ತಿಂದಿದ್ ಮೈದಾ ಎಷ್ಟೋ ದಿನ ಬೇಕು ನಮ್ಗೆ ಜೀರ್ಣ ಆಗೋದಿಕ್ಕೆ. ಅದು ನಮ್ಮ ದೇಹದ ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವ್ ಎಷ್ಟು ಕೆಲಸ ಮಾಡ್ತೀವಿ, ನಾವ್ ಎಷ್ಟು ವರ್ಕೌಟ್ ಮಾಡ್ತೀವಿ, ಎಷ್ಟು ಸ್ವೆಟ್ ಮಾಡ್ತೀವಿ, ಎಷ್ಟು ಕ್ಯಾಲರೀಸ್ ನ ಬರ್ನ್ ಮಾಡ್ತೀವಿ, ಅದ್ರ ಮೇಲ್ಗಡೆ ಇದು ಡಿಪೆಂಡ್ ಆಗುತ್ತೆ ಎಷ್ಟು ಬೇಗ ಕರಗತ್ತೆ ಅಂತ. ಪ್ರತಿದಿನನೂ ತಿಂತ 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 ನಾವು ಮನೆ ಒಳಗಡೆನೆ ಇರ್ತೀವಿ, ಆಫೀಸ್ ಒಳಗಡೆ ಕೆಲಸ ಮಾಡ್ತೀವಿ, ಆಕ್ಟಿವಿಟಿ ಇಲ್ಲ, ಅಬ್ಸಲ್ಯೂಟ್ ಆಗಿ ಏನೂ ಇಲ್ಲ ಅಂದಾಗ ಹೇಗೆ ಕರಗತ್ತೆ ಅದು ಪ್ರತಿದಿನದ ಮೈದಾ? ಬಿಸ್ಕೆಟ್ ನ ಗೋಧಿನಲ್ಲಿ ಮಾಡ್ತಾರ. ಗೋಧಿನಲ್ಲಿ ಮಾಡಿದ್ರು ಈಗ ಮೊನ್ನೆ ಒಬ್ರು ಪೇಷಂಟ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಹೈಯೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಪಂಜಾಬ್.
ಪಂಜಾಬ್ನಲ್ಲಿ ಎಲ್ಲಾ ಆಹಾರ ಪದಾರ್ಥಗಳು ಅವರು ಗೋಧಿಯಿಂದಾನೇ ಮಾಡ್ತಾ ಇದ್ದಿದ್ದು. ಟ್ರೆಡಿಷನಲಿ ಅವ್ರದ್ದು ನಮ್ದು ಹೇಗೆ ಟ್ರೆಡಿಷನಲಿ ರಾಗಿ ಇದೆಯೋ ಅದೇ ರೀತಿ ಅವ್ರದ್ದು ಟ್ರೆಡಿಷನಲಿ ಗೋಧಿ ಇದೆ. ನಾವು ಹೇಗೆ ರಾಗಿಗಳಿಗೆ ಯೂರಿಯಾ ಸಿಂಪಡಿಸಿ 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 ಹದಗೆಡ್ಸ್ಬಿಟ್ಟಿದೀವೋ ಹಂಗೇನೆ ಅವರು ಗೋಧಿ ಈಗ ನಾರ್ತ್ ಇಂದ ಸೌತ್ ವರೆಗೂ ಇದೆ. ಸೌತ್ ಅಲ್ಲೂ ಚಪಾತಿನೇ. ರಾತ್ರಿ ಆದ್ರೆ ಚಪಾತಿ. ಮುಂಚೆ ಇತ್ತ ಚಪಾತಿ, ಈಗ ಚಪಾತಿ ತಿಂತೀವಿ ಅಂದ್ಬಿಟ್ಟು ಅವ್ರಿಗೆ ಸಪ್ಲೈ ಚೈನ್ ಜಾಸ್ತಿ ಆಯ್ತು. ಅವ್ರು ಸಪ್ಲೈ ಮಾಡ್ಬೇಕು ಅಂತ ಗೋಧಿನ ಸಪ್ಲೈ ಮಾಡ್ಬೇಕು ಅಂತ ಬಿರ್ರಿ ಅದನ್ನ ಹೈಬ್ರಿಡ್ ಮಾಡೋದು. 10 ಚೀಲ ಬೆಳೀತಾ ಇದ್ದಿದ್ದವ್ರು ಈಗ 35 ಚೀಲ ಬೆಳೀತಿದ್ದಾರೆ 1 ಎಕರೆಗೆ. ಇಳುವರಿ ಜಾಸ್ತಿ, ಹೈ ಈಲ್ಡ್. ಹೈಬ್ರಿಡ್ ಅನ್ನೋದಕ್ಕಿಂತ ಜಾಸ್ತಿ ಹೈ ಈಲ್ಡ್ ಅಂತ ಹೇಳ್ತಾರೆ. ನಮ್ಗೊಬ್ರು ಹೇಳ್ತಾ ಇದಾರೆ ಅದನ್ನ ಹೈ ಈಲ್ಡ್ ಮೇಡಮ್, ಅದು ಹೈಬ್ರಿಡ್ ಅಲ್ಲ ಅಂತ. ಹೈಬ್ರಿಡ್ ನ ಹೈ ಈಲ್ಡ್ ಮಾಡ್ಲಿಕ್ಕೆ ತಗೊಳಪ್ಪ ಈ ಸೀಡ್ 10 ಚೀಲ ಅಲ್ಲ 35 ಚೀಲ ಬರುತ್ತೆ, ನಿಮ್ಗೆ ಹಣ ಅಷ್ಟು ಬರುತ್ತೆ ತಗೋ ಅಂತ ಅವ್ರು ಬೆಳೆಸ್ತಾರೆ, ತಿಂತಾರೆ. ಕ್ಯಾನ್ಸರ್ ಒಂದು ಟ್ರೈನೇ ಇದೆಯಂತೆ ಅಲ್ಲ, ಕ್ಯಾನ್ಸರ್ ಒಂದು ಟ್ರೈನೇ ಇದೆಯಂತೆ ಪಂಜಾಬ್ನಲ್ಲಿ. ಗೂಗಲ್ ಮಾಡಿ ನೋಡಿ. ಹೈಯೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಪಂಜಾಬ್ನಲ್ಲಿ. ಆ ಗೋಧಿ ತಿಂದ್ರೂ ನಮ್ಗೆ ಜೀರ್ಣ ಆಗ್ತಾ ಇಲ್ಲ. ಗೋಧಿ ಮಾಮೇರಿ ಪಿತ್ತ ಆಗ್ತಾ ಇದೆ. ಗ್ಲೂಟೆನ್ ಅನ್ನೋ ಅಂಶ ನಮ್ಮ ದೇಹಕ್ಕೆ ಡೈಜೆಸ್ಟ್ ಆಗಿರೋ ಪ್ಯಾಂಕ್ರಿಯಾಸ್ ಅಲ್ಲಿರೋ ಸೆಲ್ಸ್ನೆಲ್ಲ ಸಾಯಿಸುತ್ತೆ. ದಿನೇ ಸಾಯಿಸಿ ಒಂದಿನ ಪ್ಯಾಂಕ್ರಿಯಾಸ್ ವೀಕ್, ಅವಾಗ ಡಯಾಬಿಟಿಕ್. ಇದೆಲ್ಲ ಆಹಾರಗಳಿಂದ ನಮ್ಮನ್ನ ನಾವು ಕಾಪಾಡ್ಕೊಂಡ್ರೆ ಮಾತ್ರ ಮುಂಬರುವ ಕಾಯಿಲೆಗಳಿಂದ ನಾವು ಗುಣ ಹೊಂದಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಯಾರು ನಮ್ಮನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಚಪಾತಿಯ ಖಾದ್ಯಗಳು, ಗೋಧಿಯ ಖಾದ್ಯಗಳು ಇರ್ಲಿ, ಯಾಕಂದ್ರೆ ವರ್ಷಕ್ಕೊಂದ್ಸಲ ಮಾಡೋರು. ಸೂರ್ಯನ್ಗೋಸ್ಕರ ಗೋಧಿ ಹೇಗೆ ಅರ್ಪಿಸ್ತೀವೋ ಅದೇ ರೀತಿ ಸೂರ್ಯನ್ಗೋಸ್ಕರ ನಾವು ಗೋಧಿ ಪಾಯಸನ ಮಾಡಿ ಸೂರ್ಯ ದೇವರಿಗೆ ಅರ್ಪಿಸುವಾಗ ನಾವೆಲ್ಲರೂ ತಿಂತಾ ಇದ್ವಿ. ವರ್ಷಕ್ಕೊಂದ್ಸಲ, ವರ್ಷಕ್ಕೆ 2 ಸಲ ಬರ್ತಾ ಇದ್ದಿದ್ದು ಪದ್ಧತಿಗಳು ಈಗ ಪ್ರತಿದಿನ ನಾವು ಮಾಡ್ತೀವಿ. ಅದ್ರದೇ ರವೆ, ಅದ್ರದೇ ಉಪ್ಪಿಟ್ಟು ಅಲ್ವಾ? ನೀವೇ ಲೆಕ್ಕ ಹಾಕಿ, ಬೆಳಗ್ಗೆ ಎದ್ದಾಗಿಂದ ನೀವು ಏನೇನ್ ಸೇವನೆ ಮಾಡ್ತಾ ಇದ್ದೀರಾ. ನಮ್ಮ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿದೆ. ಮಕ್ಕಳು ಯಾವ ರೀತಿಯ ಆಹಾರಗಳನ್ನ ಸೇವನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಕೆಮಿಕಲ್ ನ ಬಳಸ್ತಾ ಇದ್ದಾರೆ, ಪೌಡರ್ ಇಂದ ಹಿಡಿದು ಶಾಂಪೂ ಇಂದ ಹಿಡಿದು ಎಷ್ಟು ಪರ್ಸೆಂಟೇಜ್ ಕೆಮಿಕಲ್ ನ ಬಳಸ್ತಾ ಇದ್ದಾರೆ. ಹೇಗೆ ಬೆವರು ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೋ ಅದೇ ರೀತಿ ಚರ್ಮ ಉಸಿರಾಡತ್ತೆ. ಆ ಚರ್ಮದ ಮೇಲೆ ನಾವು ಏನನ್ನೇ ಲೇಪನ ಮಾಡಿದ್ರು ಅದು ಡೈರೆಕ್ಟ್ಲಿ ಗೆಟ್ಸ್ ಇಂಟು ಬ್ಲಡ್ ಸ್ಟ್ರೀಮ್, ರಕ್ತವನ್ನು ಹೊಕ್ಕತ್ತೆ. ಏನೇ ಬಳಸಿ ನೀವು, ಮಾಯಿಶ್ಚರೈಸರ್ ಬಳಸಿ, ಪೌಡರ್ ಬಳಸಿ, ಕ್ರೀಮ್ ಬಳಸಿ, ಮೇಕಪ್ ಏನಾದ್ರೂ ಹಚ್ಚಿ ಗೆಟ್ಸ್ ಇಂಟು ಬ್ಲಡ್. ಮಕ್ಕಳಿಗೂ ಸಹ ನೀವು ಏನೇನ್ ಹಚ್ತಾ ಇದ್ದೀರಾ ನೋಡಿ. ಜಾನ್ಸನ್ ಬೇಬಿ ಸೋಪ್ ಎಲ್ಲ ಬ್ಯಾನ್ ಆಗಿರೋ ದೇಶನೂ ಇದೆ ಈಗ ಪ್ರಪಂಚದಲ್ಲಿ, ಆದ್ರೆ ಇಂಡಿಯಾನಲ್ಲಿ ಅದು ಓಪನ್ ಆಗಿ ಮಾರಾಟಕ್ಕಿದೆ. ಹೈಲಿ ಕೆಮಿಕಲ್. ಸಣ್ಣ ಬೇಬೀಸ್ಗೆ ನಾವು ಅದನ್ನ ಬಳಸ್ತಾ ಇದ್ದೀವಿ. ಬೇಬೀಸ್ನಲ್ಲಿನೇ ಇಷ್ಟೊಂದು ಕೆಮಿಕಲ್ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಟ್ರೆ ಮುಂದಕ್ಕೆ ಅವ್ರ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ತಾರೆ? ಅವರನ್ನು ನೋಡಿ ನನ್ಗೆ ಬೇಜಾರಾಗುತ್ತೆ. ಈ 23-25 ವರ್ಷದ ಮಕ್ಕಳದು ಫೈಲ್ಗಳನ್ನ ಇಷ್ಟಿಷ್ಟಪ್ಪ ಫೈಲ್ಗಳನ್ನ ಹೊತ್ಕೊಂಡು ಎಲ್ಲಾ ಸಾಧ್ಯವಾದ ಡಾಕ್ಟರ್ಗಳ ಹತ್ರ ತಿರುಗಿ CKD ಅಂತ ಹೇಳ್ಬಿಟ್ಟಿದ್ದಾರೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿದ್ದಾರೆ. ನಾವೇನ್ ಮಾಡೋದು ಅಂತ ನಾವೇನ್ ಮಾಡ್ಲಕ್ಕಾಗತ್ತೆ? ತಂದೆ ತಾಯಿದು ಗೋಳು, ಆ ಗೋಳ್ವರೆಗೂ ಹೋಗ್ಬೇಡಿ ಅಂತ ನಾವು ಹೇಳೋದು. ಈಗ್ಲೇನೆ ಬಿಸ್ಕೆಟ್ ತಿನ್ಸೋದು ಬಂದ್ ಮಾಡಿಸಿ, ಪ್ಯಾಕೆಟ್ ಫುಡ್ಗಳನ್ನ ಕೊಡ್ಬೇಡಿ. ನೀವೇ ಮನೆಯಲ್ಲಿ ಏನೋ ಒಂದು ಮಾಡಿ ಅವ್ರಿಗೆ ಕೊಡಿ. ಆದಷ್ಟು ಮನೆ ಆಹಾರಗಳನ್ನ ಕೊಡಿ. ಚಿಪ್ಸ್ಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಏನೇನೋ ಬರುತ್ತೆ ತಿನ್ನೋದು, ಕಲರ್. ಪರ್ಮಿಟೆಡ್ ಸಿಂಥೆಟಿಕ್ ಕಲರ್ಸ್ ಅಂತ. ಪರ್ಮಿಟೆಡ್ ಬಟ್ ಸಿಂಥೆಟಿಕ್ ಎಲ್ಲಿ ಜೀರ್ಣ ಆಗತ್ತೆ ನಮ್ಗೆ? ಏನೇ ಒಂದು ಆಹಾರ, ಗ್ರೀನ್ ಕಲರ್ ಆಹಾರ ತಿನ್ನಿ ಅದು ಕಲರೇನೆ, ರೆಡ್ ಕಲರ್ ಆಹಾರ ತಿನ್ನಿ ಅದು ಕಲರೇನೆ. ಸಾಸ್ಗಳು, ಟೊಮೆಟೊ ಚಟ್ನಿಗಳು ಮುಂಚೆ ಎಲ್ಲ ಮಾಡ್ತಾ ಇದ್ರಿ, ಈಗ ಏಕಾಏಕಿ ಒಂದೊಂದು ಬಾಟಲ್ ಸಾಸ್ಗಳ ಮನೆಯಲ್ಲಿರುತ್ತೆ. ಇದನ್ನೆಲ್ಲ ಬದಲಾಯಿಸ್ಕೊಂಡ್ರೆ ಮಾತ್ರ ನಾವು ನಮ್ಮ ಅನಾರೋಗ್ಯನ ಕಾಪಾಡ್ಕೊಳ್ಳಿಕ್ ಸಾಧ್ಯ. ಸೀಡ್ ಹಾಕೊಂಡ್ಬಿಡ್ತೀನಿ, ನಾನು ವಾಸಿ ಆಗ್ತೀನಿ. ನಾವೇನ್ ತಿಂತಾ ಇದೀವಿ, ನಾವು ಎಷ್ಟು ಗಂಟೆಗೆ ಎದ್ದೇಳ್ತಾ ಇದೀವಿ, ಎಷ್ಟು ಗಂಟೆಗೆ ಮಲಗ್ತಾ ಇದೀವಿ ಅನ್ನೋದನ್ನ ನಾವು ಬದಲಾಯಿಸ್ಕೊಂಡ್ರೆ ಮಾತ್ರ ನಾವು ಆರೋಗ್ಯವಂತರಾಗ್ಲಿಕ್ಕೆ ಸಾಧ್ಯ. ಪ್ರತಿಯೊಂದು ಆಹಾರನು DNA ಮಾಡಿಫೈಡ್. ಪ್ರತಿಯೊಂದು ಆಹಾರ ಪದಾರ್ಥ, ರಾಗಿ ಆಗಿರ್ಲಿ, ಗೋಧಿ ಆಗಿರ್ಲಿ, ಅಕ್ಕಿ ಆಗಿರ್ಲಿ, ತರಕಾರಿಗಳಾಗಿರ್ಲಿ. ನನ್ನ ಊರು ಹೆಸರುಘಟ್ಟ.
ಹುಟ್ಟಿ ಬೆಳೆದಿದ್ದು, ನನ್ನ ತಂದೆ ಹುಟ್ಟಿ ಬೆಳೆದಿದ್ದು ಊರೆಲ್ಲ ಹೆಸರುಘಟ್ಟ. ಹೆಸರುಘಟ್ಟದಲ್ಲಿ ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅಗ್ರಿಕಲ್ಚರ್. ಅಲ್ಲಿ ಕ್ಯಾಪ್ಸಿಕಮ್ ಸೈಜ್ ಇಷ್ಟಿಷ್ಟು ದಪ್ಪ ಇರುತ್ತೆ, ಟೊಮೆಟೊ ಇಷ್ಟಿಷ್ಟು ದಪ್ಪ. ರಿಸರ್ಚ್ ಸೆಂಟರ್ ಅದು. DNA ಮಾಡಿಫೈ ಮಾಡ್ತಾರೆ, ಸೀಡ್ಸ್ನ. ಈ ಸೀಡು ಆ ಸೀಡು ಹೇಳ್ತಾರಲ್ಲ, ಜರ್ಸಿ ಹಸು ಹಂದಿದು DNA ಅಂತ. ಜರ್ಸಿ ದನಗಳು ಹಂದಿ DNA ತಗೊಂಡು ಅದ್ರದ್ದು ಫ್ಯಾಟ್ ಜಾಸ್ತಿ ಅಲ್ವಾ, ಹಂಗಾಗಿ ಇದು ಹಾಲೆಲ್ಲ ಜಾಸ್ತಿ ಕೊಡ್ಲಿ ಅಂದ್ಬಿಟ್ಟು ಈ ಹಂದಿದು ಎಲ್ಲ ಮಾಡಿಫೈ ಮಾಡಿರುವಂತಹ ಒಂದು ಪ್ರಾಣಿ ಅಂತ ಹೇಳ್ತಾರೆ ಜರ್ಸಿ ದನಗಳನ್ನ. ಪ್ರತಿಯೊಂದು ತರಕಾರಿನೂ DNA ಮಾಡಿಫೈ ಮಾಡಿ ಈ ಸೈಜ್ ಇರೋದು ಈ ಸೈಜ್ ಬೆಳೆಯೋ ರೀತಿ, 3 ತಿಂಗಳಲ್ಲಿ ಬೆಳೆಯೋದು 1.5 ತಿಂಗಳಲ್ಲಿ ಬೆಳೆಯೋ ರೀತಿ ಎಕ್ಸ್ಪೆರಿಮೆಂಟ್ಗಳು ಅಲ್ಲೇ ನಡೆಯುತ್ತೆ. ನೋಡಿ ನನ್ನ ಬೈಕೋಬೇಡಿ, ಅಲ್ಲೇ ನಡೆಯುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಆಮೇಲೆ ಹೋಗ್ಬಿಟ್ಟು ಎಂಡ್ ಆಫ್ ದ ಡೇ ಯಾವುದೋ ಒಂದು ಶೇಕ್ಗಳು, ಆ ಶೇಕು ಈ ಶೇಕು ಹರ್ಬಲ್ ಶೇಕು ಆಳು ಮೂಳು ಅಂದ್ಬಿಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋ ಸಂಬಳನೇ 20-30 ಸಾವಿರ ರೂಪಾಯಿ ಇರ್ತದೆ. ಅದ್ರಲ್ಲಿ ಹೋಗ್ಬಿಟ್ಟು 7-8 ಸಾವಿರ ರೂಪಾಯಿ ಅಲ್ಲಿ ಅವ್ರು ಕೊಡೋದು. ಏನಕ್ಕೆ? ಆ ಪೌಡರ್ಗಳು ಅಲ್ಲಿ ಅವ್ರದ್ದು ಇದು ಸೆಂಟರ್ಗಳಿಗೆ ಹೋಗಿ ಎಲ್ಲ ಫಾರಿನರ್ಗಳದ್ದು ಫೋಟೋ. ಆ ಫಾರಿನರ್ಗಳು, ನಾವು ಫಾರಿನ್ ಹೋದಾಗ ನಮ್ಮನ್ನ ಕೇಳ್ತಾರೆ, ಆರ್ ಯು ಕ್ಯಾರಿಂಗ್ ಫ್ರೆಶ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಫ್ರಮ್ ಇಂಡಿಯಾ ಅಂತ. ಅವ್ರಿಗೆ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಏನು ಸಿಗಲ್ಲ. ಕಾಯ್ತಾ ಇರ್ತಾರೆ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಸಿಕ್ಕಿದ್ರೆ ಸಾಕು ಅಂತ. ಅವ್ರು ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಂತಾರೆ. ಆದ್ರೆ ನಮ್ಗೇನ್ ತಿನ್ನಿಸ್ತಾ ಇದಾರೆ ಇಲ್ಲಿ? ಅಲ್ಲಿಂದ ನ್ಯೂಟ್ರಿ ಲೈಫ್, ಹರ್ಬಲ್ ಲೈಫ್. ಓಪನ್ ಆಗಿ ಹೇಳ್ತೀನಿ, ನನ್ನ ಉದ್ದೇಶ ಏನು ಅಂದ್ರೆ ಅರಿವು ಮೂಡಿಸೋದು ಅಷ್ಟೇ. ನಾವು ಪ್ರತಿ ಸಲನು ನಾನು ಏನಾದ್ರು ಮಾತಾಡ್ಬಿಟ್ರೆ ಅಪ್ಪಿ ತಪ್ಪಿ ನನ್ಗೊಂದು ದೊಡ್ಡ ಇಮೇಲ್ ಬಂದಿರ್ತದೆ, ಯಾರಾದ್ರೂ ಪ್ರೊಫೆಸರ್ಗಳಿಂದ, ಯಾವ್ದಾದ್ರು ಸೆಂಟರ್ ಡಿಪಾರ್ಟ್ಮೆಂಟ್ಗಳಿಂದ, ವಾಟ್ ಆರ್ ಯು ಟಾಕಿಂಗ್ ಅಂತ. ಐ ಡೋಂಟ್ ಮೈಂಡ್. ಸತ್ಯನೇ ಅಲ್ವಾ? ಆ ಪೌಡರ್ ಅಲ್ಲಿ ಏನಿದೆ? ಅವ್ರು ಹೇಳ್ತಾರೆ 1 kg ಇವಾಗ ನೀವು ತಿಂತಾ ಇರೋದ್ರಲ್ಲಿ ಏನೂ ಇಲ್ಲ, ಅದನ್ನ ದೊಡ್ಡ ರೀತಿನ ಇಷ್ಟ ಮಾಡ್ಬಿಟ್ಟು ಅದನ್ನ ಪ್ರೋಟೀನ್ ಆಗಿ ನಿಮ್ಗೆ ಕೊಡ್ತಾ ಇದೀವಿ. ಸೊ ವೆಯ್ಟ್ ಲಾಸ್ ಆಗ್ತೀರಾ ನೀವು, ಸ್ಕಿನ್ ಅಲ್ಲಿ ಗ್ಲೋ ಬರ್ತದೆ, BP ಕಂಟ್ರೋಲ್ ಬರ್ತದೆ, ಶುಗರ್ ಕಂಟ್ರೋಲ್ ಬರ್ತದೆ. ನಾವು ಒಂದೇ ಪ್ರಶ್ನೆ ಕೇಳಿದೆ, ಕಿಡ್ನಿ ಪೇಷಂಟ್ ನ ವಾಸಿ ಮಾಡ್ತದ ಇದು ಅಂತ? ನೋ ಆನ್ಸರ್. ನಾವು ಹೋಗಿದ್ವಿ ಒಂದ್ಸಲ, ಒಂದ್ ಸೆಂಟರ್ ಹೋಗಿದ್ವಿ, ನಾವು ಒಂದೇ ಮಾತು ಕೇಳಿದೆ, ಕಿಡ್ನಿ ಪೇಷಂಟ್ ನ ವಾಸಿ ಮಾಡ್ತದ ನಿಮ್ ಪೌಡರು? ಅದ್ರ ಮೇಲೆ ಇನ್ನೂ ವರ್ಕ್ ಮಾಡಿಲ್ಲ ನಾವು. ದಟ್ ಮೀನ್ಸ್ ಕಿಡ್ನಿ ಇಸ್ ಗೆಟಿಂಗ್ ಡ್ಯಾಮೇಜ್ಡ್. ನಾವ್ ಏನೇ ತಿಂದ್ರು ನಮ್ಮ ಮುಂದೆ ಕ್ಲಾಸಲ್ಲಿ ಕಿಡ್ನಿ ಬಗ್ಗೆ ತುಂಬಾ ಒಳ್ಳೆ ಅದ್ಭುತವಾದಂತ ವಿಷಯ ನಮ್ಮ ಹತ್ರ ಹೇಳ್ಕೊಡ್ತೀವಿ. ಆ ಕಿಡ್ನಿ ಹೇಗೆ ನಾವು ತಿನ್ನೋದನ್ನೆಲ್ಲ ಫಿಲ್ಟರ್ ಮಾಡುತ್ತೆ ಅಂತ. ನೀವು ಏನೇ ಕುಡೀರಿ, ಆ ಒಂದು ಪೌಡರ್ಗಳಲ್ಲಿ ಕಂಟೆಂಟ್ ಏನೇನಿದೆ ಅಂತ ನೋಡಿ. ಪಾಲಕು, ಬೀಟ್ರೂಟು, ಕ್ಯಾರೆಟ್ ಅದನ್ನ ಹಾಕಿರ್ತಾರೆ. ಏನೇ ಹಾಕಿದ್ರು ಎಲ್ಲ ನಾನು ಡಿಹೈಡ್ರೇಟ್ ಮಾಡ್ಬೇಕಾದ್ರೆ ಅದರಿಂದ ಹೈಡ್ರೇಟ್ ನ ತೆಗೆದಾಗ ಡಿಹೈಡ್ರೇಟ್ ಮಾಡಿ ಅದನ್ನ ಒಣಗಿಸಿ ಪುಡಿ ಮಾಡಿದ್ರು ಅದು ಸೂಪ್ಗಳಲ್ಲಿ ಹಾಕ್ತಾರಲ್ಲ. ಒಂದೇ ಒಂದು ಬಟಾಣಿ, ಒಂದಿಷ್ಟೇ ಇಷ್ಟು ಕ್ಯಾರೆಟ್ ಸೂಪ್ಗಳಲ್ಲಿ ಅದು ಒಣಗೋಗಿರ್ತದೆ. ನಗು ಇನ್ನು ಪೌಡರ್ಗಳಲ್ಲಿ ಏನ್ ಹಾಕಿರ್ತಾರೆ ಹಿಂದೆ ನೋಡಿ ನೀವು. ಅದರಲ್ಲಿ ಅವ್ರು ಹೇಳ್ತಾರೆ ಇಷ್ಟಿಷ್ಟು ನ್ಯೂಟ್ರಿಷನ್ಸ್ ನ ಇಷ್ಟು ಮಾಡಿ ನಿಮ್ಗೆ ಕೊಡ್ತೀವಿ, ಅದೇ ಹರ್ಬಲ್ ಲೈಫ್ ಅಂತ ಹೇಳ್ತಾರೆ. ಹರ್ಬಲ್ಸ್ ವಾಟ್ ಇಸ್ ದೇರ್ ಇನ್ ಬಾಟಲ್ ಅಂತ ನೀವು ನೋಡಿ, ಲ್ಯಾಬ್ ಟೆಸ್ಟ್ ಮಾಡಿಸಿ. ಸೊ ಅಂತದಕ್ಕೆಲ್ಲ ಮಾರು ಹೋಗ್ದಿರಾ ನಾವೇನ್ ಮಾಡ್ಬೋದು, ಏನೇನ್ ಸಿಗ್ತಾ ಇದೆಯೋ ಅದನ್ನೇ ಸ್ವಲ್ಪ ಪರಿಶುದ್ಧವಾಗಿ ನಾವು ತಿನ್ನೋ ಅಭ್ಯಾಸ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಅದನ್ನ ಚೆನ್ನಾಗಿ ವಾಶ್ ಮಾಡೋದು, ಅದನ್ನೇ ಬೇಯಿಸಿ ನಮ್ಮ ಮಕ್ಕಳಿಗೆ ಪರಿಶುದ್ಧವಾಗಿ ಕೊಡೋದು, ಅದನ್ನ ನಾವು ಮಾಡ್ಬೇಕು. ಈ ಒಂದು ಹೊರಗಡೆದು ಆಹಾರಗಳನ್ನ ಬಿಟ್ಟು ಮನೆಯಲ್ಲೇನೆ ನೀವು ಪ್ರತಿದಿನ ಚಪಾತಿ ಮಾಡೋದು, ಮೈದಾ ಸೇವನೆ ಮಾಡೋದು, ಈ ಸಮೋಸಗಳು, ಅದು ಮತ್ತೆ ನೂಡಲ್ಸು, ಇದೆಲ್ಲಾನು ಜಂಕ್ ಫುಡ್ಗೆನೆ ಬರ್ತದೆ. ನೀವು ಮನೆಯಲ್ಲೇ ಮಾಡಿದ್ರು ಇದೆಲ್ಲಾನು ಜಂಕ್ ಫುಡ್ಗೆನೆ ಬರ್ತದೆ. ಹಾಗಾಗಿ ಇದನ್ನ ನೀವು ಯಾವಾಗ ತ್ಯಜಿಸ್ತೀರೋ ನೀವು ವೆಯ್ಟ್ ಎಲ್ಲ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತೀರಾ. ತಾಯಿಯಂದಿರು ಮಿಡಲ್ ಏಜ್ ಅಲ್ಲಿ ನಿಮ್ದು ವೆಯ್ಟ್ ಏನಾದ್ರು ದಪ್ಪ ಆಗಿರ್ತದಲ್ಲ, ನೀವ್ ಯಾವಾಗ ನಿಮ್ಮಲ್ಲಿ
ನೀವು ಈ ಒಂದು ಆಹಾರಗಳನ್ನ ಬದಲಾವಣೆಗೆ ತರ್ತಿರೋ, ಆಟೋಮೆಟಿಕ್ ಆಗಿ ನಾನೇ ಎಷ್ಟೊಂದು ಜನ ನಮ್ಮ ಸ್ಟೂಡೆಂಟ್ಸ್ ನ ನೋಡಿ ಫೋಟೋ ಕಳಿಸಿದ್ದಾರೆ ನಮ್ಗೆ, ಇಷ್ಟು ದಪ್ಪ ಇದೆ ಮೇಡಮ್, ನೀವ್ ಹೇಳ್ದಾಗಿಂದ ನಾನು ಇಷ್ಟು ಸಣ್ಣ ಆಗ್ಬಿಟ್ಟಿದ್ದೀನಿ ಆಟೋಮೆಟಿಕ್ ಆಗಿ ಅಂತ. ಯಾವ್ದು ಬೇಡ ನಿಮ್ಗೆ, ಶೇಕ್ಸ್, ಮಿಲ್ಕ್ ಶೇಕ್ಗಳು ಅದು ಇದೆಲ್ಲ. ನೀವ್ ಯಾವಾಗ ಈ ಆಹಾರ ಪದಾರ್ಥಗಳನ್ನ ಅಳವಡಿಸ್ಕೊಳ್ತೀರೋ ಆಗ್ಲೇನೆ ನೀವು ಪುನಃ ಆಗ್ಲಿಕ್ಕೆ ಶುರು ಆಗ್ತೀರಿ. ಮತ್ತೆ ಸಣ್ಣ ಆಗ್ತೀರಾ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಆದಷ್ಟು ತೀಡ್ಕೊಳ್ಳೋದೆಲ್ಲ ಕಡಿಮೆ ಆಗ ಹಾರ್ಮೋನ್ಸ್ ಬ್ಯಾಲೆನ್ಸ್. ತುಂಬಾ ಈಗ ರಿಸರ್ಚ್ ಗಳು ಬರ್ತಿದಾವೆ. ಕೆಲವೊಂದು ನೀವು ನೋಡ್ತೀರಾ ವಿಡಿಯೋಗಳನ್ನ, ಕೆಲವೊಂದು ಈ ರಿಸರ್ಚ್ ಮಾಡ್ತಿರೋರ್ದು US ಗಳಲ್ಲಿ ರಿಸರ್ಚ್, ತುಂಬಾ ಜನ ರಿಸರ್ಚ್ ಮಾಡ್ತಾರೆ, ಎಲ್ಲಾರು ರಿವೀಲ್ ಮಾಡೋದಿಲ್ಲ. ರಿಸರ್ಚ್ ಮಾಡಿದ್ದಾರೆ. ಈಗ ಹೆಣ್ಮಕ್ಳು BM ಹೆಗ್ಡೆನವರೇ ಹೇಳ್ತಾರೆ ನೋಡಿ, ಒಂದ್ ಹೆಣ್ಮಗಳಲ್ಲಿ ಎಷ್ಟು ತರಹದ ಕೆಮಿಕಲ್ಸ್ ಇದಾವೆ ಅಂದ್ರೆ ಅಷ್ಟು ಇದಾವೆ ಕೆಮಿಕಲ್ಸ್. ಸೊ ಹಂಗಾಗಿ ಈ ನಾವು ಹಚ್ಚುವಂತಹ ಸೋಪ್ ಇಂದ ಹಿಡಿದು, ಶಾಂಪೂ ಇಂದ ಹಿಡಿದು, ಮಾಯಿಶ್ಚರೈಸರ್, ಕ್ರೀಮ್, ಪೌಡರ್ ಎಲ್ಲಾದ್ರಿಂದನೂ ಕೆಮಿಕಲ್ಗಳು ಡೈರೆಕ್ಟ್ ಆಗಿ ಹೋಗಿ ಹಾರ್ಮೋನ್ಸ್ ನ ಡಿಸ್ಟರ್ಬ್ ಮಾಡ್ತಿದೆ. ಅದಕ್ಕೇನೆ ಈಗಿನ ಕಾಲದಲ್ಲಿ ಮೆನಪೋಸ್ ನ ತಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಹೆಣ್ಮಕ್ಳು. ಮುಂಚೆ ಎಲ್ಲ ಮೆನಪೋಸ್ ಅಂದ್ರೇನೆ ಗೊತ್ತಿರ್ಲಿಲ್ಲ ನಮ್ ತಾಯಂದಿರ್ಗೆಲ್ಲ. ಏನ್ ಗೊತ್ತಿತ್ತು ಅವ್ರಿಗೆ ಮೆನಪೋಸ್ ಅಂತ? ಈ ಟೈಮಲ್ಲಿ ನಾವು ದಪ್ಪ ಆಗ್ತೀವಿ, ಹಂಗಾಗ್ತಿವಿ, ಹಿಂಗಾಗ್ತಿವಿ, ಏನು ಗೊತ್ತಿರ್ಲಿಲ್ಲ. ಈಗ ನೋಡಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ತಲೆ ಕೂದಲೆಲ್ಲ ಮೂಳಾಗತ್ತೆ, ದಪ್ಪ ಆಗ್ತಿವಿ, ಮೂಡ್ ಸ್ವಿಂಗ್ಸ್ ಜಾಸ್ತಿ, ಬರೇ ಸಿಡ್ಕೋದು ಇಲ್ಲ ಅಳೋದು, ಇಷ್ಟೇ ಮೂಡ್ ಸ್ವಿಂಗ್ಸ್. ಇಷ್ಟು ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂದ್ರೆ ಎಲ್ಲಾನು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್. ನೀವು ನಿಮ್ಮ ಮನೆಯಲ್ಲಿ ನೀವು ಈ ಧಾನ್ಯಗಳ ಥೆರಪಿ ಮತ್ತೆ ಬೇರೆ ಥೆರಪಿಗಳನ್ನ ಕಲಿತು ನೀವು ಒಂದು ವೈದ್ಯರಾಗ್ಬೇಕು ಅಂದ್ರೆ ಮೊದಲು ಈ ಜೀವನ ಶೈಲಿಗಳನ್ನ ಬದಲಾಯಿಸ್ಬೇಕು. ನೀವು ಬಳಸ್ತಾ ಇರುವಂತಹ ಕೆಮಿಕಲ್ ಇಂದ ಹೊರಬನ್ನಿ. ಎಷ್ಟೊಂದು ಬ್ರ್ಯಾಂಡ್ಗಳಿದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಎಷ್ಟೊಂದು ಬ್ರ್ಯಾಂಡ್ಗಳಿದಾವೆ. ಒಳ್ಳೆ ಹರ್ಬಲ್ ಗಳನ್ನೇ ಮಾಡಿ ತಯಾರು ಮಾಡಿ ಮಾರುವಂತವ್ರು. ಒಂದು 100-200 ರೂಪಾಯಿ ಜಾಸ್ತಿ ಇರುತ್ತೆ. ಬಳಸಲೇಬೇಕು ಅನ್ನೋದಿದ್ರೆ ಅದನ್ನ ನೀವು ಬಳಸಬಹುದು. ಇಲ್ಲ ಅಂದ್ರೆ ಏನು ಹಚ್ತೀರಾ, ಬರೇ ಎಣ್ಣೆಗಳನ್ನ ಹಚ್ಚಿ. ಸ್ಕಿನ್ನಿಗೆ ಯಾವಾಗ್ಲೂ ಎಣ್ಣೆಗಳು, ಸಾಸಿವೆ ಎಣ್ಣೆ ತುಂಬಾ ಒಳ್ಳೇದು. ಬಿಸಿಲಿಗೆ ಹೋಗುವಾಗ ಸಾಸಿವೆ ಎಣ್ಣೆ, ರಾತ್ರಿ ಮಲ್ಕೊಳ್ಳೋವಾಗ ಕೊಬ್ಬರಿ ಎಣ್ಣೆ. ಬಿಸಿಲಿಗೆ ಹೋಗುವಾಗ ಟ್ಯಾನ್ ಆಗ್ಬಾರ್ದು ಅಂತ ಸಾಸಿವೆ ಎಣ್ಣೆ ಹಚ್ಚಿ. ರಾತ್ರಿ ಮಲ್ಕೊಳ್ಳೋವಾಗ ಕೈಗಳಿಗೆ, ಕಾಲುಗಳಿಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿ. ಬೆಳಗ್ಗೆ ಸೋಪೆ ಬೇಡ, ಕೊಬ್ಬರಿ ಎಣ್ಣೆ ಇದೆ ಆಂಟಿಸೆಪ್ಟಿಕ್, ಆಂಟಿ ಬ್ಯಾಕ್ಟೀರಿಯಲ್ ಅದು. ಸೊ ಹಾಗೆ ವಾಶ್ ಮಾಡ್ಬಿಟ್ರೆ ತುಂಬಾ ಕ್ಲೀನ್ ಆಗ್ಬಿಡುತ್ತೆ. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ 1-2 ವಾರದಲ್ಲಿ. ಮತ್ತೆ ಇನ್ನೊಂದು ಮೇಜರ್ ಮಿಸ್ಟೇಕ್ ನಾವೆಲ್ಲರೂ ಮಾಡ್ತಾ ಇರೋದು ಏನ್ ಹೇಳಿ? ಹೇಮಲತಾ ಮೇಡಮ್, ಏನ್ ಮೇಡಮ್? ನಾವು ಮೇಜರ್ ಮಿಸ್ಟೇಕ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡೋದಿಕ್ಕೆ ಬೇಕಾಗಿರೋ ಮಿಲ್ಕ್ ಯೂಸ್ ಮಾಡ್ತಾ ಇರೋದು, ಪ್ಯಾಕೆಟ್ ಮಿಲ್ಕ್. ಹೌದು. ಆಮೇಲೆ ನಾನು ಹೇಳ್ತೀನಿ. ನಾವೆಲ್ಲರೂ ಮಾಡ್ತಿರುವಂತಹ ತಪ್ಪು ತುಂಬಾ ಲೇಟ್ ಊಟ. ನಾನೊಮ್ಮೆ ಒಂದು ವಿಡಿಯೋ ಮಾಡಿದ್ದೆ, 9 ಗಂಟೆಗೆಲ್ಲ ರಾಗಿ ಮುದ್ದೆ ಎಲ್ಲ ತೊಳಸಿ ತಿನ್ಬೇಡಿ, ಅಷ್ಟು ಲೇಟಾಗಿ ತಿಂದು ಯಾವಾಗ ನಿದ್ರೆ ಮಾಡ್ತೀರಾ, ಆ ರಾಗಿ ಮುದ್ದೆ ಯಾವಾಗ ಜೀರ್ಣ ಆಗ್ಬೇಕು ಅಂತ. ಕೆಲವೊಬ್ರಂತೂ ಭರ್ಜರಿ ಕಮೆಂಟ್ ಹಾಕಿದ್ರು. ಹೆಂಗೆ ಅಂದ್ರೆ, ನಮ್ ತಾತ ಅಜ್ಜಿ ಎಲ್ಲ ಅದನ್ನೇ ತಿಂದು ಮಲಗ್ದವ್ರು, ತಿಂದು ಬೆಳೆದವರು. ಆಮೇಲೆ ಇನ್ನೊಂದು ವಿಡಿಯೋ ಮಾಡಿದ್ದೆ, ಹೆಣ್ಮಕ್ಳು ರಾಶಿ ಪಾತ್ರೆಗಳನ್ನ ಊಟ ತಿಂದಿದ್ದ ತೊಳಿಬೇಡಿ ಅಂತ. ಊಟ ತಿಂದಿದ್ದೆ ರೆಸ್ಟ್ ಮಾಡ್ಬೇಕು. ನಮ್ಮ ಪದ್ಮನಾಭ ಸ್ವಾಮಿ ಮಲ್ಕೊಂಡು ಯಾವಾಗ್ಲೂ ಹಿಂಗೆ ರೆಸ್ಟ್ ಮಾಡ್ತಾರಲ್ಲ, ಹಂಗ ಆರಾಮಾಗಿ ರೆಸ್ಟ್ ಮಾಡ್ಬೇಕು ಊಟ ತಿಂದಿದ್ದೆ. ಅದ್ರ ಬದಲು ತಣ್ಣೀರಲ್ಲಿ ರಾಶಿಗಟ್ಲೆ ಪಾತ್ರೆಗಳನ್ನ ತೊಳಿಬೇಡಿ ಅಂದ್ರೆ ತುಂಬಾ ಜಾಣರು ಕೆಲವೊಬ್ರು ಮೆಸೇಜ್ ಮಾಡಿದ್ರು, ಕೈ ತೊಳಿಬಾರ್ದಾ, ತಟ್ಟೆ ತೊಳಿಬಾರ್ದಾ, ಏನ್ ಮಾತಾಡ್ತಾರೆ ಇವರು? ಬಹುವಚನದಲ್ಲಿ ಮಾತಾಡಿದ್ರೆ ಒಂದ್ ಲೆವೆಲ್ ಪರವಾಗಿಲ್ಲ, ಆದ್ರೆ ನಾವು ಕೆಲವೊಮ್ಮೆ ನೋಡೋ ಕಮೆಂಟ್ಸ್ ನಮ್ಮ ಮೇಲೆ ಏಕವಚನದಲ್ಲಿ ಇರುತ್ತೆ. ಅದು ನಮಗ್ ಸ್ವಲ್ಪ ಬೇಜಾರಾಗ್ತದೆ ನೋಡಿದಾಗ. ನಾವೇನು ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದೊಂದು ವಿಡಿಯೋ ಮಾಡ್ತಿರ್ತೀವಿ. ಆದ್ರೆ ಕೆಲವೊಬ್ರದ್ದು ಮಾತುಗಳನ್ನ ನೋಡಿದ್ರೆ ನಾವು ಯಾವ ಒಂದು ಸಮಾಜದಲ್ಲಿ ಇದೀವಪ್ಪ ಅಂತ ಹೆದರಿಕೆ ಆಗ್ತದೆ. ನಾಳೆ ನಮ್ಮ ಮಕ್ಳೆಲ್ಲ ಸೇಫ್ ಆಗಿರ್ತಾರ ಈ ಸಮಾಜದಲ್ಲಿ ಅಂತ. ನೋಡಿ, ಜ್ಞಾನ ಅನ್ನೋದು ಯಾವ ಮಟ್ಟಕ್ಕಿದೆ. ಮೊಬೈಲ್ನ ಬಳಸ್ತಾ ಇದೀವಿ, ತಂದೆ ತಾಯಿಗೆ ನಿಂಗ್ ಮೊಬೈಲ್ ಯೂಸ್ ಮಾಡಕ್ಕಾಗಲ್ಲ ಬಿಡು ಅಂತ ಮಾತಾಡಿ ಮೊಬೈಲ್ಗಳನ್ನ ಬಳಸ್ತಾ ಇದೀವಿ. ಆದ್ರೆ ನಮ್ಮ ಬಾಯಿಂದ ಬರುವಂತಹ ಪದಗಳು ನೋಡಿ,
ನಾವು ಹೇಳ್ತಾ ಇರೋದು ಹೆಣ್ಮಕ್ಳು ಊಟ ಮಾಡಾದ್ಮೇಲೆ ಕೈ ರಾಶಿ ರಾಶಿ ಪಾತ್ರೆಗಳನ್ನ ಹಿಂದೆನೆ ತೊಳಿಬೇಡಿ. ಸ್ವಲ್ಪ ಟೈಮ್ ಕೊಟ್ಟು ಬ್ರೇಕ್ ಕೊಟ್ಟು ನಂತರ ತೊಳಿರಿ. ಒಂದ್ 45 ನಿಮಿಷ ಆದ್ಮೇಲೆ ತೊಳಿರಿ. ಹಿಂದೆನೆ ನಿಂತ್ಕೊಂಡ್ಬಿಡ್ತಾ ಅದು ಮುಂಚೆನೂ ಕುತ್ಕೊಂಡ್ ಮಾಡೋದಿರ್ತಾ ಇತ್ತು. ಆರಾಮ್ ಅನ್ಸೋದು ಕುತ್ಕೊಂಡಾಗ, ಇಡೀ ದೇಹಕ್ಕೆ ರೆಸ್ಟ್ ಸಿಗೋದು. ಈಗ ನಿಂತು ಬಟ್ಟೆ ಹೋಗಿತೀವಿ, ನಿಂತು ಪಾತ್ರೆ ತೊಳಿತೀವಿ, ನಿಂತು ಅಡುಗೆ ಮಾಡ್ತೀವಿ. ನಿಂತು ಮಾಡಿರೋವಾಗ 10 ನಿಮಿಷ ಕುತ್ಕೊಂಡು ಊಟ ಮಾಡೋದು ರಪ ರಪ ಅಂತ ಬಂತು ಪಾತ್ರೆ ತೊಳಿಯೋದು ನಿಂತು. ನಿಮ್ ಯೂಟ್ರಸ್ ಒಳ್ಳೇದಲ್ಲ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ, ನಿಮ್ ಡೈಜೆಷನ್ ಒಳ್ಳೇದಲ್ಲ. ಆ ತರ ಒಂದು ವಿಡಿಯೋ ಮಾಡಿ. ಇನ್ನೊಂದು ಮೇಜರ್ ತಪ್ಪು ಏನು ಅಂದ್ರೆ ರಾತ್ರಿ ಲೇಟಾಗಿ ಊಟ. ರಾತ್ರಿ ಅನ್ನೋದು ರೆಸ್ಟಿಂಗ್ ಟೈಮ್. ನೀವು ಗಿಡ ಮರಗಳನ್ನ ನೋಡಿ, ಇದು ಯಾವಾಗ್ಲೂ ನಾ ಹೇಳಿದೀನಿ, ಹೊಸಬ್ರಿಗೆ ಹೇಳ್ತಾ ಇದ್ದೀನಿ, ಗಿಡ ಮರಗಳನ್ನ ನೋಡಿ. ಸೂರ್ಯ ಅಸ್ತಮ ಆದ ನಂತರ ಎಲ್ಲಾ ಎಲೆಗಳು ಒಂಥರ ಮುದುರ್ಕೊಳ್ಳುತ್ತೆ. ತನ್ನ ಕೆಲಸ ಮಾಡೋದಿಲ್ಲ. ಅವಾಗ ಯಾರು ಪಾರ್ಟಿಗಳ ಮಾಡ್ತಾ ಹೋಗು, ನಾವೇನೇ ಅದ್ರ ಮೇಲ್ಗಡೆ ಎಲ್ಲ ಲೈಟ್, ಫೋಕಸ್ ಲೈಟ್ ಎಲ್ಲ ಬಿಡೋದು. ಅವೆಲ್ ಬಿಡ್ತಾವ ಪಾಪ, ಅವು ಮುದುರ್ಕೊಂಡ್ ನಿದ್ರೆ ಮಾಡ್ತವೆ. ಅವನ್ನ ನೋಡಿ ನಾವು ಕಲ್ತ್ಕೋಬೇಕು. ಏನೋ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಲೈಟ್ ಇರ್ಲಿಲ್ಲ, ಟಿವಿ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ಸಂಜೆನೆ ತಿನ್ಬಿಡೋರು, ಮಲ್ಕೊಳ್ಳೋರು. ಆದ್ರೆ ಈಗ ಲೈಟ್ ಇದೆ, ಟಿವಿ ಇದೆ, ಮೊಬೈಲ್ ಇದೆ ಅಂದ್ಬಿಟ್ಟು ಮತ್ತೆ ಎಲ್ಲ ಕೆಲಸಗಳು, ಡ್ಯೂಟಿಗೆ ದೂರ ಹೋಗ್ತಾರೆ, ಲೇಟ್ ಆಗಿ ಬರ್ತಾರೆ ಮನೆಗೆ ಪಾಪ. ಅವ್ರಿಗೆಲ್ಲ ಲೇಟ್ ಆಗುತ್ತೆ, ಲೇಟಾಗಿ ಊಟ ಮಾಡೋದು. ತೃಪ್ತಿಯಿಂದ ರಾತ್ರಿ ಒಂದೇ ಹೊತ್ತು ನಾವು ತಿನ್ನಕ್ಕಾಗೋದು, ಮಧ್ಯಾಹ್ನ ತಿನ್ನಕ್ಕಾಗಲ್ಲ, ಬೆಳಗ್ಗೆ ತಿನ್ನಕ್ಕಾಗಲ್ಲ ಅನ್ನೋದು ಒಂದು ಕಾರಣ ಆಗೋಗಿದೆ. ಬದಲಾವಣೆ ಆಗ್ಬೇಕು ಅನ್ನೋದಿದ್ರೆ ಸಮಯ ಮಾಡ್ಕೊಂಡು ಬೆಳಗ್ಗಿನ ಆಹಾರಗಳನ್ನ ಚೆನ್ನಾಗಿ ಊಟ ಮಾಡಿ, ಮಧ್ಯಾಹ್ನದ ಆಹಾರನ ಚೆನ್ನಾಗಿ ಊಟ ಮಾಡಿ, ರಾತ್ರಿ ಆಹಾರನ ಕಡಿಮೆ ಮಾಡ್ಕೊಂಡ್ಬಿಡಿ. ರೆಸ್ಟಿಂಗ್ ಅಂದ್ರೆ ನಿದ್ರೆ ಮಾಡೋದು ಅಂದ್ರೆ ನಮ್ಮ ಇಡೀ ದೇಹ ನಿದ್ರೆ ಮಾಡ್ಬೇಕು. ನಮ್ಮ ಇಡೀ ದೇಹ ನಿದ್ರೆ ಮಾಡ್ಬೇಕು ಅಂದ್ರೆ ನಮ್ಮ ಹೊಟ್ಟೆ ನಿದ್ರೆ ಮಾಡ್ಬೇಕು, ಕಿಡ್ನಿ ನಿದ್ರೆ ಮಾಡ್ಬೇಕು, ಕರಳು ನಿದ್ರೆ ಮಾಡ್ಬೇಕು. ಅವಾಗ ಅದೇನ್ ಮಾಡ್ಕೋತಾರೆ ಅಂದ್ರೆ ಬೆಳಗ್ಗೆ ಎದ್ದಿದ್ದೆ ನಾವು ಓಡ್ತೀವ ನಂಬರ್ 2ಗೆ. ಯಾಕೆ? ರಾತ್ರಿ ಪೂರ್ತಿ ಇಡೀ ದೇಹದ ಕಸನ ದೇಹ ಹೊರಗಾಕತ್ತೆ. ಅದೇ ರೀತಿನೇ ಪ್ರತಿಯೊಂದು ಆರ್ಗನ್ನು ಸಹ ರಾತ್ರಿ ಒಂದೊಂದು ಸಮಯಕ್ಕೆ ಒಂದೊಂದು ಆರ್ಗನ್ನು ಕ್ಲೆನ್ಸ್ ಆಗತ್ತೆ. ಕ್ಲೆನ್ಸ್ ಆಗಿ ಬೆಳಗ್ಗೆ ನಾವು ಹೆಂಗೆ ಫ್ರೆಶ್ ಆಗಿ ಎದ್ದೇಳ್ತೀವೋ ಅದೇ ರೀತಿ ದೇಹನು ಫ್ರೆಶ್ ಆಗೋದಕ್ಕೆ ನಾವು ವೇಸ್ಟ್ ನ ಹೊರಗಡೆ ಹಾಕ್ತೀವಿ ಬೆಳಗ್ಗೆ ಎದ್ದಿದ್ದೇನೆ. ರಾತ್ರಿ 9 ಗಂಟೆಗೆ ತಿಂದ್ವಿ, 10-11 ಗಂಟೆಗೆ ಮಲ್ಕೊಂಡ್ಬಿಟ್ವಿ ಅಂದ್ರೆ ಪ್ರತಿಯೊಂದು ಆಹಾರನು ಜೀರ್ಣ ಆಗೋದಕ್ಕೆ ಎಷ್ಟು ಅವರ್ ಬೇಕು? 3 ಅವರ್. ನಾವು ತಿನ್ನೋದು ಪ್ರತಿ 4 ಗಂಟೆಗೆ ಒಂದೊಂದ್ಸಲ ಅಲ್ಲ, 3 ರಿಂದ 4 ಅವರ್. ಕೆಲವೊಬ್ರಿಗೆ 3 ಅವರ್ಗೆ ಹಸಿವಾಗುತ್ತೆ, ಕೆಲವೊಬ್ರಿಗೆ 4 ಅವರ್ಗೆ ಹಸಿವಾಗುತ್ತೆ. ಯಾಕೆಂದ್ರೆ ತಿಂದಿರೋ ಆಹಾರ ಎಲ್ಲ ಜೀರ್ಣ ಆಗಿ ಮುಂದಕ್ಕೆ ಹೋಗಿರುತ್ತೆ. ಹಾಗಾಗಿ 4 ಗಂಟೆ ಬೇಕಾಗಿರುವಾಗ ನಾವು 9, 9:30, 10 ಗಂಟೆಗೆ ಆಹಾರ ಸೇವನೆ ಮಾಡಿದ್ವಿ, ಮತ್ತೆ ಇಮಿಡಿಯೇಟ್ ಆಗಿ ನಾವು 11 ಗಂಟೆಗೆ ಮಲ್ಕೊಂಡ್ಬಿಟ್ವಿ ಅಂದ್ರೆ ನಮ್ಮ ಮನಸ್ಸು ಮಾತ್ರ ನಿದ್ರಿಸ್ತಿರ್ತದೆ. ಆದ್ರೆ ನಮ್ಮ ಹೊಟ್ಟೆ, ಕರಳು, ಕಿಡ್ನಿ ಎಲ್ಲಾನು ಮಷೀನ್ ಶುರು. ಇಂಜಿನ್ ಆನ್ ಮಾಡಿ ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಬಿಟ್ಟಂಗೆ ಅದು ಬಿಸಿ ಆಗತ್ತೆ. ಇದ್ದಿದ್ದ ಜಾಗದಲ್ಲೇ ಓಡ್ಕೊಂಡು ಬೆಳಗ್ಗೆಯಿಂದನೂ ಮೇಯ್ತಾನೆ ಇರ್ತೀವಿ ಅಲ್ವಾ? ಬೆಳಗ್ಗೆನೂ ಮೇಯೋದೇ ಕೆಲಸ, ಮಧ್ಯಾಹ್ನನೂ ಮೇಯೋದೇ ಕೆಲಸ, ಸಾಯಂಕಾಲನೂ ಟೀ ಜೊತೆನಲ್ಲಿ ಏನಾದ್ರು ಒಂದು ಮೇಯೋದು, ರಾತ್ರಿ ಮಲ್ಕೊಳ್ಳೋವಾಗ ಅದಕ್ಕೆ ಮನುಷ್ಯನ ಕಣ್ಣು ಕಾಣಲ್ಲ. ಅದೊಂದು ದೊಡ್ಡ ತಪ್ಪು. ಅದು ಒಂದನ್ನ ನೀವು ಬದಲಾಯಿಸ್ಕೊಳ್ಳಿ, ನಿಮ್ಮ ಆರೋಗ್ಯನ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಬದಲಾಗತ್ತೆ. ಅದು ಒಂದ್ರಿಂದಾನೇ ನಿಮ್ಗೆ ಎಷ್ಟೋ ತರಹದ ಕಾಯಿಲೆಗಳು ಬರಬಹುದು. ಈಗ ನಿಮ್ದು ಆರ್ಗನ್ ರೆಸ್ಟ್ ಮಾಡಿಲ್ಲ. ಈಗ ನಾವು ಹೇಳ್ತಾರೆ ನೋಡಿ, ನಾವು ಸಿಟ್ ಮಾಡ್ಕೊಂಡಾಗ ನಮ್ ಲಿವರ್ ವೀಕ್ ಆಗತ್ತೆ. ನಾವು ಯಾರ ಮೇಲಾದ್ರೂ ದ್ವೇಷ ಇಟ್ಕೊಂಡಾಗ ನಮ್ ಕಿಡ್ನಿ ವೀಕ್ ಆಗ್ತದೆ ಅಲ್ವಾ? ಅದೇ ರೀತಿನೇ ನಾವು ಚೆನ್ನಾಗಿ ನಿದ್ರೆ ಮಾಡಿದಾಗ ಪ್ರತಿಯೊಂದು ಆರ್ಗನ್ ಅದ್ರ ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ಳುತ್ತೆ. ಯಪ್ಪ ಬೆಳಗ್ಗೆಯಿಂದ ನೀನು ಮೇದಿದ್ದು ಈಗಾದ್ರೂ ನನಗೆ ಸಮಯ ಕೊಡು, ನಾನು ಗುಡ್ಸ್ಕೊಂಡು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಈ ಜಾಗನ ಅಂತ ನಾನು ಕ್ಲೀನ್ ಆಗುತ್ತೆ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ತಾ ಇಲ್ಲ. ಯಾವಾಗ? ರಾತ್ರಿ ಲೇಟಾಗಿ ತಿಂದ್ಬಿಟ್ಟು. ಅದೇ ನೀವು ಮಲಗೋದಕ್ಕಿಂತ ಮುಂಚೆ 4 ಅವರ್ ಮುಂಚೆನೆ ಆಹಾರ ಸೇವನೆ ಮಾಡಿದ್ರಿ, ಅಥವಾ ಮಾಡಲಿಲ್ಲ ಸ್ಕಿಪ್ ಮಾಡಿದ್ರಿ, ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ್ರಿ, ಸಂಜೆ ಏನೋ ಲೈಟ್ ಆಗಿ ಸ್ನಾಕ್ ತಿಂದ್ರಿ, ಓಕೆನಾ? ಬಿಟ್ಬಿಡಿ. ರಾತ್ರಿ ಖಾಲಿ ಹೊಟ್ಟೆನಲ್ಲಿ ಹೋಗಿ ಮಲ್ಕೊಳ್ಳಿ. ಶುರುನಲ್ಲಿ ನಿಮ್ಗೆ ತೊಂದರೆ ಆಗ್ತದೆ, ಹಸಿವಾಗತ್ತೆ, ತಲೆ ಚುರ್ರ್ ಅನ್ನತ್ತೆ, ಹೊಟ್ಟೆ ಚುರ್ರ್ ಅನ್ನತ್ತೆ, ಗ್ಯಾಸ್ಟ್ರಿಕ್ ಆದಾಗ ಆಗತ್ತೆ, ನಿದ್ರೆ ಬರೋದಿಲ್ಲ. ಇದೆಲ್ಲಾನು ಒಂದ್ ಸ್ವಲ್ಪ ದಿನ ಅಷ್ಟೇ, ಯಾಕಂದ್ರೆ ವರ್ಷಾನ್ಗಟ್ಲೆಯಿಂದ ನಾವು ಅದು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ. ಇದೊಂದ್ ಸ್ವಲ್ಪ ದಿನ ನಿಮ್ಗೆ
ಕಷ್ಟ ಆಗತ್ತೆ. ಆ ಟೈಮಲ್ಲಿ ನಾನು ಏನ್ ಹೇಳ್ತೀನಿ, ಒಂಚೂರು ಯಾಲಕ್ಕಿ ಬಾಳೆಹಣ್ಣು, ಒಂಚೂರು ನೀರು, ಆ ತರ ಏನಾದ್ರು ತಗೊಳ್ಳಿ. ಅಥವಾ ಶುದ್ಧವಾಗಿರೋ ಹಾಲು ನಿಮಗ್ ಸಿಗ್ತಾ ಇದೆ ಅಂದ್ರೆ ಆಹಾರದ ಬದಲಾಗಿ ಒಂಚೂರು ಹಾಲನ್ನ ತಗೊಳ್ಳಿ, ಅಷ್ಟೇ ಮಾಡಿ. ಇನ್ನು ಜಾಸ್ತಿ ಮಾಡಕ್ ಹೋಗ್ಬೇಡಿ. ಆ ಟೈಮ್ಗೆ ಆ ಒಂದು ಆಸಿಡ್ ರಿಫ್ಲೆಕ್ಸ್ ನ ಶಾಂತಗೊಳಿಸೋದಿಕ್ ಅಷ್ಟೇ ಅಂತ. ಅದನ್ನ ಮಾಡಿ ನೀವು ಖಾಲಿ ಹೊಟ್ಟೆನಲ್ಲಿ ನೀವು ನಿದ್ರೆ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ ದೇಹ ರೆಸ್ಟ್ ಮಾಡ್ತು ಅಂದ್ರೆ ಕಿಡ್ನಿನಲ್ಲಿರೋ ಕಸ ದೇಹದಿಂದ ಹೊರಗಡೆ ಹೋಗುತ್ತೆ, ಕರುಳಲ್ಲಿರೋ ಕಸ ದೇಹದಿಂದ ಹೊರಗಡೆ ಹೋಗುತ್ತೆ, ಇಂಟೆಸ್ಟೈನ್ ಅಲ್ಲಿರೋ ಕಸ ದೇಹದಿಂದ ಹೊರಗಡೆ ಹೋಗುತ್ತೆ, ಮತ್ತೆ ಸ್ಟ್ರೆಸ್ ಕಡಿಮೆ ಆಗತ್ತೆ. ಇಲ್ಲಾಂದ್ರೆ ನಿಮ್ ಲೈಫ್ ಸ್ಟೈಲ್ ಸ್ಟ್ರೆಸ್ಫುಲ್ ಆಗಿರುತ್ತೆ. ಸ್ಟ್ರೆಸ್ ನ ನಾವು ಓವರ್ಕಮ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅಲ್ವಾ ಫಾತಿಮಾ? ಹಾಗಾಗಿ ಇವತ್ತಿಂದಾನೇ ಟ್ರೈ ಮಾಡಿ. ಕೆಲವೊಬ್ರು ಹೇಳೋರು, ಮೇಡಮ್ 7:30 ಕ್ಲಾಸ್ ಇಟ್ಟಿದ್ದೀರಾ, ಆ ಟೈಮ್ ನಮ್ಗೆ ಆಗೋದಿಲ್ಲ, ಊಟ ಮಾಡೋ ಟೈಮ್. ನಾ ಏನ್ ಹೇಳ್ತೇನೆ, 7 ಗಂಟೆ ಊಟ ಮಾಡಿ 7:30 ಕ್ಲಾಸ್ ಅಟೆಂಡ್ ಮಾಡಿ. ಈ 5 ದಿನ ನೀವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ 7 ಗಂಟೆಗೆ ಊಟ ಮಾಡಿ 7:30 ಕ್ಲಾಸ್ ಅಟೆಂಡ್ ಮಾಡೋದು, ಕ್ಲಾಸ್ ಮುಗ್ದಿದ್ದೇನೆ ಹೋಗಿ ನಿದ್ದೆ ಮಾಡ್ಬಿಡಿ. ಫುಲ್ ಫ್ರೆಶ್ ಆಗಿ ಎದ್ದೇಳ್ತೀರ ನಾಳೆ ಬೆಳಗ್ಗೆ. ಇದೊಂದು ರೀಸನ್, ಕೆಲಸದಿಂದ ಬರೋರ್ಗೋಸ್ಕರ ಅಂತ ನಾವು ಈ ಟೈಮ್ ನ ಇಟ್ಟಿರೋದು. ಹಾಗಾಗಿ ಮತ್ತೆ ಇದೇನು ಅಂತ ನನ್ನ ಐಡಿಯಾ ಏನಿತ್ತು ಅಂದ್ರೆ 7 ಗಂಟೆಗೆ ಊಟ ಮಾಡಿ 7:30 ಕ್ಲಾಸ್ ಅಟೆಂಡ್ ಮಾಡೋದು, 10 ಗಂಟೆಗೆ ಮುಗಿಸ್ಬಿಡೋದು ಬೆಸ್ಟ್ ಟೈಮ್. ಸೊ ನೀವ್ ಇದನ್ನ ಇವತ್ತಿಂದ ಮಾಡಿದ್ರೆ ನಿಮ್ಮನ್ನ ನೋಡಿ ನಿಮ್ ಮಕ್ಳು ಕಲ್ತ್ಕೊಳ್ತಾರೆ. ಇಲ್ಲ ಅಂದ್ರೆ ಈಗಿನ ಕಾಲದ ಮಕ್ಕಳು ತುಂಬಾ ಹೈಪರ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ಯಾರ್ಯಾರು ಸಣ್ಣ ಸಣ್ಣ ಮಕ್ಳಿದ್ದಾರೆ, 10 ಗಂಟೆ ಆದ್ರೂ ಮಲ್ಗೋದಿಲ್ಲ, 11 ಗಂಟೆ ಆದ್ರೂ ಮಲ್ಗೋದಿಲ್ಲ, 12 ಗಂಟೆ ಆದ್ರೂ ಸೋಫಾ ಇಂದ ಕೆಳಗಡೆಯಿಂದ ಮೇಲೆ, ಮೇಲಿಂದ ಕೆಳಗಡೆವರೆಗೂ ಜಿಗಿತಾನೆ ಇರ್ತಾರೆ, ಹೈಪರ್ ಆಕ್ಟಿವ್ ಆಗ್ತಿದ್ದಾರೆ. ಎಲ್ಲಿವರೆಗೂ ಈಗ ನಮ್ದು ಬ್ರೈನ್ ಕೆಮಿಕಲ್ಸ್ ಇರುತ್ತಲ್ಲ, ನಾನು ಯಾಕೆ ನಿಮ್ಗೆ ಗ್ಲ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಗ್ಲ್ಯಾಂಡ್ಸ್ ಮೇಲೆ ವರ್ಕ್ ಮಾಡಿದಾಗ ಎಷ್ಟೋ ತರದ ಸಿಂಪ್ಟಮ್ಸ್ ನೀವು ಈಸಿಯಾಗಿ ಕರೆಕ್ಷನ್ ಮಾಡ್ಬೋದು. ಈ ಕೆಲವೊಂದು ಕೆಮಿಕಲ್ ಈಗ ಕತ್ಲಾಗ್ತಿದಂಗೆನೆ ಈ ಸೂರ್ಯೋದಯ ಆಗುವಾಗ ಬೇರೆ ಕೆಮಿಕಲ್ ರಿಲೀಸ್ ಆಗುತ್ತೆ ಬ್ರೈನ್ ಇಂದ, ಸೂರ್ಯಾಸ್ತ ಆಗುವಾಗ ಬೇರೆ ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಸೂರ್ಯಾಸ್ತ ಆದ ನಂತರ ಈ ನಾವು ತುಂಬಾ ಲೈಟ್ ಗಳಲ್ಲಿ ಕುತ್ಕೊಂಡ್ವಿ ಅಂದ್ರೆ ಆಕ್ಟಿವ್ ಆಗ್ಬಿಡುತ್ತೆ ಬ್ರೈನ್. ಆಗ ನಿದ್ರೆ ಮಾಡ್ಬೇಕಾಗಿರುವಂತಹ ಕೆಮಿಕಲ್ ರಿಲೀಸ್ ಆಗೋದು ಲೇಟ್ ಆಗ್ಬಿಡತ್ತೆ. ನಮ್ಗೇನೋ ತುಂಬಾ ವರ್ಷದಿಂದ ಅಭ್ಯಾಸ ಆಗಿರತ್ತೆ, ದೊಡ್ಡವ್ರಿಗೆ ನಮ್ಮ ಏಜ್ ಅವ್ರಿಗೆ 10 ಗಂಟೆಗೆ ಮಲಗಿ ನಮ್ಗೇನೋ ಅಭ್ಯಾಸ ಆಗಿರತ್ತೆ. ನಮ್ಗೇನು 10 ಗಂಟೆ ಆಗ್ತಿದಂಗೆನೆ ಲೈಟ್ ನನ್ನು ನಾವು ಕಡೆಗಣಿಸ್ಬಿಟ್ಟು ನಿದ್ದೆ ಮಾಡ್ಬಿಡ್ತೀವಿ. ಈಗ ಈಗಿನ ಜನರೇಷನ್ ಇದಾರಲ್ಲ ಸಣ್ಣ ಸಣ್ಣ ಮಕ್ಕಳು, ಅವ್ರಿಗೆ ಹೇಗೆ ಅಂದ್ರೆ ಅವ್ರು ಹುಡ್ದಾಗಿಂದನೂ ಲೈಟ್ ನ ನೋಡಿ ನೋಡಿ ಅಭ್ಯಾಸ ಆಗೋಗಿದೆ. ಸೊ ಹಂಗಾಗಿ ಲೈಟ್ ಎಷ್ಟುವರೆಗೂ ಅವ್ರಿಗೆ ಮೈ ತಾಗತ್ತಲ್ಲ ಅಷ್ಟು ಅವರು ಆಕ್ಟಿವ್ ಆಗ್ಬಿಡ್ತಾರೆ, ಬ್ರೈನ್ ಆಕ್ಟಿವ್ ಆಗ್ಬಿಡುತ್ತೆ ಅವ್ರಿಗೆ. ಮತ್ತೆ ಕೆಲವೊಂದು ನರಗಳಿಗೆ ಕೊಡುವಂತಹ ಮೆಡಿಕೇಶನ್ಸ್ ಇರುತ್ತಲ್ಲ, ಕೆಲವೊಂದು ಇಂಜೆಕ್ಷನ್, ಅದರಿಂದ ಸಹ ಅವರು ತುಂಬಾ ಹೈಪರ್ ಆಕ್ಟಿವ್ ಆಗ್ಬಿಡ್ತಾರೆ. ಅದು ಒಂದ್ ಕಾರಣ. ಸೆಕೆಂಡ್ ಕಾರಣ ಲೈಟ್ಗಳು, ಟಿವಿ, ಮೊಬೈಲ್, ರೇಡಿಯೇಷನ್. ಮುಂಚೆ ಎಲ್ಲ ನಮ್ಮಪ್ಪ ಅಮ್ಮ ಹಳೆ ಒನಿಡಾ ಟಿವಿ ಮುಂದೆನೂ ಹೋಗಕ್ ಬಿಡ್ತಾ ಇರ್ಲಿಲ್ಲ, ದೂರ ಕುತ್ಕೋ ಅಂತ ತಳ್ಳಿಬಿಡೋರು. ಈಗ ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಮನೆಯಲ್ಲಿ ಮುಂದೆನೆ ಹೋಗಿ ಹಿಂಗೇ ನಿಂತಿರ್ತವೆ ಮಕ್ಕಳು, ನೋಡೋರು ಯಾರು ಇರಲ್ಲ, ಅವ್ರನ್ನ ತಡೆಯೋರು ಯಾರು ಇರಲ್ಲ. ಆ ರೇಡಿಯೇಷನ್, ಆ ಲೈಟ್ಗಳು ಏನ್ ಮಾಡುತ್ತೆ ಅಂದ್ರೆ ನಮ್ದು ಬ್ರೈನ್ ಕೆಮಿಕಲ್ಸ್ ನ ಆಕ್ಟಿವ್ ಮಾಡ್ಬಿಡತ್ತೆ. ಅಂದ್ರೆ ಎಚ್ಚರಿಕೆ ಆಗುವಂತಹ ಕೆಮಿಕಲ್ ರಿಲೀಸ್ ಆಗ್ಲಿಕ್ಕೆ ಶುರುವಾಗುತ್ತೆ, ನಿದ್ರೆ ಮಾಡುವಂತಹ ಕೆಮಿಕಲ್ ರಿಲೀಸ್ ಆಗೋದಿಲ್ಲ. ಕತ್ಲೆ ಆಗ್ತಿದಂಗೆನೆ ನಮ್ ದೇಹ ಆಟೋಮೆಟಿಕ್ ಆಗಿ ನಿದ್ರೆ ಮೋಡ್ ಹೋಗ್ಬಿಡತ್ತೆ. ಆದ್ರೆ ಕತ್ತಲಾದಾಗ್ಲೂ ನಾವು ಲೈಟು, ಟಿವಿ ಇದೆಲ್ಲ ಆಕ್ಟಿವ್ ಆಗಿಟ್ವಿ, ಮತ್ತೆ ವೈಫೈ, ರೇಡಿಯೇಷನ್ಸ್ ಎಲ್ಲಾನು ನಮ್ ದೇಹನ ಹೋಗ್ತಾ ಇದೆ ಅಂದಾಗ ನಮ್ದು ಬ್ರೈನ್ ಬಂದು ಸೂಪರ್ ಆಕ್ಟಿವ್ ಆಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಇದನ್ನೂ ಗಮನಿಸ್ಕೊಳ್ಳಿ. ಮನೆಯಲ್ಲಿ ಆದಷ್ಟು ಡಿಮ್ ಲೈಟ್ಗಳನ್ನ ಹಾಕಿ ರಾತ್ರಿನಲ್ಲಿ. ಎಲ್ಲಾ ಕಡೆನೂ ಟ್ಯೂಬ್ ಲೈಟು, ಚಕ ಮಗ ಅಂತ ಲೈಟ್ಗಳು ಬೇಡ. ಅದ್ರ ಮೇಲ್ಗಡೆ ರೂಫ್ ನಲ್ಲಿ ಬೇಕಾದ್ರೆ ಈಗ ಸಿಸ್ಟಮ್ ಬಂದ್ಬಿಟ್ಟಿದೆ ಎಲ್ಲ ಶೋಗೆ, 5-6 ಲೈಟ್ಸ್ಗಳೆಲ್ಲ. ರಾತ್ರಿಲಿ ಆದಷ್ಟು ಡಿಮ್ ಲೈಟ್ಗಳನ್ನ ಮಾಡ್ಕೊಳ್ಳಿ. ಡಿಮ್ ಲೈಟ್ ಮಾಡ್ತಿದ್ದಂಗೆನೆ ಮಕ್ಕಳು ಅವರ ಹೈಪರ್ ಆಕ್ಟಿವ್ನೆಸ್ ಇಂದ ಸ್ವಲ್ಪ ಕಡಿಮೆ ಆಗುತ್ತೆ ಅವರ ಹೈಪರ್ ಆಕ್ಟಿವ್ನೆಸ್. ಅವಾಗ ಸ್ವಲ್ಪ ನಿದ್ರೆಗೆ ಜಾರ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ನೀವು ಗದರ್ಬೇಕು ಅಂತ ಇಲ್ಲ, ಮಲ್ಗು. ಓಕೆನಾ? ನೀವೇ ಆಗ್ಲಿ, ನಿಮ್ ಮಕ್ಕಳೇ ಆಗ್ಲಿ, ಎಲ್ರಿಗೂ ಅಷ್ಟೇ, ಎಲ್ರಿಗೂ ಸೇರಿಸಿ ಹೇಳ್ತಾ ಇರೋದು. ಸೀರಿಯಲ್ಗಳ ಮೇಲೆ ಸೀರಿಯಲ್ಗಳ ಮೇಲೆ ಸೀರಿಯಲ್ಗಳು ನೋಡ್ಮೇಲೆ ಸೀರಿಯಲ್ಗಳು 10 ಗಂಟೆವರೆಗೂ ಸೀರಿಯಲ್, 11 ಗಂಟೆವರೆಗೂ ಸೀರಿಯಲ್ ನೋಡ್ಕೊಂಡು ಹಗಲಲ್ಲಿ ನೋಡ್ಕೊಳ್ಳಿ, ಅಡ್ಗೆ ಮಾಡುವಾಗ ಕೇಳಿಸ್ಕೊಳ್ಳಿ. ಅವಳು ಇವನನ್ನು
ರಾತ್ರಿನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ. ರಾತ್ರಿ ಇಸ್ ಅ ರೆಸ್ಟಿಂಗ್ ಟೈಮ್. ಅದಕ್ಕೋಸ್ಕರ ಹೋಟೆಲ್ಗಳಲ್ಲಿ ಕೆಟ್ಲೇಟ್ ಇದ್ರೆ ಸ್ವಲ್ಪ ಆರಾಮ್ ಸ್ಮೂತಿಂಗ್ ಆಗುತ್ತೆ. ಹೋಟೆಲ್ಗಳಿಗೆ ಹೋದಾಗ ಲೈಟ್ ಆಗಿದ್ರೆ, ಲೈಟ್ಗಳು ಮೈಲ್ಡ್ ಆಗಿದ್ರೆ ಆರಾಮ್ ಅನ್ಸುತ್ತೆ. ಅದೇ ಮೈಲ್ಡ್ ಲೈಟ್ ನ ಮನೆಯಲ್ಲಿ ಹಾಕೊಳ್ಳಿ, ಮನೆಯಲ್ಲಿ ಹಾಕೊಂಡು ನೋಡಿ, ನಾಳೆಯಿಂದಾನೇ ಹಾಕೊಂಡು ನೋಡಿ, ರಿಲ್ಯಾಕ್ಸ್ ಆಗಿರ್ತೀರ. ಅವತ್ತಿನ ದಿನ ಚೆನ್ನಾಗೂ ನಿದ್ರೆ ಮಾಡಿರ್ತೀರ. ಯಾಕಂದ್ರೆ ನಿದ್ರೆ ಮಾಡಕ್ಕೆ ಬೇಕಾದಂತಹ ಸೆರೆಟೋನಿನ್, ಮೆಲಟೋನಿನ್ ಎಲ್ಲಾನು ನಿಮ್ಗೆ ರಿಲೀಸ್ ಆಗುತ್ತೆ, ಒಳ್ಳೆ ಹೆಲ್ದಿಯಾಗಿ ರಿಲೀಸ್ ಆಗುತ್ತೆ. ಅದಕ್ಕೆ ಅಂತ ಈಗ ತುಂಬಾ ಮೆಡಿಸಿನ್ಸ್ ಬಂದ್ಬಿಟ್ಟಿದಾವೆ. ಆ ಒಂದು ಕ್ಯಾಪ್ಸೂಲ್ಸ್ ಅಲ್ಲಿ ನಿಮ್ಗೆ ಈ ಕೆಮಿಕಲ್ಸ್ ನ ಕೊಡ್ತಾರೆ ಡಾಕ್ಟರ್ ನಿದ್ರೆ ಮಾಡ್ಲಿಕ್ಕೆ. ತುಂಬಾ ಜನಕ್ಕೆ ಇನ್ಸೋಮ್ನಿಯಾ ಬೇರೆ. ಸೀರಿಯಲ್ಗಳು ನೋಡ್ಕೊಂಡು ತಲೆಯಲ್ಲಿ ರಾತ್ರಿಲೂ ಅದೇ ಓಡ್ತಾ ಇರ್ತದೆ. ಅವಳು ನೋಡ್ದ ಸೊಸೆ ಹೆಂಗ್ ಮಾಡ್ಬಿಟ್ಲು ಅತ್ತೆಗೆ. ಅದನ್ನ ಯೋಚನೆ ಮಾಡ್ಕೊಂಡು ಎಷ್ಟೋ ಜನ ಅಮ್ಮಂದ ನಿದ್ರೆನೆ ಬರೋದಿಲ್ಲ ಅಂತೀವಿ. ಅದಕ್ಕೆ ರಾತ್ರಿನಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಸೀರಿಯಲ್ಗಳನ್ನ. ಯಾಕಂದ್ರೆ ಮತ್ತೆ ನಿದ್ರೆನಲ್ಲೂ ಅದೇ ಮೆಲ್ಕ್ ಹಾಕ್ತಿರ್ತೀವಿ, ಅವ್ನು ಹಂಗಂದ ಇವ್ಳು ಹಿಂಗಂದು ಅಂದ್ಬಿಟ್ಟು. ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನೀವು 7 ಗಂಟೆ ಮುಂಚೆ ಊಟ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ. ಲೈಫ್ ಸ್ಟೈಲ್, ನಮ್ಮ ಜೀವನವನ್ನು ಬದಲಾಯಿಸೋಣ, ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸೋಣ, ನಮಗೋಸ್ಕರ ಮತ್ತೆ ನಮ್ಮ ಮಕ್ಕಳಿಗೋಸ್ಕರ. ಇವ್ರು ನೋಡಿ ನಡಿ ಹೋಗೋಣ ಮನೆಗೆ. ನಮ್ಮ ಮಕ್ಕಳಿಗೋಸ್ಕರ ನಾವು ಬದಲಾದ್ರೆ ನಮ್ಮ ಮಕ್ಕಳು ನಮ್ನ ನೋಡಿ ಬದಲಾಗ್ತಾರೆ. ನಮ್ಮ ಸೈಕಾಲಜಿನಲ್ಲಿ ನಾವು ಓದುವಾಗ ನಮ್ಗೆ ಹೇಳ್ಕೊಡ್ತಾ ಇದ್ದಿದ್ದು, ಬಹಳಷ್ಟು ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ, ಮಕ್ಕಳು ನಾವು ಕೊಡೋ ಇನ್ಸ್ಟ್ರಕ್ಷನ್ ಇಂದ ಬದಲಾಗೋದಿಲ್ಲ, ನಮ್ಮನ್ನ ನೋಡಿ ಬದಲಾಗ್ತಾರೆ. ಮಕ್ಕಳು ಏನೇ ಕಲ್ತ್ರು ನಾವು ಕೊಡೋ ಇನ್ಸ್ಟ್ರಕ್ಷನ್ ಇಂದ ಬದಲಾಗೋದಿಲ್ಲ, ನಾವು ಹೇಗ್ ನಡ್ಕೊಳ್ತಾ ಇದೀವಿ ಅದನ್ನ ನೋಡಿ ಬದಲಾಗ್ತಾರೆ. ಅಲ್ವಾ? ನಾನ್ ಸೈಕಾಲಜಿ ಓದಿರೋದ್ರಿಂದಾಗಿ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ನಿಮ್ಮೆಲ್ರ ಮನೆಯಲ್ಲೂ ಮಕ್ಳಿದಾರೆ ಅಲ್ವಾ? ಇಲ್ವಾ? ಎಲ್ಲ ದೊಡ್ಡವರಾಗ್ಬಿಟ್ಟಿದಾರ. ದೊಡ್ಡವರಾದ್ರೆ ಮೊಮ್ಮಕ್ಳು ಬರ್ತಾರೆ. ಕೆಲವೊಬ್ರದ್ದು ಮಕ್ಳು ಚಿಕ್ಕವರು. ಸೊ ನಾನ್ ಸೈಕಾಲಜಿ ಓದುವಾಗ ನನ್ಗೆ ತುಂಬಾ ಎಕ್ಸ್ಪೆರಿಮೆಂಟ್ಗಳನ್ನ ನಾವು ಓದ್ತೀವಲ್ಲ, ಅದರಲ್ಲಿ ನಾವು ಕಲಿತಂತಹ ವಿಷಯ, ಎಕ್ಸ್ಪೆರಿಮೆಂಟ್ಗಳು ಮಾಡಿದಾಗ ಕಂಡು ಬಂದಂಥದ್ದು ಹೇಗೆ ಏನು ಅಂದ್ರೆ, ನೀವೇನೇ ಹೇಳಿ, ಮಲ್ಕೋ ಹೋಗು ಟೈಮ್ ಆಯ್ತು, ಎದೇಳು ಓದು, ಬಾರೋ ಇದನ್ ತಗೊಂಬಾ, ಬಾರೋ ಅದನ್ ತಗೊಂಬಾ, ನೀವು ಲಗ ಅಂತೀರಾ, ಅವ್ರ ದೈವಿನಲ್ಲಿ ತಲೆನಲ್ಲಿ ಏನು ಹೋಗೋದಿಲ್ಲ. ನಮ್ಮ ನಡವಳಿಕೆನ ನೋಡಿ ಮಾತ್ರ ಆ ಮಗು ಕಲಿಯುವುದು. ನಾವು ಶಾಂತವಾಗಿದ್ರೆ ಅದು ಶಾಂತವಾಗಿರುತ್ತೆ, ನಾವು ಕಯ ಅಂತಿದ್ರೆ ಅದು ಕಯ ಅಂತ ಶುರು ಮಾಡುತ್ತೆ. ನಮ್ಮ ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜ್ ನ, ನಮ್ಮ ಪ್ರತಿಯೊಂದು ಬಿಹೇವಿಯರ್ನ, ನಮ್ಮ ಪ್ರತಿಯೊಂದು ಮಾತುಗಳನ್ನ ಅದು ಅನುಕರಣೆ ಮಾಡುತ್ತೆ. ಅದೇ ರೀತಿನೇ ಆ ಮಗುನು ನಡ್ಕೊಳ್ಳೋದು, ಅದೇ ರೀತಿನೇ ಆ ಮಗು ಬೆಳೆಯೋದು. ನಾವು ಹೇಳ್ಕೊಡೋದ್ರ, ನಾವು ಏನು ಶಾಲೆನಲ್ಲಿ ಹೇಳ್ಕೊಡ್ತಾರಲ್ಲ ಅದೆಲ್ಲ ಬಾಯ್ಪಾಠ ಮಾಡಿ ಅದು ಕಲ್ತು ಅದನ್ನ ಅವ್ರು ನೆನ್ಪಿಟ್ಕೊಳ್ತಾರಷ್ಟೇ. ಆದ್ರೆ ಅವ್ರು ಏನ್ ಗುಣಗಳಿದೆಯಲ್ಲ ಅದೆಲ್ಲಾನು ನಮ್ಮನ್ನ ನೋಡಿನೇ ಅವ್ರು ಅನುಕರಿಸೋದು. ಕೆಲವೊಂದು ರೀಲಲ್ಲೆಲ್ಲ ಬರುತ್ತೆ ನೋಡಿ, ಅಪ್ಪ ಅಮ್ಮನಿಗೆ ಸಹಾಯ ಮಾಡಿದ್ರು ಅಂದ್ರೆ ಮಗನು ಬಂದು ಅಮ್ಮನಿಗೆ ಸಹಾಯ ಮಾಡ್ತಾರೆ. ಅಪ್ಪನೇ ಮಾಡಿಲ್ಲ ಅಂದ್ರೆ ಮಗನು ಮಾತು ಕೇಳಲ್ಲ. ಇಲ್ಲಿ ಅಮ್ಮ ಮಾತ್ರ ಲಗಲಗ ಅಂತಿರ್ತಾರೆ. ಅಪ್ಪನ ಮೇಲೂ ಲಗಲಗ, ಮಗನ ಮೇಲೂ ಲಗಲಗ. ಎಲ್ರೂ ಬದಲಾಗ್ಬೇಕು. ಎಲ್ಲರೂ ಕೂಡಿ ಪ್ರತಿಯೊಂದು ಕೆಲಸದಲ್ಲಿ ಕೈ ಹಾಕಿದಾಗ ಮಾತ್ರ ಮಕ್ಕಳು ಅದನ್ನ ನೋಡಿ ಅವರು ಅದನ್ನ ಕಲಿತಾರೆ. ಅವಾಗ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡೋದು ಬೇಡ, ಮಗು ಇದ್ ಮಾಡು, ಅದ್ ಮಾಡು ಅಂತ ಇನ್ಸ್ಟ್ರಕ್ಷನ್ ಕೊಡೋದು ಬೇಡ. ಅಪ್ಪನ್ನ ನೋಡಿ ಅಮ್ಮನ್ನ ನೋಡಿ ಅದೇ ಅನುಸರಿಸುತ್ತೆ. ನಾಳೆಯಿಂದ ನೀವೇನೇ ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ, ಇದನ್ನ ನಾನು ಮಾಡಿ ಹೇಗ್ ತೋರಿಸಬಹುದು. ನಿಮ್ ಹಸ್ಬೆಂಡ್ಸ್ ಏನಾದ್ರೂ ನಿಮ್ಗೆ ಸಹಾಯ ಬೇಕಿದ್ದಾಗ ನಿಮ್ ಹಸ್ಬೆಂಡ್ ಅದನ್ನ ಬಂದು ಮಾಡಿದ್ರೆ ನೆಕ್ಸ್ಟ್ ಡೇ ಮಗು ಮಾಡತ್ತೆ ಆಟೋಮೆಟಿಕ್. ಆಯ್ತು ಮಮ್ಮಿ ನಾನು ಮಾಡ್ಕೊಡ್ತೀನಿ ಅಂತ. ಇಲ್ಲ ನೀವು ಅದನ್ನ ವರ್ಬಲ್ ಆಗಿ ನೀವು ಇನ್ಸ್ಟ್ರಕ್ಷನ್ ಕೊಟ್ರೆ ಅದು ಕೇಳೋದು.
ಎಲ್ಲೋ ದೇವರಂತ ಮಗು ಹುಟ್ಟಿದ್ರೆ ಮಾತ್ರ ಕೇಳುತ್ತೆ. ಆದ್ರೆ ಅದರಲ್ಲಿ ತಂದೆ ತಾಯಿದು ಒಂದು ಬಿಹೇವಿಯರ್ ಇರತ್ತೆ. ಅದರಲ್ಲಿ ತಂದೆ ತಾಯಿನ ನೋಡಿ ಅದು ಕಲ್ತಿರತ್ತೆ ಮಗುವಿಂದ. ಗರ್ಭದಲ್ಲಿ ಇದ್ದಾಗಿಂದನೇ ಮಗು ಎಲ್ಲಾನು ಕಲೀಲಿಕ್ಕೆ ಶುರು ಮಾಡಿರುತ್ತೆ. ಹೌದು, ಅದಕ್ಕೆ ನಾ ಹೇಳೋದು, ಯಾರಾದ್ರೂ ಗರ್ಭವತಿ ಆಗಿದ್ರೆ ತುಂಬಾ ಮಂತ್ರ ಜಪಗಳನ್ನ ಕೇಳಿಸ್ಕೊಡಿ, ಚಾಂಟಿಂಗ್ ನ ಕೇಳಿಸ್ಕೊಡಿ. ಯಾಕಂದ್ರೆ ಅದರಲ್ಲಿ ಬರುವಂತಹ ಕೆಲವೊಂದು ಶಬ್ದ ವೇವ್ಸ್ ಇದೆಯಲ್ಲ, ಅದು ಮಕ್ಕಳ ಬ್ರೈನ್ ನ ಶಾರ್ಪ್ ಮಾಡುತ್ತೆ. ಅದಕ್ಕೆ ನಾವು ಹೇಳೋದು ಮಕ್ಕಳಿಗೆ ಬಸ್ಕಿ ಓಡಿಸಿ ಅಂತ. ಅಮೆರಿಕದಲ್ಲಿ ಪಾಪ್ಯುಲರ್ ಆಗಿ ಹೇಳುವಂತದ್ದು ಸೂಪರ್ ಬ್ರೈನ್ ಯೋಗ ಅಂತ. ಎಲ್ಲಾ ಕಡೆ ನಾನು ಹೇಳ್ತೀನಿ, ಅಮೆರಿಕದಲ್ಲಿ ಸೂಪರ್ ಬ್ರೈನ್ ಯೋಗ ಅಂತ ಮಾಡಿಸ್ತಾರೆ. ನಮ್ಮ ಶಾಲೆನಲ್ಲಿ ಬಸ್ಕಿ ಓಡಿಸ್ತಾ ಇದ್ದಿದ್ದನ್ನ ಓಡಿಸಿ ಯಾರ್ಯಾರು ಅಬ್ನಾರ್ಮಲ್ ಚೈಲ್ಡ್ ಇದಾರೆ, ಇಂಟೆಲಿಜೆನ್ಸಿ ಕಡಿಮೆ ಇರೋ ಮಕ್ಕಳಿದ್ದಾರೆ, ಅವರೆಲ್ಲರೂ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಈಗ ADHD ಕೂಡ, ಆಟಿಸಮ್ ಇರಲಿ, ADHD ಇರಲಿ, ಯಾವುದೇ ರೀತಿಯ ಮೈಂಡ್ ಡಿಸಾರ್ಡರ್ ಮಕ್ಕಳಿರ್ಲಿ, ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನ ತಂದಿದ್ದಾರೆ. ಹಾಗಾಗಿ ಯೋಗ, ಪ್ರಾಣಾಯಾಮ, ನಮ್ಮ ಟ್ರೆಡಿಷನಲ್ ಅಭ್ಯಾಸಗಳು ಇದೆಲ್ಲಾನು ಮಾಡಿದಾಗ, ಅದೆಲ್ಲಾನು ಇದ್ದದ್ದು ಯಾಕೆ ಅಂದ್ರೆ ನಮ್ಮ ಒಂದು ಆರೋಗ್ಯಕರ ಜೀವನಕ್ಕಾಗಿ. ಈಗೆಲ್ಲ PT ಅದು ಇದು ಅಂತ ಮಾಡ್ತಾರೆ, ಬಟ್ ಅದಕ್ಕಿಂತ ಹೆಚ್ಚಾಗಿ ನೀವೇ ಮನೆಯಲ್ಲೇನೆ ಕೆಲವೊಂದು ಯೋಗಾಭ್ಯಾಸ ಮಾಡೋದು, ಮಕ್ಕಳ ಜೊತೆನಲ್ಲಿ ಸೇರ್ಕೊಂಡು ಮಾಡೋದು, ಅದನ್ನೆಲ್ಲ ಮಾಡಿದಾಗ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಇವತ್ತು ಇಷ್ಟು ಟಿಪ್ಸ್ ಸಾಕು ಅನ್ಕೊತೀನಿ ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋದಕ್ಕೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ನಾನು ಯಾವ್ದಾದ್ರು ಒಂದು ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಟೈಮಲ್ಲಿ ಯಾವ ಆರ್ಗನ್ ಆಕ್ಟಿವ್ ಆಗಿರುತ್ತೆ ಅಂತ, ಮತ್ತೆ ಯಾವ ಆರ್ಗನ್ ರೆಸ್ಟ್ ಮಾಡುತ್ತೆ ಅಂತ. ಅದನ್ನ ನೀವು ಕಲ್ತ್ಕೊಂಡ್ರೆ ಆ ಟೈಮಲ್ಲಿ ನೀವು ಕಾನ್ಶಿಯಸ್ ಆಗಿರ್ತೀರಾ. ಓಕೆನಾ? ಈಗ ನಾ ಹೇಳಿದೆ 5 ಗಂಟೆಯಿಂದ 9 ಗಂಟೆವರೆಗೂ, ಫಾರ್ ಎಕ್ಸಾಂಪಲ್ ಸಂಜೆ 5 ಗಂಟೆಯಿಂದ 9 ಗಂಟೆವರೆಗೂ ಕಿಡ್ನಿ ರಿಲ್ಯಾಕ್ಸ್ ಆಗಿರ್ಬೇಕು. ನಾವು ಆ ಟೈಮಲ್ಲಿ ಯೋಗ ಮಾಡೋದು, ಓಡೋದು ಅದನ್ನೆಲ್ಲ ಮಾಡಿದಾಗ ನಾವು ರೆಸ್ಲೆಸ್ ಆಗ್ಬಿಡ್ತೀವಿ, ಹೈಪರ್ ಆಗ್ತೀವಿ. ಆ ಟೈಮಲ್ಲಿ ನಾವು ರಿಲ್ಯಾಕ್ಸ್ ಆಗಿರ್ತೀವಿ, ವಾಕಿಂಗ್ ಹೋಗ್ಬೋದು. ಅದೇ ತರನೇ ಬೇರೆ ಬೇರೆ ಟೈಮಿಂಗ್ ನ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಮುಂದಿನ ಕ್ಲಾಸಲ್ಲಿ. ಮತ್ತೆ ಮುಂದಿನ ಕ್ಲಾಸಲ್ಲಿ 11ನೇ ತಾರೀಕು ಅಂದ್ರೆ ಗುರುವಾರ ನಾವು ರೀಜಾಯ್ನ್ ಆಗೋಣ. ನಾಳೆ ನಾವು ಇರೋದಿಲ್ಲ, ನಮ್ಗೆ ಬೇರೆ ಪ್ರೋಗ್ರಾಮ್ ಇದೆ ಅಟೆಂಡ್ ಮಾಡ್ಲಿಕ್ಕೆ, ಹಾಗಾಗಿ ನಾವು ಇಲ್ಲ. ಗುರುವಾರ ನಾವು ಮುಂದೆ ಕ್ಲಾಸ್ನ ಶುರು ಮಾಡೋಣ. ಅವತ್ತು ನಾನು ಗ್ರಂಥಿಗಳನ್ನ ಹೇಳ್ಕೊಡ್ತೀನಿ, ಗ್ರಂಥಿಗಳ ಬಗ್ಗೆ, ಗ್ಲ್ಯಾಂಡ್ಸ್ ಬಗ್ಗೆ. ನಮ್ಮ ಗ್ಲ್ಯಾಂಡ್ಸ್ ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ಕಾಯಿಲೆಗಳಿಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತೆಲ್ಲ ಪ್ರಾಕ್ಟೀಸ್ ಮಾಡಿ. ಇವತ್ತು ನಾಳೆ ಡಯಾಗ್ರಾಮ್ನ, ಇವತ್ತು ಮಲ್ಕೊಳ್ಳಿ ಬೇಗ, ನಾಳೆಯಿಂದ ಡಯಾಗ್ರಾಮ್ನ ಇನ್ಸೆಕ್ಟ್ ಸಿಸ್ಟಮ್ ನಲ್ಲಿ ಪ್ರಾಕ್ಟೀಸ್ ಮಾಡಿ, ಮತ್ತೆ ನಿಮ್ಮ ಸ್ಟ್ಯಾಂಡರ್ಡ್ ಸಿಸ್ಟಮ್ ನಲ್ಲೂ ಪ್ರಾಕ್ಟೀಸ್ ಮಾಡಿ. ಪ್ರಿಂಟ್ಔಟ್ ತಗೊಳ್ದೇ ಇರೋರು ಪ್ರಿಂಟ್ಔಟ್ ನಿಮ್ಗೆ ಬೇಕಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಮೊಬೈಲ್ ನಲ್ಲಿ ರೆಫರ್ ಮಾಡ್ತೀನಿ ಅಂದ್ರೆ ಮಾಡ್ಕೊಡಿ. ಯಾರ್ಯಾರು ಜಾಯಿನ್ ಆಗಿಲ್ಲ ಈ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ, ಯಾಕಂದ್ರೆ ಕೆಲವೊಬ್ರು ಬೇರೆ ಗ್ರೂಪ್ ಅವರನ್ನು ಜಾಯಿನ್ ಆಗಿದ್ದಾರೆ ಇವತ್ತಿನ ಕ್ಲಾಸ್ ನಲ್ಲಿ. ಟೆಲಿಗ್ರಾಮ್ ಆಪ್ ನಲ್ಲಿ ನಿಮ್ಗೆ ಲಿಂಕ್ ಕಳಿಸ್ತಾರೆ ದಯಾನಂದ್ ಅವರು. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿ ಪೇಮೆಂಟ್ ಮಾಡಿ ಆಟೋಮೆಟಿಕ್ ಆಗಿ ನೀವು ಸೀಡ್ ಥೆರಪಿ ಗ್ರೂಪ್ ಜಾಯಿನ್ ಆಗ್ತೀರಾ. ಜಾಯಿನ್ ಆಗಿಲ್ಲ ಅಂದ್ರೆ ನಿಮ್ದು ಪೇಮೆಂಟ್ ಸ್ಕ್ರೀನ್ ಶಾಟ್ ನ ಪರ್ಸನಲ್ ಆಗಿ ಟೆಲಿಗ್ರಾಮ್ ನಲ್ಲೇನೆ ನಮ್ ನಂಬರ್ಗೆ ಕಳಿಸ್ಕೊಡಿ, ಆಯುಷ ಮಂಡಲಂ ಕಳಿಸ್ಕೊಡಿ, ಅವರು ಗ್ರೂಪ್ಗೆ ನಿಮ್ನ ಜಾಯಿನ್ ಮಾಡಿಸ್ತಾರೆ. ಯಾರ್ಯಾರು ಕೋರ್ಸ್ ಜಾಯಿನ್ ಆಗಿಲ್ಲ ಅವರು. ನಾಳೆಯಿಂದ ಸಂಜೆ 7 ಗಂಟೆಗೆ ನಿಮ್ಮ ರಾತ್ರಿಯ ಭೋಜನ ಇರಲಿ, 10 ಗಂಟೆಗೆ ನಿಮ್ಮ ನಿದ್ರೆ ಶುರು ಆಗಲಿ, ನಿಮ್ಮೆಲ್ಲರ ಜೀವನ ಒಳ್ಳೆ ರೀತಿಯಲ್ಲಿ ನಾಳೆಯಿಂದ ಶುರುವಾಗಲಿ ಅಂತ ಶುಭ ಹಾರೈಸುತ್ತೇನೆ. ನಿಮ್ಮೆಲ್ಲರಿಗೂ ಶುಭ ರಾತ್ರಿ, ಧನ್ಯವಾದಗಳು. See you on 11th.